ಅತಿಥಿಗಳು ಆಗಿರುವಂತಹ ಬಂಟ್ವಾಳ ತಾಲೂಕು ಬಂಟರ ಸಂಘದ ಅಧ್ಯಕ್ಷರು ಶ್ರೀ ಚಂದ್ರಹಾಸ್ ಶೆಟ್ಟಿ ರಂಗೋಲಿ ಇವರನ್ನು ಈ ಸಂದರ್ಭದಲ್ಲಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ಅದೇ ರೀತಿ ಜಿಲ್ಲಾ ಧಾರ್ಮಿಕ ಪರಿಷತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಸದಸ್ಯರು ಶ್ರೀ ಜಗನ್ನಾಥ್ ಚೌಟ ಬದಿಗುಡ್ಡೆ, ಕರ್ನಾಟಕ ಜಾನಪದ ಪರಿಷತ್ತು ಜಿಲ್ಲಾ ಘಟಕದ ಅಧ್ಯಕ್ಷರು ಆಗಿರುವಂತಹ ಶ್ರೀ ಪ್ರವೀಣ್ ಕುಮಾರ್ ಕೊಡಿಯಾಲ್ ಬೈಲ್, ಪಮ್ಮಿ ಕೊಡಿಯಾಲ್ ಬೈಲ್ ತಮ್ಮನ್ನು ವೇದಿಕೆಗೆ ಪ್ರೀತಿಯಿಂದ ಬರಮಾಡಿಕೊಳ್ತಾ ಇದ್ದೇವೆ. ಯಕ್ಷಗಾನ ಕಲಾವಿದರು ಆಗಿರುವಂಥ ಶ್ರೀ ಶಿವರಾಮ್ ಜೋಗಿಯವರು, ತೆಂಕು ತಿಟ್ಟಿನ ಹೆಸರಾಂತ ಯಕ್ಷ ಮೇಳದ ಯಕ್ಷಗಾನ ಕಲಾವಿದರು ಆಗಿರುವಂಥ ಶಿವರಾಮ್ ಜೋಗಿಯವರು, ಡಾಕ್ಟರ್ ಮಾಲಾಜಿ ಶೆಟ್ಟಿ ಮಾಣೂರು ತಮ್ಮನ್ನು ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ಕವಿ ಸಾಹಿತಿಯಾಗಿ ದುಡಿದಿರುವಂಥ ಅಮೃತ ಪ್ರಕಾಶನದ ಸಂಪಾದಕಿ ಆಗಿರುವಂತಹ ಡಾಕ್ಟರ್ ಮಾಲತಿ ಶೆಟ್ಟಿ ಮಾಣೂರು, ಅದೇ ರೀತಿ ಬಂಟ್ವಾಳ ತಾಲೂಕಿನ ಕರ್ನಾಟಕ ಜಾನಪದ ಪರಿಷತ್ತಿನ ನೂತನ ಅಧ್ಯಕ್ಷೆ, ಸ್ಥಾಪಕ ಅಧ್ಯಕ್ಷೆ ಆಗಿರುವಂಥ ಶ್ರೀಮತಿ ಪ್ರಮೀಳಾ ಮಾಣೂರು ಸಾಯಿಪ್ರಿಯ ತಮ್ಮನ್ನು ವೇದಿಕೆಗೆ ಆತ್ಮೀಯವಾಗಿ ಬರಮಾಡಿಕೊಳ್ತಾ ಇದ್ದೇವೆ. ಕರೆಗೆ ಓಗೊಟ್ಟು ಬಂದಿರುವಂಥ ನಮ್ಮ ಗಣ್ಯ ಅತಿಥಿಗಳು ಇನ್ನಿರುವರನ್ನು ಈ ಸಂದರ್ಭದಲ್ಲಿ ಹಾದಿಯನ್ನು ನೋಡುತ್ತಾ ಈ ಕಾರ್ಯಕ್ರಮಕ್ಕೆ ಮುನ್ನಡೆಯನ್ನು ನೀಡ್ತಾ ಇದ್ದೇವೆ. ನೇತ್ರಾವತಿ ನದಿಯ ಹಿನ್ನೀರಿನಲ್ಲಿ, ದೇವರ ಸೀಮೆಯಲ್ಲಿ, ದೈವಗಳ ರಾಜ್ಯದಲ್ಲಿ ಬಂಟ್ವಾಳಕ್ಕೆ ವಿಶಿಷ್ಟವಾದಂಥ ಸ್ಥಾನಮಾನ, ನಂಬಿಕೆ ವಿಶ್ವಾಸಕ್ಕೆ ಬಂಟ್ವಾಳ ವರದಾನ. ಇಲ್ಲಿ ಇಡೀ ತಾಲೂಕಿನಲ್ಲಿ ಸಮಾನ ಮನಸ್ಕರ ವಿಭಿನ್ನ ಚಿಂತನೆಯ ನೂರಾರು ಸಂಘ ಸಂಸ್ಥೆಗಳು, ಸೇವಾಕೂಟಗಳು ಕಾರ್ಯನಿರ್ವಹಿಸುತ್ತಿದೆ. ಅದರ ಮೂಲ ಉದ್ದೇಶಗಳನ್ನಿಟ್ಟುಕೊಂಡು ಸಂಘಟನೆಗಳು ನಾಯಕತ್ವವನ್ನು ಬಲಪಡಿಸಿದೆ, ಆಶಯಗಳನ್ನು ಈಡೇರಿಸಿದೆ. ನೀ ನನಗಿದ್ದರೆ ನಾನಿನಗೆ ಎನ್ನುವ ಸಹಕಾರ ತತ್ವದಲ್ಲಿ ಹೆಗಲಿಗೆ ಹೆಗಲನ್ನು ಕೊಟ್ಟು ದುಡಿಯುತ್ತಿದೆ. ಜನಪದ ವಸ್ತು ಭಂಡಾರವೇ ತುಂಬಿ ರಾಜ್ಯ ರಾಷ್ಟ್ರದ ಚಿತ್ತ ಬಂಟ್ವಾಳದತ್ತ ಮುಖ ಮಾಡಿರುವಂತಹ ರಾಣಿ ಅಬ್ಬಕ್ಕ ಅಧ್ಯಯನ ಕೇಂದ್ರವಿರುವಂಥ ಬಂಟ್ವಾಳದಲ್ಲಿ ಕನ್ನಡಾಂಬೆಯ ಆಶಯದಂತೆ, ದೇವ ನಿಯಮದಂತೆ ಕರ್ನಾಟಕ ಜಾನಪದ ಪರಿಷತ್ ಜಿಲ್ಲೆಯ ಅಂಗಸಂಸ್ಥೆಯಾಗಿ ಬಂಟ್ವಾಳ ತಾಲೂಕು ಘಟಕ ಸಮಾಜಕ್ಕೆ ಅರ್ಪಣೆ ಆಗುವಂಥ ಸೌಭಾಗ್ಯ ನಮಗೆ ಸಿಕ್ಕಿದೆ. ಇದು ನಮ್ಮ ಭಾಗ್ಯವೆಂದರಿತು ಈ ಸಂದರ್ಭದಲ್ಲಿ ಬಂದಿರುವಂಥ ನಮ್ಮ ಆತ್ಮೀಯರ ಜೊತೆ ವೇದಿಕೆಯಲ್ಲಿರುವಂಥ ಎಲ್ಲ ಅತಿಥಿಗಳ ಈ ಒಟ್ಟು ಸೇರುವಿಕೆಯಿಂದ ಈ ಕಾರ್ಯಕ್ರಮ ಮುನ್ನಡೀತಾ ಇದೆ. ದೇವರ ಪ್ರಾರ್ಥನೆಯೊಂದಿಗೆ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಲಿಕ್ಕಿದ್ದಾರೆ ಪ್ರಶಾಂತ್ ಕನಪಾಡಿ ಅವರು. ದಯವಿಟ್ಟು ಪ್ರೊಫೆಸರ್ ಡಾಕ್ಟರ್ ತುಕಾರಾಮ್ ಪೂಜಾರಿ ಅವರು ವೇದಿಕೆಗೆ ಆಗಮಿಸಬೇಕು ಅಂತೇಳಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಫಲದಾಯಕ ನೀನೇ ವಿನಾಯಕ, ಫಲದಾಯಕ ನೀನೇ ವಿನಾಯಕ, ಶ್ರೀ ಫಲದಾಯಕ ನೀನೇ ವಿನಾಯಕ, ಶ್ರೀ ಫಲದಾಯಕ ನೀನೇ ವಿನಾಯಕ, ಫಲದಾಯಕ ನೀನೇ ವಿನಾಯಕ, ಫಲದಾಯಕ ನೀನೇ ವಿನಾಯಕ. ಕಾರ್ಯಾರಂಭದಿ ಭಜಿಸುವೆ ನಿನ್ನನು, ಕಾರ್ಯಾರಂಭದಿ ಭಜಿಸುವೆ ನಿನ್ನನು, ಕಾರ್ಯಪಾಲಿಸು ಯಮಗೆ ವಿನಾಯಕ, ಕಾರ್ಯಪಾಲಿಸು ಯಮಗೆ ವಿನಾಯಕ, ಫಲದಾಯಕ ನೀನೇ ವಿನಾಯಕ, ಫಲದಾಯಕ ನೀನೇ ವಿನಾಯಕ, ಶ್ರೀ ಫಲದಾಯಕ ನೀನೇ ವಿನಾಯಕ, ಶ್ರೀ ಫಲದಾಯಕ ನೀನೇ ವಿನಾಯಕ, ಫಲದಾಯಕ ನೀನೇ ವಿನಾಯಕ, ಫಲದಾಯಕ ನೀನೇ ವಿನಾಯಕ ಸಲ್ಲಿಸ್ತಾ ಇದ್ದೇವೆ. ಈಗಾಗಲೇ ನಮ್ಮ ಅತಿಥಿಗಳು ಆಗಿರುವಂಥ ಜಿಲ್ಲಾ ಧಾರ್ಮಿಕ ಪರಿಷತ್ ದಕ್ಷಿಣ ಕನ್ನಡ ಜಿಲ್ಲೆಯ ಸದಸ್ಯರು ತಮ್ಮನ್ನು ವೇದಿಕೆಗೆ ಪ್ರೀತಿಯಿಂದ ಬರಮಾಡಿಕೊಳ್ತಾ ಇದ್ದೇವೆ. ಕರ್ನಾಟಕ ಜಾನಪದ ಪರಿಷತ್ ಬೆಂಗಳೂರು ಇದರ ದಕ್ಷಿಣ ಕನ್ನಡ ಜಿಲ್ಲಾ ತಾಲೂಕು ಘಟಕ ಬಂಟ್ವಾಳದ ಉದ್ಘಾಟನಾ ಕಾರ್ಯಕ್ರಮಕ್ಕಾಗಿ ನಮ್ಮ ಅತಿಥಿಗಳನ್ನು ಪ್ರೀತಿಯಿಂದ ಬರಮಾಡಿಕೊಳ್ತಾ ಇದ್ದೇವೆ.
ಚಂದ್ರರಾಜ್ ಶೆಟ್ಟಿ ರಂಗೋಲಿ, ಬಂಟ್ವಾಳ ತಾಲೂಕು ಬಂಟರ ಸಂಘದ ಅಧ್ಯಕ್ಷರು, ಅದೇ ರೀತಿ ಜಗನ್ನಾಥ್ ಚೌಟ ಬದಿಗುಡ್ಡೆ, ಜಿಲ್ಲಾ ಧಾರ್ಮಿಕ ಪರಿಷತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಸದಸ್ಯರು. ಅತಿಥಿಗಳ ಆಯ್ಕೆಯು ನಮ್ಮ ಚಿಂತನೆಗೆ ಪೂರಕ. ಹುಟ್ಟಿಗೆ ಸಾಕ್ಷಿ ಬೇಕೆಂದು ನಾವು ಆದರಣೀಯವಾಗಿ ಸೂಚಿಸಿದಂಥ ಅತಿಥಿಗಳು ಈ ಉತ್ತಮ ಕಾರ್ಯಕ್ರಮಕ್ಕೆ ಮತ್ತು ನಮ್ಮಿಂದ ಆರಂಭವಾಗುವಂಥ ನೂತನ ಸಂಘಟನೆಗೆ ಹೊಸ ಬಲವನ್ನು ನೀಡಿದ್ದಾರೆ. ಮುಂದಿನ ಕಾರ್ಯಕ್ರಮಗಳ ಪಟ್ಟಿ ಉದ್ದವಿದ್ದರೂ ಗಟ್ಟಿ ಹೃದಯ ಸಂಶಯ ಪಡುತ್ತಿತ್ತು. ಆದರೆ ಇಂದು ಉದ್ಘಾಟನೆಯ ಈ ಶುಭ ಹೊತ್ತು ತಮ್ಮ ಆಗಮಿಸುವಿಕೆ ನಮಗೆ ಹೊಸ ಬಲವನ್ನು ನೀಡಿದೆ. ನಮ್ಮ ಕನಸು ಎನ್ನುವಂಥ ಆಶಯದೊಂದಿಗೆ ಈಗ ಬಂದಿರುವಂಥ ಎಲ್ಲ ನಮ್ಮ ಪ್ರೀತಿಯ ಅತಿಥಿಗಳನ್ನು ಪ್ರೀತಿಯ ಮಾತಿನಿಂದ ಸ್ವಾಗತಿಸಲಿದ್ದಾರೆ. ನಮ್ಮ ಗೌರವ ಸಲಹೆಗಾರರು ಆಗಿರುವಂಥ ಶ್ರೀ ಸದಾಶಿವ ಡಿ ತುಂಬೆ ಇವರು. ಈ ಸ್ಥಳದಲ್ಲಿ ನೆಲೆಯಾದ ದೈವದೇವರುಗಳನ್ನು ನೆನಪಿಸುತ್ತಾ ಎಲ್ಲರಿಗೂ ಶುಭ ಸಂಜೆಯ ನಮನಗಳನ್ನು ಸಲ್ಲಿಸುತ್ತಾ ಕರ್ನಾಟಕ ಜಾನಪದ ಪರಿಷತ್ತು ಬೆಂಗಳೂರು, ದಕ್ಷಿಣ ಕನ್ನಡ ಜಿಲ್ಲಾ ತಾಲೂಕು ಘಟಕ ಬಂಟ್ವಾಳ ಇದರ ಉದ್ಘಾಟನೆ ಹಾಗೂ ಪದಗ್ರಹಣದ ಈ ಸುಂದರ ಸಮಾರಂಭದ ಈ ಕಾರ್ಯಕ್ರಮಕ್ಕೆ ಬಂದಿರುವ ಎಲ್ಲರನ್ನ ಸ್ವಾಗತಿಸ್ತಾ ಇವತ್ತಿನ ಈ ನಮ್ಮ ಕಾರ್ಯಕ್ರಮದ ಒಂದು ಉದ್ಘಾಟನೆಯನ್ನು ದೀಪ ಪ್ರಜ್ವಲನದ ಮೂಲಕ ಮಾಡಲಿರುವಂಥ ಗೌರವಾನ್ವಿತ ಶ್ರೀ ರಾಮ್ ಭಟ್, ನಿವೃತ್ತ ಪದವೀಧರ ಶಿಕ್ಷಕರು ಹಾಗೂ ಆನುವಂಶಿಕ ಪ್ರಧಾನ ಅರ್ಚಕರು, ಶ್ರೀ ರಾಜರಾಜೇಶ್ವರಿ ದೇವಸ್ಥಾನ ಪೊಳಲಿ ಇವರನ್ನು ನಿಮ್ಮೆಲ್ಲರ ಹಾಗೂ ನಮ್ಮ ಸಮಿತಿಯ ಘಟಕದ ಪರವಾಗಿ ಪ್ರೀತಿಪೂರ್ವಕವಾಗಿ ಅವರಿಗೆ ಸ್ವಾಗತವನ್ನು ಬಯಸ್ತಾ ಶ್ರೀ ರಾಮ್ ಭಟ್ ಇವರನ್ನು ಈ ಸಂದರ್ಭದಲ್ಲಿ ಆತ್ಮೀಯವಾಗಿ ಸ್ವಾಗತಿಸಲು ನಮ್ಮ ಗೌರವಂತ ಶ್ರೀ ಗೋಪಾಲ್ ಅಂಚನ್ ಇವರಲ್ಲಿ ವಿನಂತಿಸ್ತಾ ಇದ್ದೇವೆ. ನಮ್ಮ ಕರೆಗೆ ಓಗೊಟ್ಟು ಬಂದಿರುವಂಥ ನಮ್ಮ ಅತಿಥಿ, ನಮ್ಮ ಹಿರಿಯರು ಆಗಿರುವಂಥ ಇಂದು ದೀಪ ಪ್ರಜ್ವಲನೆಯನ್ನು ಮಾಡಲಿಕ್ಕಿರುವಂಥ ಶ್ರೀ ರಾಮ್ ಭಟ್, ನಿವೃತ್ತ ಪದವೀಧರ ಶಿಕ್ಷಕರು ಹಾಗೂ ಆನುವಂಶಿಕ ಪ್ರಧಾನ ಅರ್ಚಕರು, ಶ್ರೀ ರಾಜರಾಜೇಶ್ವರಿ ದೇವಸ್ಥಾನ ಪೊಳಲಿ ತಮ್ಮನ್ನು ಶಾಲನ್ನು ಹೊದಿಸಿ ಈ ಸಂದರ್ಭದಲ್ಲಿ ಹೂವನ್ನು ನೀಡಿ ಸ್ವಾಗತಿಸ್ತಾ ಇದ್ದಾರೆ. ಗೋಪಾಲ್ ಅಂಚನ್ ಕಾರ್ಯಕ್ರಮನ ಉದ್ಘಾಟನೆ ಮಾಡಲಿರುವಂಥ ನಿಮ್ಮೆಲ್ಲರ ಪ್ರೀತಿಯ ಗೌರವಾನ್ವಿತ ಉದ್ಯಮಿಗಳು ಹಾಗೂ ಭಯಂಕೇಶ್ವರ ದೇವಸ್ಥಾನದ ಮೊಕ್ತೇಸರು ಆದ ಗೌರವಾನ್ವಿತ ರಘುನಾಥ್ ಸೋಮಯಾಜಿ ಇವರು ನಮ್ಮೊಂದಿಗಿದ್ದಾರೆ. ಅವರನ್ನು ನಮ್ಮ ಘಟಕದ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ನೇತಾರರಾಗಿರುವಂಥ ಶ್ರೀ ರಘುನಾಥ್ ಸೋಮಯಾಜಿ ಇವರನ್ನು ಈ ಸಂದರ್ಭದಲ್ಲಿ ಚಂದ್ರಹಾಸ ಕಡೆಗೋಳಿ ತಾವು ಅವರನ್ನು ಆತ್ಮೀಯವಾಗಿ ಸ್ವಾಗತಿಸಬೇಕು ಅಂತೇಳಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಲಿಕ್ಕಿರುವಂಥ ಶ್ರೀ ರಘುನಾಥ್ ಸೋಮಯಾಜಿ ಇವರನ್ನು ಸ್ವಾಗತಿಸ್ತಾ ಇದ್ದಾರೆ. ಚಂದ್ರಸ್ ಕಡೆಗೋಳಿ ಈ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಜಾನಪದ ಘಟಕದ ಅಧ್ಯಕ್ಷರು ಗೌರವಾನ್ವಿತ ಪ್ರವೀಣ್ ಕುಮಾರ್ ಕೋಡ್ಯಾಲ್ ಬೈಲ್ ಅವರು ಕೂಡ ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ನಮ್ಮ ತಾಲೂಕು ಘಟಕದ ಪರವಾಗಿ ಹಾಗೂ ಸೇರಿರುವ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಅಧ್ಯಕ್ಷರು, ಜಿಲ್ಲಾಧ್ಯಕ್ಷರು ಆಗಿರುವಂಥ ಶ್ರೀ ಪ್ರವೀಣ್ ಕುಮಾರ್ ಕೋಡ್ಯಾಲ್ ಬೈಲ್ ಇವರನ್ನು ಈ ಸಂದರ್ಭದಲ್ಲಿ ಸ್ವಾಗತಿಸಲು ಅಕ್ಬರ್ ಆಲಿ ಅವರಲ್ಲಿ ವಿನಂತಿಸ್ತಾ ಇದ್ದೇವೆ. ಕರ್ನಾಟಕ ಜಾನಪದ ಪರಿಷತ್ತಿನ ಬೆಂಗಳೂರಿನ ಜಿಲ್ಲಾ ಘಟಕದ ದಕ್ಷಿಣ ಕನ್ನಡ ಜಿಲ್ಲಾ ಘಟಕದ ಅಧ್ಯಕ್ಷರು ಆಗಿರುವಂಥ ಸಮಾಜ ಸೇವಕರು, ಕಲೆ, ಸಾಹಿತ್ಯ, ಧಾರ್ಮಿಕ ರಂಗದಲ್ಲಿ ದುಡಿದಿರುವಂಥ ಪಮ್ಮಿ ಕೋಡ್ಯಾಲ್ ಬೈಲ್ ಎಂದೇ ಹೆಸರನ್ನು ಪಡೆದಿರುವಂಥ ಶ್ರೀ ಪ್ರವೀಣ್ ಕುಮಾರ್ ಕೋಡ್ಯಾಲ್ ಬೈಲ್ ನಮ್ಮ ಕರೆಗೆ ಆಗಮಿಸಿದ್ದಾರೆ. ತಮಗೆ ಸ್ವಾಗತ. ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಧಾರ್ಮಿಕ ಪರಿಷತ್ ಇದರ ಸದಸ್ಯರು ಆದಂಥ ಕೊಡುಗೈದಾನಿ, ಅನೇಕ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡ ಗೌರವಾನ್ವಿತ ಜಗನ್ನಾಥ್ ಚೌಟ ಬದಿಗುಡ್ಡೆ ಇವರನ್ನು ಕೂಡ ಈ ನಮ್ಮ ತಾಲೂಕು ಘಟಕ ಹಾಗೂ ಜಿಲ್ಲಾ ಘಟಕದ ಹಾಗೂ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ದೇವರ ನಾಡಿನಲ್ಲಿ ದೇವರ ಕಾರ್ಯವನ್ನು ಮಾಡಿದಂತಹ ಜಿಲ್ಲಾ ಧಾರ್ಮಿಕ ಪರಿಷತ್ತಿನ ಸದಸ್ಯರಾಗಿ ಆಯ್ಕೆಗೊಂಡಂತಹ ಶ್ರೀ ಜಗನ್ನಾಥ್ ಚೌಟ ಬದಿಗುಡ್ಡೆ ಇವರನ್ನು ಈ ಸಂದರ್ಭದಲ್ಲಿ ದಿನೇಶ್ ಅಮೀನ್ ಇವರು ಸ್ವಾಗತಿಸಬೇಕು ಅಂತೇಳಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ದಿನೇಶ್ ಅಮೀನ್ ಛಾಯಾಗ್ರಾಹಕರು. ದಿನೇಶ್ ತುಂಬೆ
ತಮ್ಮಲ್ಲಿ ನಮ್ಮ ಕರ್ನಾಟಕದ ಗಂಡು ಕಲೆ ಯಕ್ಷಗಾನ. ಈ ಯಕ್ಷಗಾನದ ಒಬ್ಬರು ಹಿರಿಯ ಕಲಾವಿದರು, ನಿಮ್ಮೆಲ್ಲರ ಪ್ರೀತಿಯ ಗೌರವಾನ್ವಿತ ಶ್ರೀಯುತ ಶಿವರಾಮ್ ಜೋಗಿ ಇವರು ಕೂಡ ನಮ್ಮೊಂದಿಗಿದ್ದಾರೆ. ಅವರನ್ನು ನಮ್ಮ ಜಿಲ್ಲಾ ಘಟಕ ಹಾಗೂ ಈ ತಾಲೂಕು ಘಟಕದ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಇಂದಿನ ಅತಿಥಿಗಳು ಹಿರಿಯ ಯಕ್ಷಗಾನ ಕಲಾವಿದರು ಆಗಿರುವಂಥ ಶ್ರೀ ಶಿವರಾಮ್ ಜೋಗಿ ಇವರನ್ನು ಈ ಸಂದರ್ಭದಲ್ಲಿ ಅನಿಲ್ ಪಂಡಿತ್ ತಾವು ಅವರನ್ನು ಸ್ವಾಗತಿಸಬೇಕು ಅಂತೇಳಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಹಿರಿಯ ಯಕ್ಷಗಾನ ಕಲಾವಿದರಾಗಿ ತೆಂಕುತಿಟ್ಟಿನ ಕಲಾವಿದನಾಗಿ ಹೆಸರನ್ನು ಮಾಡಿದಿರುವಂತಹ ಬಂಟ್ವಾಳದ ಪ್ರತಿಭೆ ಶಿವರಾಮ್ ಜೋಗಿ ಇವರನ್ನು ಈ ಸಂದರ್ಭದಲ್ಲಿ ಆತ್ಮೀಯವಾಗಿ ಅನಿಲ್ ಪಂಡಿತ್ರವರು ಶಾಂತಿಯ ಸಂಕೇತವಾಗಿರುವಂಥ ಶಾಲನ್ನು ನೀಡಿ, ಪ್ರೀತಿಯ ಸಂಕೇತವಾಗಿರುವಂಥ ಹೂವನ್ನು ನೀಡಿ ಸ್ವಾಗತಿಸ್ತಾ ಇದ್ದಾರೆ. ಇನ್ನೊಬ್ಬ ಅತಿಥಿ ನಿಮ್ಮೆಲ್ಲರ ಪ್ರೀತಿಯ ಚಂದ್ರಾಸ್ ಶೆಟ್ಟಿ ರಂಗೋಲಿ ಅಧ್ಯಕ್ಷರು, ಬಂಟರ ಸಮಾಜದ ಅಧ್ಯಕ್ಷರಾಗಿ ಹತ್ತಾರು ಧಾರ್ಮಿಕ ಕಾರ್ಯಕ್ರಮಗಳನ್ನು ಆಯೋಜಿಸಿದ ಒಂದು ಹಿರಿಮೆ ಅವರದ್ದು. ನಮ್ಮೊಂದಿಗೆ ನಾವು ಕೇಳಿಕೊಂಡಂತೆ ಅವರು ಇವತ್ತು ಹುಬ್ಬಳ್ಳಿಯಿಂದ ಈ ಕಾರ್ಯಕ್ರಮಕ್ಕಾಗಿ ಬಂದಿದ್ದು ಅಂತ ಹೇಳಲಿಕ್ಕೂ ತಪ್ಪಾಗಲಾರದು. ಯಾಕಂತ ಹೇಳಿದರೆ ಅವರು ಇವತ್ತು ಸಂಜೆ ಬರುವವರಿದ್ದರು, ಆದರೂ ನಮ್ಮ ಮೇಲೆ ಪ್ರೀತಿ ಇಟ್ಟು ಅವರು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರಿಗೂ ಕೂಡ ಜಿಲ್ಲಾ ಘಟಕ ಹಾಗೂ ತಾಲೂಕು ಘಟಕ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಚಂದ್ರ ಶೆಟ್ಟಿ ರಂಗೋಲಿ ಇವರನ್ನು ಈ ಸಂದರ್ಭದಲ್ಲಿ ರೋಹಿತಾಕ್ಷ ತಾವು ಅವರನ್ನು ಸ್ವಾಗತಿಸಬೇಕು ಅಂತೇಳಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಬಂಟ್ವಾಳ ತಾಲೂಕು ಬಂಟರ ಸಂಘದ ಅಧ್ಯಕ್ಷರು, ರಂಗೋಲಿಯ ಪಾಲ್ದಾರರು ಆಗಿರುವಂಥ ಶ್ರೀ ಚಂದ್ರ ಶೆಟ್ಟಿ ರಂಗೋಲಿ ಅವರನ್ನು ಈ ಸಂದರ್ಭದಲ್ಲಿ ಆತ್ಮೀಯವಾಗಿ ರೋಹಿತಾಕ್ಷ ಇವರು ಸ್ವಾಗತಿಸ್ತಾ ಇದ್ದಾರೆ. ಇನ್ನೊಬ್ಬರು ಅತಿಥಿಗಳು ಅಂತ ಹೇಳಿದ್ದಕ್ಕಿಂತ ಒಂದು ಅರ್ಥಪೂರ್ಣ ಅತಿಥಿ ಅಂತ ಹೇಳಿದ್ದು ತಪ್ಪಾಗಲಿಕ್ಕಿಲ್ಲ. ನಮ್ಮ ಜಾನಪದ ಕಾರ್ಯಕ್ರಮಕ್ಕೆ ನಾವು ಮೊದಲೇ ಅವರನ್ನು ನೆನಪಿಸಿಕೊಂಡಿದ್ದೆವು. ಆದರೆ ಈ ಸಣ್ಣ ಕಾರ್ಯಕ್ರಮಕ್ಕೆ ಅವರನ್ನು ನಾವು ಹೇಳಲಿಕ್ಕೆ ನಮಗೆ ಒಂದು ಸಲ ಏನೋ ಒಂದು ಸಂಕೋಚ. ಇನ್ನು ನಮ್ಮ ಮುಂದಿನ ಕಾರ್ಯಕ್ರಮಕ್ಕೆ ಅವರನ್ನು ಅತಿಥಿಗಳಾಗಿ ಅವರ ಒಂದು ಹಿತವಚನ, ಅವರ ಮಾರ್ಗದರ್ಶಕ ನುಡಿಗಳನ್ನು ಕೇಳಬೇಕು ಅಂತ ನಾವು ತುಂಬ ಕಾತರಾಗಿದ್ದೇವೆ. ಆದರೂ ಕೂಡ ನಾವು ಮೊನ್ನೆ ಅವರ ಮನೆಗೆ ಹೋಗಿ ಈ ವಿಷಯವನ್ನು ತಿಳಿಸಿದಾಗ ಅವರಿಗೆ ತುಂಬ ಖುಷಿಯಾಯಿತು. ನನ್ನ ಹೃದಯ ತುಂಬಿ ಅವರನ್ನು ಅಭಿನಂದಿಸ್ತಿದ್ದೇನೆ. ಯಾಕಂತೇಳಿದರೆ ನಮಗೆ ಹಲವಾರು ಮಂದಿ ನಮ್ಮನ್ನು ಈ ಕಾರ್ಯಕ್ರಮಕ್ಕೆ ನಾವು ಇದು ಮಾಡುವಾಗ ಪ್ರಾರಂಭಿಸುವಾಗ ನಮಗೆ ಕೆಲವು ಟೀಕೆಗಳು ಬಂದಿದ್ದುಂಟು. ಆದರೆ ಇದಕ್ಕೆಲ್ಲ ಒಂದು ಅಪವಾದ ಎನ್ನುವಂತೆ ಇವತ್ತಿನ ಕಾರ್ಯಕ್ರಮಕ್ಕೆ ಅವರು ಹಾಜರಿದ್ದು ಈ ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿಸಲು ನಮಗೆ ಸಹಕರಿಸಿದ್ದಾರೆ. ಅವರು ಗೌರವಾನ್ವಿತ ತುಕಾರಾಮ್ ಪೂಜಾರಿಯವರು, ರಾಣಿ ಅಬ್ಬಕ್ಕ ಸಂಸ್ಥೆಯ ಅಧ್ಯಕ್ಷರು, ನಿಮ್ಮೆಲ್ಲರ ಪ್ರೀತಿಯಿಂದ ಅವರನ್ನು ಸ್ವಾಗತಿಸ್ತಾ ಇದ್ದೇನೆ. ಪ್ರೊಫೆಸರ್ ತುಕಾರಾಮ್ ಪೂಜಾರಿ ಅವರನ್ನು ಈ ಸಂದರ್ಭದಲ್ಲಿ ಮನೋಜ್ ಕನಪಾಡಿ ತಾವು ಸ್ವಾಗತಿಸಬೇಕು ಅಂತೇಳಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ರಾಣಿ ಅಬ್ಬಕ್ಕ ತುಳು ಅಧ್ಯಯನ ಕೇಂದ್ರದ ಅಧ್ಯಕ್ಷರು ಆಗಿ ನಮ್ಮೊಂದಿಗಿರುವಂತಹ ನಮ್ಮ ಅತಿಥಿ ಪ್ರೊಫೆಸರ್ ತುಕಾರಾಮ್ ಪೂಜಾರಿ ಇವರನ್ನು ಈ ಸಂದರ್ಭದಲ್ಲಿ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದಾರೆ. ಶಾಲನ್ನು ಹೊದಿಸಿ ಪುಷ್ಪವನ್ನು ನೀಡುವುದರ ಮುಖಾಂತರ ಮನೋಜ್ ಕನಪಾಡಿ. ಇನ್ನೊಬ್ಬ ಪ್ರತಿಭಾವಂತ ಲೇಖಕಿ, ಸಂಪಾದಕಿ, ಅಮೃತ ಪ್ರಕಾಶ ಪತ್ರಿಕೆಯ ಸಂಪಾದಕಿ, ಸಮಾಜ ಸೇವಕಿ, ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಜಿಲ್ಲಾ ಘಟಕದ ಒಂದು ಪತ್ರಿಕಾ ಪ್ರತಿನಿಧಿ ಕೂಡ. ಹಾಗೆಯೇ ಈ 2024ರ ಕರ್ನಾಟಕ ರಾಜ್ಯ ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿಯನ್ನು ಪಡೆದ ನಮ್ಮ ಊರಿನವರೇ, ನಮ್ಮ ಮಹಿಳೆಯನ್ನು ನಮಗೆ ತುಂಬ ಹೆಮ್ಮೆ ಅನ್ನಿಸ್ತದೆ. ಅವರು ನಮ್ಮ ಜಿಲ್ಲಾ ಘಟಕದಲ್ಲಿದ್ದರೂ ಕೂಡ ಇವತ್ತೊಂದು ಕರೆಗೆ ಹೋಗೊಟ್ಟು ಅಲ್ಲಿಂದ ಇಲ್ಲಿವರೆಗೆ ಬಂದು ಈ ಕಾರ್ಯಕ್ರಮದಲ್ಲಿ ನಮ್ಮಲ್ಲಿ ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ನಮ್ಮ ಜಿಲ್ಲಾ ಘಟಕ ಹಾಗೂ ತಾಲೂಕು ಘಟಕ ಎಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಡಾಕ್ಟರ್ ಮಾಲತಿ ಮಾಣೂರು ಇವರನ್ನು ಈ ಸಂದರ್ಭದಲ್ಲಿ ಶ್ರೀಮತಿ ಬಬಿತಾ ಇವರು ಸ್ವಾಗತಿಸಬೇಕು ಅಂತೇಳಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಕವಿಯಾಗಿ, ಸಾಹಿತಿಯಾಗಿ ಮೆರೆದಂಥ ಬಂಟ್ವಾಳ ತಾಲೂಕಿನ ಪ್ರತಿಭೆ ಇದೀಗ ಮಂಗಳೂರಿನಲ್ಲಿ ವಾಸ್ತವ್ಯವಿದ್ದರೂ ಅಮೃತ ಪ್ರಕಾಶನದ ಮುಖಾಂತರ ತನ್ನ ಸಾಹಿತ್ಯ ಕೃಷಿಯನ್ನು ಮಾಡ್ತಾ ಬಂದಿರುವಂಥ ಡಾಕ್ಟರ್ ಮಾಲತಿ ಮಾಣೂರು. ಇನ್ನೊಬ್ಬರು
ನಮ್ಮನೆ ಅತಿಥಿ ನಮ್ಮ ತಾಲೂಕು ಘಟಕದ ಈ ಜಾನಪದ ಒಕ್ಕೂಟದ ಘಟಕದ ಪ್ರಧಾನ ಕಾರ್ಯದರ್ಶಿಯಾಗಿರುವಂಥ ರಮೇಶ್ ಮೆಲ್ಕಾರ್ ಇವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ರಮೇಶ್ ಮೆಲ್ಕಾರ್ ಇವರನ್ನು ಈ ಸಂದರ್ಭದಲ್ಲಿ ಪ್ರಶಾಂತ್ ಕನಪಾಡಿ ತಾವು ಸ್ವಾಗತಿಸಬೇಕು ಅಂತೇಳಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಪ್ರಶಾಂತ್ ಕನಪಾಡಿ ನಮ್ಮವರು, ನಮ್ಮ ಆತ್ಮೀಯರು, ಆದರೂ ವೇದಿಕೆಯ ಕಟ್ಟುಪಾಡಿನಂತೆ ಅವರನ್ನು ಸ್ವಾಗತಿಸ್ತಾ ಇದ್ದಾರೆ. ಶಾಲನ್ನು ಹಾಕಿ ಹೂವನ್ನು ನೀಡುವುದರ ಮುಖಾಂತರ ಇವತ್ತಿನ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಅಂತ ಹೇಳಿದರೂ ತಪ್ಪಾಗಲಿಕ್ಕಿಲ್ಲ. ಬಹುಶಃ ಒಂದು ಮಹಿಳೆಯಾಗಿ ಈ ಒಂದು ಕಾರ್ಯಕ್ರಮ ನಮ್ಮ ಊರಲ್ಲಿ ನಮ್ಮ ತಾಲೂಕು ಮಟ್ಟದ ಕಾರ್ಯಕ್ರಮ ಮಾಡಬೇಕು, ಅದರಲ್ಲಿ ನನ್ನನ್ನು ತೊಡಗಿಸ್ಕೊಳ್ಬೇಕು. ಕೇಂದ್ರ ಸಮಿತಿಯಿಂದ ಅವರನ್ನು ಅಧ್ಯಕ್ಷರಾಗಿ ಮಾಡಿದ್ದಾರೆ. ಅದರ ನೆಲೆಯಲ್ಲಿ ಅವರು 10 ಮಂದಿಯನ್ನು ಕೂಡಿಸಿ ಈ ಒಂದು ಭಾಗದ ತಾಲೂಕಿನಾದ್ಯಂತ ಸಂಚರಿಸಿ ಅವರಿಂದ ಅಭಿಪ್ರಾಯಗಳನ್ನು ಹೇಳಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಅವರಿಗೆಲ್ಲ ಬರಲಿಕ್ಕೆ ಆಗಲಿಲ್ಲ. ಮುಂದಿನ ಕಾರ್ಯಕ್ರಮದಲ್ಲಿ ಎಲ್ಲರನ್ನು ನಾವು ಆಮಂತ್ರಿಸ್ತೇವೆ. ಆದರೂ ಕೂಡ ಈ ಒಂದು ಕಾರ್ಯಕ್ರಮವನ್ನು ಮಾಡಬೇಕು. ಈ ಒಂದು ನಮ್ಮ ಜಾನಪದದ ಸೊಗಡನ್ನು ಆವತ್ತಿದ್ದು ಆ ಆಚರಣೆಯ ಸೊಬಗನ್ನು ನಮ್ಮ ಜನಗಳಿಗೆ ತಿಳಿಸಬೇಕು ಎನ್ನುವ ಒಂದು ಚಿಂತನೆಯನ್ನು ಅವರು ಮನದಲ್ಲಿಟ್ಟು ಕೊಟ್ಟ ಒಂದು ಅಧ್ಯಕ್ಷ ಪದವಿಗೆ ಅದಕ್ಕೆ ಪೂರಕವಾಗಿ ಅದಕ್ಕೆ ಬೇಕಾದ ಎಲ್ಲರನ್ನು ಕೂಡಿಸಿಕೊಂಡು ಬಹುಶಃ ಇನ್ನಷ್ಟು ಜನಗಳು ಹಿರಿಯರ ಕಲಾವಿದರನ್ನು ಕೂಡ ಇದಕ್ಕೆ ನಾವು ಈ ಕಾರ್ಯಕ್ರಮಕ್ಕೆ ಆಮಂತ್ರಿಸಲಿಕ್ಕಿದ್ದೇವೆ. ಕಮಿಟಿಯೊಂದು ಮಾಡಿದ್ದು ಸಣ್ಣದ ಮಟ್ಟಿಗೆ ನಾವೊಂದು ಮಾಡಿದ್ದೇವೆ. ಯಾಕಂತ ಹೇಳಿದರೆ ಕೇಂದ್ರ ಸಮಿತಿಗೆ ನಮಗೆ ಅರ್ಜೆಂಟಾಗಿ ಈ ಒಂದು ಕಮಿಟಿಯ ಹೆಸರನ್ನು ನೋಂದಾಯಿಸಲಿಕ್ಕೆ ಬೇಕಾಗಿತ್ತು. ಅದಕ್ಕೆ ನಮಗೆ ಅವಕಾಶ ಕಡಿಮೆ ಇತ್ತು. ಆದ್ದರಿಂದ ಅಧ್ಯಕ್ಷರು ಯಾರೆಲ್ಲ ಬಂದಿದ್ದಾರೆ, ಯಾರೆಲ್ಲ ಸೇರಿದ್ದಾರೆ ಅವರಲ್ಲಿ ಒಬ್ಬರು ಇಷ್ಟು ಜನರನ್ನು ಆಯ್ಕೆ ಮಾಡಿ ನಾವೊಂದು ಈ ತಾಲೂಕು ಘಟಕವನ್ನು ಸಂಘಟಿಸಿದ್ದೇವೆ. ಈ ಒಂದು ಕಾರ್ಯಕ್ರಮದ ನಮ್ಮ ಅಧ್ಯಕ್ಷತೆ, ನಮ್ಮ ಒಂದು ಸಾರಥ್ಯವನ್ನು ವಹಿಸಿದಂಥ ಒಂದು ಧೀರ ಮಹಿಳೆ ಅಂತ ಹೇಳಿದರೂ ತಪ್ಪಾಗಲಿಕ್ಕಿಲ್ಲ. ಅವರಿಂದ ಇನ್ನಷ್ಟು ನಮ್ಮ ಜಾನಪದದ ಕಾರ್ಯಕ್ರಮಗಳು ಮುಂದೆ ಆಗಲಿದೆ ಎನ್ನುವ ಒಂದು ಮಾತುಕಾಂಕ್ಷೆಯಿಂದ ಇವತ್ತು ಈ ಒಂದು ಸಣ್ಣ ನಮ್ಮ ಪದಗ್ರಹಣ ಕಾರ್ಯಕ್ರಮದಲ್ಲಿ ನಾವು ಇಟ್ಟುಕೊಂಡಿದ್ದೇವೆ. ನಮ್ಮೆಲ್ಲರ ಪ್ರೀತಿಯ ಇವತ್ತಿನ ತಾಲೂಕು ಘಟಕದ ಜಾನಪದ ಘಟಕದ ಅಧ್ಯಕ್ಷರಾದಂಥ ಪ್ರಮೀಳಾ ಮಾಣೂರು, ಸಾಯಿ ಪ್ರಿಯಾ ಇವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕದಿಂದ ಸ್ವಾಗತಿಸ್ತಾ ಇದ್ದೇನೆ. ಶ್ರೀಮತಿ ಪ್ರಮೀಳಾ ಮಾಣೂರು ಇವರನ್ನು ಈ ಸಂದರ್ಭದಲ್ಲಿ ಅವರ ಅಮ್ಮ ಮಾತೃಶ್ರೀ ಶ್ರೀಮತಿ ಜಲಜಾಕ್ಷಿ ಅವರು ಆಶೀರ್ವಾದ ಪಡೆಯುವುದರ ಮೂಲಕ ಅವರನ್ನು ಸ್ವಾಗತಿಸಬೇಕು ಅಂತೇಳಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಕರ್ನಾಟಕ ಜಾನಪದ ಪರಿಷತ್ ಬೆಂಗಳೂರು ಇದರ ದಕ್ಷಿಣ ಕನ್ನಡ ಜಿಲ್ಲೆಯ ತಾಲೂಕು ಘಟಕ ಬಂಟ್ವಾಳದ ಸಾರಥಿಯಾಗಿ ಸಾರಥ್ಯವನ್ನು ವಹಿಸಿಕೊಂಡು ಚುಕ್ಕಾಣಿಯನ್ನು ಹಿಡಿಯಲಿರುವಂಥ ಶ್ರೀಮತಿ ಪ್ರಮೀಳಾ ಮಾಣೂರು ಸಾಯಿ ಪ್ರಿಯಾ ಇವರನ್ನು ಸ್ವಾಗತಿಸ್ತಾ ಇದ್ದಾರೆ. ಅವರ ಅಮ್ಮ. ಸಣ್ಣ ಕಾರ್ಯಕ್ರಮ, ಯಾಕಂತ ಹೇಳಿದರೆ ನಾವು ಇದು ಅನಿರೀಕ್ಷಿತವಾಗಿ ನಾವು ಆಯೋಜನೆ ಮಾಡಿದ್ದು. ಕೆಲವರು ಹಿರಿಯರ ಒಂದು ನಮಗೆ ಗಮನಕ್ಕೆ ತಂದರು. ಯಾಕಂತ ಹೇಳಿದರೆ ತಾಲೂಕಲ್ಲಿ ಒಂದು ಇದು ಸಮಿತಿ ಘಟಕ ಆಗಿದೆ ಅನ್ನೋ ಒಂದು ಜನರಿಗೆ ಗೊತ್ತಾಗಬೇಕು. ಅದಕ್ಕಾಗಿ ನೀವು ಡೈರೆಕ್ಟ್ ಒಂದು ಪ್ರೋಗ್ರಾಮ್ ಮಾಡೋದಕ್ಕಿಂತ ಒಂದು ಕಾರ್ಯಕ್ರಮವನ್ನು ಇದು ಉದ್ಘಾಟನೆಯನ್ನು ಮಾಡಬೇಕು. ಅದರೊಟ್ಟಿಗೆ ಯಾರೆಲ್ಲ ಪದಾಧಿಕಾರಿಗಳಿದ್ದಾರೆ ಅವರನ್ನು ಒಂದು ಪದಗ್ರಹಣ ಕಾರ್ಯಕ್ರಮ ಮಾಡೋದು ಒಳ್ಳೆಯದು ಎಂಬ ಒಂದು ಸೂಚನೆಯನ್ನು ಕೊಟ್ಟರು. ಆ ಸೂಚನೆಯಂತೆ ನಮಗೆ ಒಂದು ಬೆರಳೆಣಿಕೆಯ ದಿನಗಳು ಮಾತ್ರ ನಮಗೆ ಸಿಕ್ಕಿದ್ದು. ಆದ್ದರಿಂದ ಹೆಚ್ಚಿನ ಜನರನ್ನು ನಮಗೆ ಬರಲಿಕ್ಕೆ ಆಗಲಿಲ್ಲ. ನಮ್ಮ ಸಮಿತಿಯ ಸದಸ್ಯರು ಕೂಡ ಇದ್ದಾರೆ. ಆದರೂ ಕೂಡ ಇವತ್ತು ತುಂಬ ಕಾರ್ಯಕ್ರಮ ಇದ್ದುದರಿಂದ ಎಲ್ಲರೂ ಕೂಡ ನಮಗೆ ಬರಲಿಕ್ಕೆ ಆಗೋದಿಲ್ಲ ಅಂಥೇಳಿ ಒಂದು ಮಾತನ್ನು ಹೇಳಿದರು. ಎಲ್ಲರನ್ನ ನಾನು ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಳುತ್ತಾ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಪತ್ರಿಕಾ ಪ್ರತಿನಿಧಿಯವರಾದ ಮಾಂಬಾಜಿ ಅವರಿದ್ದಾರೆ, ಕಿರಣ್ ಅವರಿದ್ದಾರೆ, ಎಲ್ಲ ಪತ್ರಿಕಾ ಮಾಧ್ಯಮದ ನನ್ನ ಮಿತ್ರರು ಹಾಗೂ ಇವತ್ತಿನ ಸಮಾರಂಭದಲ್ಲಿ ನಾವು ಒಂದು ಜಾನಪದ ಕಲಾವಿದ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಶೇಖರ್ ಪಂಬದ ಇವರನ್ನು ಕೂಡ ನಾವು ಸನ್ಮಾನಿಸಲಿಕ್ಕಿದ್ದೇವೆ. ಅವರು ಕೂಡ ಈಗ ಆಗಮಿಸಿದ್ದಾರೆ. ಹಾಗೆಯೇ ನಮ್ಮ ಚಿಣ್ಣರ ಲೋಕ ಇದರ ಪ್ರತಿನಿಧಿ ಹಾಗೂ ರೂವಾರಿ ಗೌರವಾನ್ವಿತ ಮೋಹನ್ ದಾಸ್ ಕೊಟ್ಟಾರಿ ಅವರು ಕೂಡ ಈ ಕಾರ್ಯಕ್ರಮದಲ್ಲಿದ್ದಾರೆ. ಅವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ನಮ್ಮೆಲ್ಲರ ಪ್ರೀತಿಯ ದಾಮೋದರ್ ಏರಿಯಾ ಅವರನ್ನು ಕೂಡ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಿವೃತ್ತ SVS ಕಾಲೇಜಿನ ಪ್ರಿನ್ಸಿಪಾಲರು ಗೌರವಾನ್ವಿತ ಪಾಂಡುರಂಗ ನಾಯಕ್ ಅವರು ಕೂಡ ನಮ್ಮೊಂದಿಗಿದ್ದಾರೆ. ಅವರ ಇರುವಿಕೆಯನ್ನು ಕೂಡ ನಾವು ಗೌರವಿಸ್ತಾ ಇದ್ದೇವೆ.
ದಯವಿಟ್ಟು ಎಲ್ಲರ ಹೆಸರು ನನಗೆ ಹೇಳಲಿಕ್ಕೆ ಆಗೋದಿಲ್ಲ, ಆದರೂ ಬಂದ ಎಲ್ಲ ಗೌರವಾನ್ವಿತ ನಮ್ಮ ಪ್ರೀತಿಯ ಕರೆಗೆ ಹೋಗೊಟ್ಟು ಈ ಕಾರ್ಯಕ್ರಮಕ್ಕೆ ಬಂದ ನಿಮ್ಮೆಲ್ಲರನ್ನು ಇನ್ನೂ ಹೆಚ್ಚು ನಾವು ಹೊತ್ತು ಕಾಯಿಸುವುದಿಲ್ಲ. ಯಾಕಂತ ಹೇಳಿದರೆ ಮಾತಾಡಲಿಕ್ಕೆ ಇನ್ನು ನಮ್ಮ ಪ್ರಾಸ್ತಾವಿಕ ಭಾಷಣದಲ್ಲಿ ಮಾತಾಡಲಿಕ್ಕಿದ್ದಾರೆ. ಗೌರವಾನ್ವಿತ ಅತಿಥಿಗಳು 2 ಮಾತುಗಳು ಅವರನ್ನು ಮಾತಾಡಲಿಕ್ಕಿದ್ದಾರೆ. ಆದ್ದರಿಂದ ಡಾಕ್ಟರ್ ರಾಜೇಶ್ ಭಟ್ ಕೂಡ ಇದ್ದಾರೆ, ಮೂಡಬಿದಿರೆ ಘಟಕದ ಪದಾಧಿಕಾರಿಗಳು ಇವರು. ಇವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ದಯವಿಟ್ಟು ಕ್ಷಮೆ ಇರಲಿ ನಮಗೆ. ಪದ್ಮಶ್ರೀ ನಿಡ್ಡೋಡಿ ಇವರು ಕೂಡ ಇದ್ದಾರೆ. ಇವರನ್ನು ಕೂಡ ಇವರ ಇರುವಿಕೆಯನ್ನು ಕೂಡ ಗೌರವಿಸ್ತಾ ಇದ್ದೇವೆ. ಹಾಗೆ ಎಲ್ಲರನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಮುಂದಿನ ಕಾರ್ಯಕ್ರಮಕ್ಕೆ ಈ ಕಾರ್ಯಕ್ರಮಕ್ಕೆ ನನಗೆ ಸ್ವಾಗತ ಭಾಷಣವನ್ನು ಕೊನೆಗೊಳಿಸ್ತೇನೆ. ನಮಸ್ತೆ. ವೇದಿಕೆಯಲ್ಲಿರುವಂಥ ಎಲ್ಲ ಅತಿಥಿಗಳನ್ನು, ಅದೇ ರೀತಿ ನಮ್ಮ ಗೌರವ ಸಲಹೆಗಾರರಾಗಿರುವಂಥ ಶ್ರೀ ಸದಾಶಿವ ಡಿ ತುಂಬೆ ಇವರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯ ಸದಸ್ಯರಾಗಿರುವಂಥ ಮೋಹನ್ ದಾಸ್ ಕೊಟ್ಟಾರಿ ಮುನ್ನೂರು ಇವರು ಈ ಸಂದರ್ಭದಲ್ಲಿ ನಮ್ಮ ಜೊತೆ ಉಪಸ್ಥಿತಿ ಇದ್ದಾರೆ. ತಮ್ಮ ಉಪಸ್ಥಿತಿಗೆ ಗೌರವವನ್ನು ಸೂಚಿಸುತ್ತಾ ಇದೀಗ ಉದ್ಘಾಟನೆಗೆ ಶುಭ ಹೊತ್ತನ್ನು ದೀಪ ಪ್ರಜ್ವಲಿಸುವ ಮುಖಾಂತರ ನಮ್ಮ ಉದ್ಘಾಟಕರು ಆಗಿರುವಂಥ ಶ್ರೀ ರಾಮ್ ಭಟ್, ನಿವೃತ್ತ ಪದವೀಧರ ಶಿಕ್ಷಕರು ಹಾಗೂ ಆನುವಂಶಿಕ ಪ್ರಧಾನ ಅರ್ಚಕರು ಶ್ರೀ ರಾಜರಾಜೇಶ್ವರಿ ದೇವಸ್ಥಾನ ಪೊಳಲಿ ಅದನ್ನು ನೆರವೇರಿಸಿಕೊಡಬೇಕು. ಅದೇ ರೀತಿ ಉದ್ಯಮಿಗಳು ಆಗಿರುವಂಥ ಶ್ರೀ ರಘುನಾಥ ಸೋಮಯಾಜಿಯವರು ತನ್ನ ಇದೀಗ ಬಂಟ್ವಾಳದಲ್ಲಿ ನೂತನವಾದಂಥ ಘಟಕವನ್ನು ಇಂದು ಶುಭ ಹೊತ್ತಲ್ಲಿ ಶುಭ ಗಳಿಗೆಯಲ್ಲಿ ಉದ್ಘಾಟನೆಗೊಂಡಿದೆ. ಕರ್ನಾಟಕ ಜಾನಪದ ಪರಿಷತ್ ಬೆಂಗಳೂರು ದಕ್ಷಿಣ ಕನ್ನಡ ಜಿಲ್ಲಾ ತಾಲೂಕು ಘಟಕ ಬಂಟ್ವಾಳ ಈ ಕರ್ನಾಟಕ ಜಾನಪದ ಪರಿಷತ್ತಿನ ಹಿಂದಿನ ಮುಂದಿನ ಯೋಚನೆಗಳ ಪ್ರಸ್ತಾವನೆಯ ಮೇಲೆ ಬೆಳಕನ್ನು ಚೆಲ್ಲಿಕ್ಕಿದ್ದಾರೆ ನಮ್ಮ ಕಾರ್ಯದರ್ಶಿಗಳು ಆಗಿರುವಂಥ ಶ್ರೀ ರಮೇಶ್ ಮೆಲ್ಕಾರ್ ಪ್ರಸ್ತಾವನೆಯ ನುಡಿಗಳೊಂದಿಗೆ. ಓಂ ಶ್ರೀ ಗುರುಭ್ಯೋ ನಮಃ. ಕರ್ನಾಟಕ ಜಾನಪದ ಪರಿಷತ್ತು ಬೆಂಗಳೂರು ದಕ್ಷಿಣ ಕನ್ನಡ ಜಿಲ್ಲಾ ತಾಲೂಕು ಘಟಕ ಬಂಟ್ವಾಳ ಇದರ ಉದ್ಘಾಟನೆ ಹಾಗೂ ಪದಗ್ರಹಣ ಸಮಾರಂಭಕ್ಕೆ ಸಾಕ್ಷಿಯಾಗಿರುವ ಈ ವೇದಿಕೆಯ ಮೇಲ್ಭಾಗದಲ್ಲಿ ಉಪಸ್ಥಿತರಿರುವಂಥ ಎಲ್ಲ ಗಣ್ಯರನ್ನು ಅತ್ಯಂತ ಆತ್ಮೀಯವಾಗಿ ನಾನು ಅವರಿಗೆ ವಂದಿಸ್ತಾ ಈ ಕಾರ್ಯಕ್ರಮದ ಕುರಿತಾಗಿ ಒಂದೆರಡು ಪ್ರಾಸ್ತಾವಿಕ ನುಡಿಗಳನ್ನಾಡಲು ನಾನು ನಿಮ್ಮ ಮುಂದೆ ನಿಂತಿದ್ದೇನೆ. ದಿವಂಗತ ಎಚ್.ಎಲ್. ನಾಗೇಗೌಡ ಇವರು ಸ್ಥಾಪಕ ಅಧ್ಯಕ್ಷರಾಗಿರುವಂಥ ಕರ್ನಾಟಕ ಜಾನಪದ ಪರಿಷತ್ ಬೆಂಗಳೂರು ಇದರ ಸ್ಥಾಪಕ ಅಧ್ಯಕ್ಷರಾಗಿರ್ತಾರೆ. ಮುಂದೆ ರಾಮನಗರದಲ್ಲಿ 22 ಎಕರೆ ವೈಶಾಲ್ಯ ಪ್ರದೇಶದಲ್ಲಿ ಈ ಜಾನಪದ ಲೋಕದ ಅನಾವರಣಗೊಳ್ಳುತ್ತೆ. ಮುಂದೆ ಆ ಪ್ರದೇಶದಲ್ಲಿ ಪ್ರತಿ ವರ್ಷವೂ ಕೂಡ ಪ್ರತಿ ಸಂದರ್ಭದಲ್ಲೂ ಕೂಡ ಜಾನಪದ ವಿದ್ವಾಂಸ ಲೋಕವೇ ಅಲ್ಲಿ ಅನಾವರಣಗೊಳ್ತಾ ಇದೆ. ಹೀಗೆ
ಮುಂದಕ್ಕೆ ಆ ಜಾನಪದ ಪರಿಷತ್ತು ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಸ್ಥಾಪನೆಗೊಂಡು ಮುಂದೆ ಆ ರಾಜ್ಯದ ಜಿಲ್ಲೆಯ ಸ್ಥಾಪನೆಯಾಗಿ ಮುಂದೆ ತಾಲೂಕು ಘಟಕಗಳು ಕೂಡ ಸ್ಥಾಪನೆಗೊಳ್ಳುತ್ತೆ. ಹೀಗೆ ಬಂಟ್ವಾಳ ತಾಲೂಕಿನಲ್ಲಿ ಅದರ ದಕ್ಷಿಣ ಕನ್ನಡ ಜಿಲ್ಲಾ ಬಂಟ್ವಾಳ ತಾಲೂಕಿನಲ್ಲಿ ಮೊದಲ ಅಧ್ಯಕ್ಷತೆಯನ್ನು ವಹಿಸಿರ್ತಾರೆ ಶ್ರೀಯುತ ಮೋಹನ್ ದಾಸ್ ಕೊಟ್ಟಾರಿ ಇವರು. ತದನಂತರ 3 ವರ್ಷಗಳ ನಂತರ ಇಡೀ ಕರ್ನಾಟಕ ಜಾನಪದ ಲೋಕದ ಅನಾವರಣ ಈ ಮೂಲಕ ನಡೆಯುತ್ತದೆ. ಹಾಗೆ ಸಿಕ್ಕಂಥ ಅವಕಾಶದ ಸಂದರ್ಭದಲ್ಲಿ ರಾಮನಗರ ಈ ಪ್ರದೇಶದಲ್ಲಿ ಸ್ಥಾಪನೆಗೊಂಡಿರುವಂಥ 22 ಎಕರೆ ಪ್ರದೇಶದಲ್ಲಿ ಸ್ಥಾಪನೆಗೊಂಡಿರುವಂಥ ಜಾನಪದ ಲೋಕದ ವೈಭೋಗವನ್ನು ನೋಡುವುದಕ್ಕೆ ಇಂದಿನ ಅಧ್ಯಕ್ಷರಾಗಿ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂಥ ಶ್ರೀಯುತ ರಾಜೇಶ್ ಕೈಲಾರ್ಕ ಇವರು ನಮಗೆ ಒಂದು ಸೂಚನೆ ಮೂಲಕ ಹೇಳಿರ್ತಾರೆ, ತಾವುಗಳು ಸಿಕ್ಕಂಥ ಅವಕಾಶವನ್ನು ಇಲ್ಲಿಗೆ ಒಂದು ಭೇಟಿ ನೀಡುವ ಮೂಲಕ ಅದರ ರಸದೌತಣವನ್ನು ಅನುಭವಿಸಿ ಎನ್ನುವಂಥ ಮಾತನ್ನು ಈ ಮೂಲಕ ಹೇಳಿರ್ತಾರೆ. ಅವರೀಗ ಅನುಪಸ್ಥಿತಿಯಲ್ಲಿ ಈ ವಿಷಯವನ್ನು ನಮ್ಮಲ್ಲಿ ಹೇಳಿರ್ತಾರೆ. ಹಾಗೆ ಕರ್ನಾಟಕ ಜಾನಪದ ಪರಿಷತ್ತು ಕರ್ನಾಟಕ ರಾಜ್ಯ ಅದರ ಎಲ್ಲ ಜಿಲ್ಲೆಗಳಲ್ಲಿ ಹಾಗೂ ತಾಲೂಕು ಘಟಕಗಳಲ್ಲಿ ಇದನ್ನು ಸ್ಥಾಪಿಸಿ ತದನಂತರ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಘಟಕದ ಅಧ್ಯಕ್ಷರಾಗಿ ಮುಂದೆ ಶ್ರೀಮತಿ ಪ್ರಮೀಳಾ ಮಾಣೂರ್ ಇವರು ಅಧ್ಯಕ್ಷತೆಯನ್ನು ವಹಿಸ್ತಾರೆ. ಹಲವಾರು ವರ್ಷಗಳಿಂದ ಈ ಕರ್ನಾಟಕ ಜಾನಪದ ಪರಿಷತ್ತು ಕಾರ್ಯನಿರ್ವಹಿಸುತ್ತಾ ಬಂದಿದೆ. ಇದೀಗ ನಾವು ಬಂಟ್ವಾಳ ತಾಲೂಕಿನಲ್ಲಿ ಜಿಲ್ಲೆಯ ಎಲ್ಲ ತಾಲೂಕು ಘಟಕಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವಂಥ ಕರ್ನಾಟಕ ಜಾನಪದ ಪರಿಷತ್ತಿನ ವತಿಯಿಂದ ಬಂಟ್ವಾಳ ತಾಲೂಕಿನಲ್ಲಿ ಅಧ್ಯಕ್ಷೆಯಾಗಿ ಶ್ರೀಮತಿ ಪ್ರಮೀಳಾ ಮಾನೂರ್ ಇವರು ಅಧ್ಯಕ್ಷತೆಯನ್ನು ವಹಿಸಿರ್ತಾರೆ. ಹಾಗೂ ಘಟಕಕ್ಕೆ ನಿಗದಿತ ಪದಾಧಿಕಾರಿಗಳನ್ನು ನೇಮಕ ಮಾಡಿಕೊಳ್ಳುವಂಥ ಅಧಿಕಾರವನ್ನು ಅವರಿಗೆ ನೀಡಿರ್ತಾರೆ. ಇದಕ್ಕೆ ಈ ಪದಗ್ರಹಣ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಎಲ್ಲರನ್ನೂ ನಾನು ಆತ್ಮೀಯವಾಗಿ ಅವರನ್ನು ಸ್ವಾಗತಿಸುತ್ತಾ ಈ ಕಾರ್ಯಕ್ರಮಕ್ಕೆ ನನಗೆ ಪ್ರಾಸ್ತಾವಿಕವಾಗಿ ಮಾತನಾಡುವುದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಂಥ ತಮಗೆಲ್ಲರಿಗೂ ಪ್ರೀತಿಪೂರ್ವಕವಾದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಆಗಿರುವಂಥ ರಮೇಶ್ ಮೆಲ್ಕರ್ ಇವರಿಗೆ ವಂದನೆಗಳನ್ನು ಸಲ್ಲಿಸುತ್ತೆ. ನಮ್ಮ ಉದ್ಘಾಟನೆ ಆಯಿತು, ಹೊಸ ತಂಡ ಬೆಳಗಿತು, ಕರ್ನಾಟಕ ಬೆಳಗಲಿ ನಂದಾದೀಪ, ಬಂಟ್ವಾಳದ ಸುತ್ತ ಮಾರ್ದನಿಸಲಿ ಜಾನಪದದ ಸತ್ವ, ಸಮಾನ ಮನಸ್ಕರಿಗೆ ಸಿಗಲಿ ನಿಮ್ಮ ಸಹಕಾರದ ಮಿತ್ರತ್ವ, ಕನ್ನಡ ಜನಪದದ ಮೂಲಕ ಈ ಮಣ್ಣ ಭಾಷೆಗೂ ಸಂಬಂಧ ನೀಡುತ್ತಾ ಎನ್ನುವಂಥ ಆಶಯದೊಂದಿಗೆ ಉದ್ಘಾಟನೆಯನ್ನು ಮಾಡಿದಂಥ ದೀಪ ಪ್ರಜ್ವಲಿಸಿದಂತಹ ನಮ್ಮ ಹಿರಿಯರು, ಪೊಳಲಿ ರಾಜರಾಜೇಶ್ವರಿ ದೇವಸ್ಥಾನದ ಶ್ರೀದೇವಿಯ ಸೇವೆಯನ್ನು ಮಾಡುವಂಥ ಆನುವಂಶಿಕ ಪ್ರಧಾನ ಅರ್ಚಕರು ಆಗಿರುವಂಥ ಶ್ರೀ ರಾಮ್ ಭಟ್ರವರು ನಮ್ಮ ಜೊತೆಯಲ್ಲಿದ್ದಾರೆ. ಇದೀಗ ಉದ್ಘಾಟನೆಯ ಈ ಸಂದರ್ಭದಲ್ಲಿ ಉದ್ಘಾಟಕರ ಮಾತಿಗೆ ಅವಕಾಶವನ್ನು ನೀಡ್ತಾ ಇದ್ದೇವೆ. ಶ್ರೀ ರಾಮ್ ಭಟ್ ಅಂತ ನಿಮ್ಮೆಲ್ಲ ಆರಾಧ್ಯ ದೇವತೆಯಾದಂಥ ಆ ಮಹಾಮಹಿಮ್ ಮಾತೆ ಶ್ರೀ ರಾಜರಾಜೇಶ್ವರಿಯನ್ನು, ಹಾಗೆ ಈ ಪರಿಸರದಲ್ಲಿರುವಂಥ ಎಲ್ಲ ದೈವ ದೇವರುಗಳನ್ನು ನೆನಪಿಸಿಕೊಂಡು ಈ ಒಂದು ಧಾರ್ಮಿಕ ಪರಿಷತ್ತು ಬಂಟ್ವಾಳ ಘಟಕದ ಈ ಉದ್ಘಾಟನಾ ಸಮಯದಲ್ಲಿ ವಿಶೇಷವಾಗಿ ಪದಗ್ರಹಣ ಸಮಾರಂಭ ಆ ಒಂದು ಸಮಯದಲ್ಲಿ ಒಂದೆರಡು ಮಾತುಗಳನ್ನ ಆಡಬೇಕು ಅಂತ ಅಪೇಕ್ಷೆ ಪಟ್ಟಿದ್ದೇನೆ. ಈಗಾಗಲೇ ಈ ಪ್ರಾಸ್ತಾವಿಕ ಭಾಷಣ ಮಾಡಿದವರು ಕೆಲವು ವಿಚಾರಗಳನ್ನು ಹೇಳಿದರು, ನನಗೂ ಅದು ತಿಳಿದಿತ್ತು. ಈಗ ಆ ಬಗ್ಗೆ ಮುಂದೆ ನೋಡೋಣ. ಈಗ ಮುಖ್ಯವಾಗಿ ನಾವು ದೀಪ ಪ್ರಜ್ವಲನೆಯ ಮೂಲಕ ಸಂಪತ್ ಸಮೃದ್ಧಿಯನ್ನು ಅಭಿವೃದ್ಧಿಪಡಿಸುವ ಮೂಲಕ ಅತ್ಯಂತ ಉಪಯುಕ್ತವಾದಂಥ ಯೋಜನೆಗಳಿಂದ ಅತ್ಯಂತ ಯೋಗ್ಯವಾದ ಕಾರ್ಯಕ್ರಮವನ್ನು ಈ ಘಟಕ ಆರಂಭಿಸಿಕೊಂಡಿದೆ. ಭಾಳ ಸಂತೋಷ ನನಗೆ. ಒಂದು ನಿಮಗೆಲ್ಲ ಗೊತ್ತುಂಟು, ಸಾಮಾನ್ಯವಾಗಿ ಈ ಪೂಜೆ ಮಾಡುವಾಗ ದುರ್ಗಾ ನಮಸ್ಕಾರವ ಇನ್ನಿತರ ದೀಪ ಪ್ರಜ್ವಲನೆ ಮಾಡುವಾಗ ಯಾವಾಗಲೂ ಒಂದು ಶ್ಲೋಕ ಬರ್ತದೆ, ಭೋ ದೀಪದೇವಿ ರೂಪಸ್ಥಂ ಕರ್ಮ ಸಾಕ್ಷಿ ಅವಿಘ್ನತ್ ಯಾವತ್ ಪೂಜಾಂ ಕರಿಷ್ಯಾಮಿ ಶಾಶ್ವತ್ ಸ್ವಸ್ತಿರಾಭವ. ನಾವು ಮಾಡುವಂಥ ಕಾರ್ಯವು
ಯಶಸ್ವಿ ಆಗುವವರೆಗೆ ನೀನು ಪ್ರಜ್ವಲಿಸ್ತಾ ಇರಮ್ಮ ಅಂತ ದೇವಿಯಲ್ಲಿ ಬೇಡಿಕೊಂಡು. ನಮ್ಮದು ಸಣ್ಣ ಪೂಜೆ ಅಲ್ಲ, ಇದು ಮಹಾಯಜ್ಞ, ದೊಡ್ಡ ಪೂಜೆ. ಈ ಒಂದು ಪೂಜೆ ಅದು ನಿರಂತರ ನಡೀತಾ ಇರಬೇಕು. ಆ ನಿರಂತರ ನಡೀತಾ ಇರಬೇಕಾದ್ರೆ ಆ ದೀಪ ಹೇಗೆ ಪ್ರಜ್ವಲಿಸಿದ್ದೇವ ಆ ಪ್ರಜ್ವಲನೆಯ ಶಕ್ತಿ ನಮಗೆ ದೇವರು ಕೊಡಬೇಕು. ಮತ್ತೆ ಅದು ಪ್ರಜ್ವಲಿಸ್ತಾ ಇರಬೇಕು. ನಮ್ಮ ನಂತರವು ಇನ್ನು ಮುಂದೆ ಮುಂದೆ ಬರುವವರು ಅದನ್ನು ನಡೆಸ್ತಾ ಹೋಗುವಂಥ ಶಕ್ತಿ ಕೊಡಬೇಕು ಅಂತ ಒಳ್ಳೆಯ ಸಂಕೇತವನ್ನು ಇವತ್ತು ಹಂಚಿಕೊಂಡಿದ್ದೀರಿ. ವಿಶೇಷವಾಗಿ ನಮ್ಮ ಆತ್ಮೀಯರಾದಂಥ ರಂಗನಾಥ ಸೋಮಾಜಿಯವರ ಮೂಲಕ ಆ ಒಂದು ಸಂಪದ್ಭರಿತ ನಮ್ಮದೆಲ್ಲ ತುಂಬಬೇಕು. ಒಳ್ಳೆಯ ಕಳಚ ತುಂಬ ಅಕ್ಕಿ ಇಟ್ಟು ಒಳ್ಳೆಯ ತೆಂಗಿನ ಆ ಒಂದು ಇದನ್ನು ವಿಕಸನೆ ಮಾಡಿ ಅಭಿವೃದ್ಧಿಯ ಸಂಕೇತವಾಗಿ ಮಾಡಿಸಿಕೊಟ್ಟಿದ್ದೀರಿ. 2 ಅತ್ಯುತ್ತಮವಾದ ಕಾರ್ಯಕ್ರಮಗಳು ಅಂತ ಹೇಳಲಿಕ್ಕೆ ನಾನು ಹೆಚ್ಚು ಸಂತೋಷ ಪಡ್ತೇನೆ. ವಿಶೇಷವಾಗಿ ನಮ್ಮ ವೇದಿಕೆಯ ಮೇಲಿರುವಂಥ ಬೇರೆ ಬೇರೆ ಘಟಕದ ಕಾರ್ಯದರ್ಶಿಗಳಿದ್ದಾರೆ. ವಿಶೇಷವಾಗಿ ಉದ್ಘಾಟನೆ ಮಾಡಿದಂಥ ರಂಗನಾಥ ಸೋಮಾಜಿಯವರೇ, ಹಾಗೆ ಚಂದ್ರಶೆಟ್ಟಿ ರಂಗೋಲಿ ಪರಿಚಯ ಉಂಟು ನನಗೆ ಮೊದಲಿಂದ. ದೇವಸ್ಥಾನ ಪೊಳಲಿ ದೇವಸ್ಥಾನದಲ್ಲಿ ಏನೇ ಕಾರ್ಯಕ್ರಮ ಇದ್ದರೆ ಚಂದ್ರಶೆಟ್ಟರ ಕೈವಾಡ ಇದೆ ಅದರಲ್ಲಿ. ಜಗನ್ನಾಥ್ ಚೌಟ ಬಡಿಗುಡ್ಡೆ, ಪ್ರವೀಣ್ ಕುಮಾರ್ ಕೊಡಿಯಾಲ್ ಬೈಲು, ರಾಜೇಶ್ ಕೈಲಾರ್, ತಾರಾನಾಥ್ ಶೆಟ್ಟಿ ಬೋಳಾರ, ಶಿವರಾಮ ಜೋಗಿ. ಸಂತೋಷ, ಬಹಳ ಸಂತೋಷ ಆಯಿತು ನನಗೆ. ಯಾಕೆಂದರೆ ಈ ಜಾನಪದ ಪರಿಷತ್ತಿನಲ್ಲಿ ಅದು ಕೂಡ ಯಕ್ಷಗಾನ ಕೂಡ ಸೇರಿದೆ ಈಗ. ಆದ್ದರಿಂದ ಅಂಥ ಒಬ್ಬ ಹಿರಿಯ ಕಲಾವಿದರನ್ನು ಇಲ್ಲಿ ನೀವು ವೇದಿಕೆಯಲ್ಲಿ ಕುಳಿಸಿ ಅವರಿಗೊಂದು ಗೌರವಿಸಿದ್ರೆಂದರೆ ಒಳ್ಳೆಯ ಸ್ತುತ್ಯವಾದಂಥ ಕಾರ್ಯಕ್ರಮ. ಹಾಗೆ ಇವತ್ತಿನ ಪ್ರಮೀಳಾ ಮಾಣೂರು ಭಾಳ ಅವರು ಹೇಳಿದರು, ಭಾಳ ಆಸಕ್ತಿ. ನನಗೂ ಗೊತ್ತಿದ್ದ ಹಾಗೆ ಒಂದು ಛಲದಂಕ ಅವಳು, ಛಲ, ಏನಾದರೂ ಒಂದು ಹಿಡಿದ ಕೆಲಸವನ್ನು ಸಾಧಿಸಿಯೇ ಬಿಡಬೇಕು ಅಂತ. ಅದಕ್ಕೆ ಏನೇ ಎಡೆತೊಡಲು ಬಂದರೂ ಬಿಡುವುದಿಲ್ಲ, ಮತ್ತೆ ಹೋಗ್ತಾಳೆ. ನನ್ನನ್ನು ಫೋನ್ನ ಮೂಲಕ ಸಂಪರ್ಕಿಸಿದಳು. ಆಗುವುದಿಲ್ವಾ, ನನಗೆ ಕೆಲಸ ದೇವಸ್ಥಾನದಲ್ಲಿ ನನಗೆ ಬರಲಿಕ್ಕೆ ಸಾಧ್ಯ ಇಲ್ಲ, ಈ ಒಂದು ಗಳಿಗೆ ಬಂದು ಹೋದರೆ ಸಾಕು. ಹಾಗೆ ಅವರನ್ನು ಒತ್ತಡಕ್ಕೆ ಮತ್ತೆ ವಿಶೇಷವಾಗಿ ಈ ಒಂದು ಕೆಲಸ ಆಗುವಂಥ ಒಂದು ಪರಿಷತ್ತುಂಟಲ್ಲ, ಆ ಒಂದು ಧಾರ್ಮಿಕ ಪರಿಷತ್ ಘಟಕ, ಆ ಪರಿಷತ್ತಿನ ಕಾರ್ಯಗಳು ತಿಳ್ಕೊಳ್ಬೇಕೆಂಬ ಆಸೆ ನನಗೂ ಇದೆ. ಏನು ಧಾರ್ಮಿಕ ಪರಿಷತ್ತಿನಲ್ಲಿ ಆಗ್ತದೆ ಇದನ್ನು ತಿಳ್ಕೊಳ್ಳಿಕ್ಕೆ ಒಂದು ಅವಕಾಶ ಅಂಥೇಳಿ ಈ ಇಡೀ ವಯಸ್ಸಾದರೂ ಒಪ್ಪಿಕೊಂಡು ಬಂದಿದ್ದೇನೆ ಅಂತ ಎಲ್ಲ ಇಲ್ಲಿರುವಂಥ ವೇದಿಕೆಯಲ್ಲಿರುವ ಗಣ್ಯರು, ಬಹಳ ಸಂಖ್ಯೆಯಲ್ಲಿ ಸೇರಿದಂಥ ಚೇರ್ಸ್ ಬೇಕಷ್ಟಿದೆ, ಸಂಖ್ಯೆ ನಿರೀಕ್ಷೆ ತುಂಬ ಇತ್ತು ಅವರಿಗೆ. ಆದರೆ ಕ್ವಾಲಿಟಿ ಮುಖ್ಯ, ಕ್ವಾಂಟಿಟಿಗಿಂತ ಕ್ವಾಲಿಟಿ ಅಂತ. ಈಗ ಬಂದವರೆಲ್ಲ ಒಳ್ಳೆಯ ಸಮರ್ಥರು, ಯೋಗ್ಯರು, ಹೇಳಿದ್ದನ್ನು ಗ್ರಹಿಸಿಕೊಳ್ಳುವವರು ಅಥವಾ ನಮ್ಮಿಂದ ಆ ಕೆಲಸವನ್ನು ಮುಂದುವರಿಸುವವರು ಎಂಬುದರಲ್ಲಿ ಸಂಶಯ ಇಲ್ಲ. ಅಂಥ ಒಂದು ಒಳ್ಳೆಯ ಸಂಘಟನೆ ಆಗಿದೆ. ಆದ್ದರಿಂದ ಎಲ್ಲರನ್ನ ಮತ್ತೊಮ್ಮೆ ಸ್ಮರಿಸ್ತಾ ಒಂದೆರಡು ಮಾತುಗಳನ್ನು ನಾನು ಹೇಳುವುದಕ್ಕೆ ಅಪೇಕ್ಷೆ ಪಡ್ತೇನೆ. ಮುಖ್ಯವಾಗಿ ಒಳ್ಳೆಯ ಪ್ರಜ್ವಲನೆಯಿಂದ, ಒಳ್ಳೆಯ ಉದ್ಘಾಟನೆಯಿಂದ ನಾವು ದೇವರನ್ನು ಸ್ತುತಿಸಿಕೊಂಡು ಯಾವ ಕಾರ್ಯವನ್ನು ಮಾಡ್ತೇವೆ ಅದಕ್ಕೆ ದೇವರ ದಯೆ ಇದೆ ಅಂತ. ಇದು ನಮ್ಮ ಸನಾತನ ಸಂಸ್ಕೃತಿ. ನಮ್ಮ ಸಂಸ್ಕೃತಿಯನ್ನು ಬಿಟ್ಟು ಮಾಡುವಂಥ ಯಾವುದೇ ಕೆಲಸವು ಉತ್ತಮ ಆಗದೇ ಇರ್ಬೋದು. ಆದರೆ ಸನಾತನಕ್ಕೆ ಬೆಲೆ ಜೊತೆಗೆ ನಮ್ಮ ಸಂಸ್ಕೃತಿಗೆ ಬೆಲೆ ಕೊಟ್ಟು ಪ್ರಜ್ವಲನೆ ಇಷ್ಟ ಕೆಲಸಗಳನ್ನೆಲ್ಲ ಮಾಡಿಕೊಂಡು ಹೋದಾಗ ನಮ್ಮ ಎಲ್ಲ ಕೆಲಸಗಳು ಸುಸೂತ್ರವಾಗಿ ನಡೀತದೆ ಎಂಬುದರಲ್ಲಿ ಸಂಶಯವಿಲ್ಲ. ಒಂದು ಮಾತಿದೆ, ದೇವಿಯ ಮಾತೇ ಅದು, ಯಂ ಕಾಮಯತೆ ಕಾಮಂ ತಂ ಪ್ರಾಪ್ನೋತಿ ನಿಶ್ಚಿತಂ. ಏನೇನು ನಾವು ಬಯಸ್ತೇವೆ, ಭಕ್ತಿ ಶ್ರದ್ಧೆಯಿಂದ ಏನೇನು ಕೇಳಿಕೊಳ್ತೇವೆ ಅದನ್ನು ಖಂಡಿತ ನಾನು ಒದಗಿಸಿಕೊಡ್ತೇನೆ. ಇದು ದೇವಿಯ ಒಂದು ಮಾತು ಅಂತ. ಒಳ್ಳೆಯ ಕೆಲಸಕ್ಕೆ ಕೈ ಹಾಕಿದ್ದೇವೆ, ನಾವು ಮುಂದುವರಿತೇವೆ. ನಮಗೆ ಅದಕ್ಕೆ ಸಂಪೂರ್ಣವಾದ ಶಕ್ತಿಯನ್ನು ನಮ್ಮ ದೇವರುಗಳು ಅನುಗ್ರಹಿಸಲಿ ಅಂತ ಹೇಳ್ತಾ, ಈ ಜಾನಪದದ ಬಗ್ಗೆ ಒಂದೆರಡು ಮಾತು, ಹೆಚ್ಚು ಹೇಳಲಿಕ್ಕೆ ಹೋಗೋದಿಲ್ಲ ನಾನು. ಇದು ಲಿಪಿ ಇಲ್ಲ ಇದಕ್ಕೆ. ಜಾನಪದ ಎಂಬುದು ಲಿಪಿ ಇಲ್ಲದ್ದು. ಇದಕ್ಕೆ ಒಂದು ಹಿಂದಿನ ಕವಿವಾಣಿ ಇದೆ, ಕುರಿತು ಓದದೆಯೂ ಕಾವ್ಯ ಪರಿಣತ ಮತಿಗಳು. ಯಾರು ಈಗಿನಂತೆ, ಈಗ ಸಣ್ಣ ಮಗು ಕೂಡ
ಶಾಲೆಗೆ ಹೋಗ್ಲಿಕ್ಕೆ ಶುರು ಮಾಡ್ತದೆ. ಶಾಲೆಗೆ ಹೋಗಿ ಕಲಿಯುವುದು ಅಥವಾ ಈಗ ಬೇಕಾದಷ್ಟು ಅನುಕೂಲತೆ ಇದೆ ಕಲಿಯುವುದಕ್ಕೆ. ಇದು ಆ ಕಾಲ ಅಲ್ಲ, ಹಿಂದೆ ಏನೂ ಇರಲಿಲ್ಲ, ಓದುವುದಕ್ಕೆ ಬರುವುದಿಲ್ಲ, ಶಾಲೆಗಳಿಲ್ಲ, ಹೇಳಿಕೊಡೋರಿಲ್ಲ, ಎಲ್ಲೋ ಅಲ್ಲೊಂದು ಇಲ್ಲೊಂದು ತಿಳಿದವರು ಇರ್ಬೋದು. ಅಂಥ ಸಮಯದಲ್ಲಿ ಕೂಡ ಇದ್ದಂಥ ಜನ ಕುರಿತು ಓದದೆಯಂ, ಕೂತ್ಕೊಂಡು ಓದಲಿಲ್ಲ, ಶಾಲೆಗೆ ಹೋಗಲಿಲ್ಲ. ಹಾಗೆ ಅಂತ ಅವರು ತಮ್ಮ ಜ್ಞಾನ ಭಂಡಾರವನ್ನು ಕಮ್ಮಿ ಮಾಡಿಕೊಳ್ಳಿಲ್ಲ. ಜ್ಞಾನ ಭಂಡಾರ ವೃದ್ಧಿ ಆಗ್ತಾ ಇತ್ತು. ಅವರಿಗೆ ಗೊತ್ತಿದ್ದದನ್ನು ಇತರರಿಗೆ ಹಂಚಿದರು. ಒಂದು ಸಮಾನ ಗುಣಧರ್ಮ ಇರುವವರು ಕೂಡಿಕೊಂಡು ಮಾಡುವಂಥದ್ದೇ ಒಂದು ಜನಪದರಂದ ಯಾರು? ಒಂದು ಸಮಾನ ಗುಣಧರ್ಮಗಳನ್ನು ಹೊಂದಿರುವವರು ಅವರೆಲ್ಲ ಸೇರಿಕೊಂಡು ಒಂದು ವಿಚಾರ, ಒಂದು ಸಂಘಟನೆ ಮಾಡಿಕೊಂಡು ಆಗಬೇಕಂತ ವಿಚಾರ ಚರ್ಚೆ ಮಾಡೋದು, ಅದೇ ಜನಪದ, ಅದು ಜಾನಪದ ಸಾಹಿತ್ಯ. ಇದರ ಬಗ್ಗೆ ಸರ್ಕಾರ ಕೂಡ ತಡವಾಗಿ ಆದರೂ ಎಚ್ಚೆತ್ತುಕೊಂಡಿದೆ. ಅವರು ಹೇಳಿದ ಹಾಗೆ ಸುಮಾರು 3-4 ದಶಕಗಳ ಹಿಂದೆ ಎಚ್.ಎಲ್. ನಾಗೇಗೌಡರು, ಅವರು ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಆಗಿದ್ದರು. ಅವರು ಇದಕ್ಕಾಗಿ ಪಟ್ಟ ಶ್ರಮ ಬಹುಶಃ ಯಾವೊಬ್ಬ ಅಧಿಕಾರಿ ಪಡಲಿಲ್ಲ ಅಂತ ನಾನು ಖಂಡಿತ ಹೇಳಬಲ್ಲೆ. ನನಗೂ ಗೊತ್ತು, ಪೊಳಲಿಯಲ್ಲಿ ಯಾವುದೋ ಒಂದು ಕಾರ್ಯಕ್ರಮ ಆದಾಗ ಅವರನ್ನು ಕರೆಸಿದ್ದೇವೆ ನಾವು. ಅಲ್ಲಿ ಅವರು ಅದರ ಬಗ್ಗೆ, ಜಾನಪದದ ಬಗ್ಗೆ ಬಹಳಷ್ಟು ಹೇಳಿದ್ದಾರೆ, ಒಳ್ಳೆಯ ನಾಲೆಜ್ ಉಂಟು. ಅವರದು ಒಂದು ಮಾತು ನೆನಪಾಗ್ತದೆ, ಶರಾವತಿ ಬತ್ತಿ ಹೋದರೆ ಮತ್ತೆ ತುಂಬಿ ಹರಿದಾಳು. ಹಾಗೆ ಅಂತ ಜಾನಪದ ಶರಾವತಿ ಅಳಿಸಿ ಹೋದರೆ ಮತ್ತೆ ಹುಟ್ಟಲಿಕ್ಕಿಲ್ಲ. ಆದ್ದರಿಂದ ಜಾನಪದ ಸಾಹಿತ್ಯವನ್ನು ಆರಲಿಕ್ಕೆ ಬಿಡಬೇಡಿ, ಅದು ಮತ್ತೆ ಮುಂದುವರಿಯಬೇಕು. ಇದು ಅವರ ಒಂದು ಮಾತು, ಖಂಡಿತ ಸತ್ಯ. ನಾವು ಅದನ್ನು ಕಡೆಗಣಿಸಿದರೆ ಅದು ನಮ್ಮೊಂದಿಗೆ ಬರಲಾರದು. ಸಮಗ್ರ ಕನ್ನಡ ಜಾನಪದ ಯಕ್ಷಗಾನ ಸಾಹಿತ್ಯದ ಸಂಪುಟ ರಚನೆಗೆ ಸರಕಾರ ಮನಸ್ಸು ಮಾಡಿ ಅಂಥ ಒಂದು ಸಂಪುಟವನ್ನು ಒಂದು ಸಮಗ್ರ ಕಾರ್ಯಕ್ರಮ ಅಭಿವೃದ್ಧಿಗಾಗಿ ಮಾಡಿದಂಥ ಒಂದು ಸಂಸ್ಥೆ ಇವತ್ತು 100 ಪುಸ್ತಕಗಳ ಒಂದು ಸಂಪುಟ ತೆರಿಬೇಕು ತೀರ್ಮಾನ ಮಾಡಿದ್ದಾರೆ. ಭಾಳಷ್ಟು ಪ್ರಿಂಟ್ ಇದೆ. ಅದನ್ನು ನೋಡಿಕೊಳ್ಳುವಂಥ, ಅದರಲ್ಲಿ ವಿಚಾರ ತಿಳ್ಕೊಂಡು ನಾವು ಹೇಗೆ ನಮ್ಮನ್ನು ತೊಡಗಿಸಿಕೊಳ್ಬೋದು ಎಂಬುದು ಮಾತ್ರ ನಮಗೆ ಬೇಕಾದಂಥ ವಿಚಾರ. ಅಂಥ ಒಂದು ಒಳ್ಳೆಯ ಸಮುದಾಯದ ಹಿತವಷ್ಟೇ ಅದಕ್ಕೆ ಬೇಕಾಗುವುದು. ಜಾನಪದ ಸಾಹಿತ್ಯ ಅಂದರೆ ಅದು ಸಮುದಾಯದ ಹಿತವನ್ನು ಕಾಯುವಂಥ ಒಂದು ವ್ಯವಸ್ಥೆ. ಸಮುದಾಯಕ್ಕೆ ಏನು ಬೇಕು, ಸಮುದಾಯ ಸಂತೋಷ ಪಡುವುದು ಹೇಗೆ, ಸಮುದಾಯದ ಆಗು ಹೋಗುಗಳು, ನಡವಳಿಕೆಗಳು, ನಂಬಿಕೆಗಳೇನು, ಅದಕ್ಕೆ ಪೂರಕವಾಗಿ ಸ್ಪಂದಿಸುವಂಥ ಒಂದು ಕೆಲಸವನ್ನು ಹಿಂದಿನ ಜಾನಪದ ಸಾಹಿತ್ಯ ಮಾಡ್ತಾಯಿತ್ತು. ಅಂಥ ಜಾನಪದ ಸಾಹಿತ್ಯದ ಒಂದು ಘಟಕ ನಮ್ಮ ಬಂಟ್ವಾಳದಲ್ಲಿ ಪ್ರಮೀಳಾ ಇವರ ನೇತೃತ್ವದಲ್ಲಿ ತುಂಬ ಜನ ಒಳ್ಳೆಯ ಸಮರ್ಥರನ್ನು ಸೇರಿಸಿಕೊಂಡು ಮಾಡಿದಂಥ ಈ ಕಾರ್ಯಕ್ರಮ ವೃದ್ಧಿಯಾಗಲಿ. ಬರೇ ಒಂದು ಸಭೆ ಮಾಡಿ ಮುಗಿಸುವುದಕ್ಕಷ್ಟಲ್ಲ, ಇವತ್ತು ರಾಜ್ಯ ಮಟ್ಟದಲ್ಲಿದೆ, ಜಿಲ್ಲಾ ಮಟ್ಟದಲ್ಲಿದೆ, ತಾಲೂಕು ಮಟ್ಟದಲ್ಲಿದೆ. ನನ್ನ ಒಂದು ಅನಿಸಿಕೆ ಅಂದರೆ ಇದು ಗ್ರಾಮೀಣ ಮಟ್ಟಕ್ಕೆ ಹೋಗಬೇಕು. ಗ್ರಾಮೀಣ ಮಟ್ಟದಲ್ಲಿ ಎಷ್ಟೋ ಗ್ರಾಮಗಳಲ್ಲಿ ಎಷ್ಟೋ ಅದ್ಭುತ ಕಲಾವಿದರಿದ್ದಾರೆ, ಎಷ್ಟೋ ಜನ ನಾಟಿ ವೈದ್ಯರಿದ್ದಾರೆ, ಎಷ್ಟೋ ಸಸ್ಯ ಗಿಡಮೂಲಿಕೆಗಳಿಂದ ಔಷಧಿ ಮಾಡೋ ಚೈತನ್ಯ ಇರುವಂಥ ವ್ಯಕ್ತಿಗಳಿದ್ದಾರೆ. ಅವರನ್ನು ನಾವು ಬೆಳಕಿಗೆ ತರಬೇಕು. ಅವರು ಅಲ್ಲಿಂದಲೇ ಅದು ನಶಿಸಿ ಹೋದರೆ, ಆ ನಾಟಿ ವೈದ್ಯರ ಪತ್ತೆ ಇಲ್ಲ ಅಂತಾದರೆ ಮುಂದೆ ನಮಗೆ ಅದು ಬಹಳ ದೊಡ್ಡ ಸಮಸ್ಯೆ. ನಮಗೆ ನಾಟಿ ವೈದ್ಯರನ್ನು ಗುರುತಿಸಬೇಕು. ಅಂಥ ಗಿಡಮೂಲಿಕೆಗಳು ಯಾವುದು ನಿಮಗೆಲ್ಲ ಗೊತ್ತಿದೆ. ಒಂದು ಸೋಂಕು ಬಂದಾಗ ಒಂದು ಗಿಡ, ಅದನ್ನು ಎಲ್ಲಿದ್ದರೂ ಹುಡುಕಿಕೊಂಡು ಜನ ಹೋಗಿ ಅದರ ಕಷಾಯ ಮಾಡಿ ಕುಡಿತಿದ್ರು. ಆ ಒಂದು ಸಣ್ಣ ಜ್ಞಾನ ನಮಗೆ ಅದಕ್ಕಿಂತ ಮೊದಲು ಇರಲಿಲ್ಲ, ಈಗಲೂ ಮರೆತು ಹೋಯ್ತು ಬಿಡಿ. ಯಾಕೆಂದರೆ ನಾವು ಅವಶ್ಯಕತೆ ಬಂದಾಗ ಮಾತ್ರ ಅದರ ಬಗ್ಗೆ ಚಿಂತನೆ ಮಾಡ್ತೇವೆ. ಹಾಗಾಗಬಾರ್ದು. ಅದಕ್ಕೆ ಇರುವಂಥ ಕಾರ್ಯ ಅಂದರೆ ಇಂಥ ಪರಿಷತ್ತುಗಳು. ಇವರು ಗ್ರಾಮೀಣ ಮಟ್ಟದಲ್ಲಿರುವಂಥ ಒಳ್ಳೆಯ ಹಾಡುಗಾರ್ತಿಯರಿರ್ಬೋದು, ಒಳ್ಳೆಯ ಕಥೆಗಾರ್ತಿಯರಿರ್ಬೋದು, ಒಳ್ಳೆಯ ಔಷಧಿ ಹೇಳುವವರಿರ್ಬೋದು, ಒಳ್ಳೆಯ ಚಿಕಿತ್ಸಕರಿರ್ಬೋದು. ಇವರನ್ನೆಲ್ಲ ಗುರುತಿಸಿ ಅದನ್ನು ಸಂಗ್ರಹಿಸಿಟ್ಕೊಂಡು, ಈಗ ಸಂಗ್ರಹಿಸುವುದಕ್ಕೆ ಕಷ್ಟ ಇಲ್ಲ, ಎಲ್ಲರ ಕೈಯಲ್ಲಿ ಮೊಬೈಲ್ಗಳಿವೆ, ಅದನ್ನೆಲ್ಲ ರೆಕಾರ್ಡ್ ಮಾಡಿಕೊಂಡು ಮುಂದೆ ಬೇಕಾದಲ್ಲಿ ಉಪಯೋಗಿಸ್ಬೋದು. ಅಂಥ ಅನುಕೂಲತೆ ಏನೂ ಇಲ್ಲದ ಕಾಲ ಬಾಯಿಯಿಂದ ಬಾಯಿಗೆ ಬಂದಂಥ ಆ ಒಂದು ಸಾಹಿತ್ಯ ಇಷ್ಟು ಕಾಲ ಉಳಿದಿದೆ ಅಂದರೆ, ಈಗ ಇರುವಂಥ ಆಧುನಿಕ ತಂತ್ರಜ್ಞಾನದಲ್ಲಿ ಅದನ್ನು ಮುಂದುವರಿಸುವುದು ಖಂಡಿತ ಕಷ್ಟ ಇಲ್ಲ ಅಂತ ನಾನು
ದೃಢವಾಗಿ ನಂಬಿದ್ದೇನೆ. ಆದ್ದರಿಂದ ನಮ್ಮ ಇಂದಿನ ಈ ಘಟಕದ ಎಲ್ಲ ಕಾರ್ಯಕರ್ತರು ಅಧ್ಯಕ್ಷರಾದಿಯಾಗಿ ಅಥವಾ ಎಲ್ಲ ಕಾರ್ಯಕರ್ತರು ಏನೇನು ಹುದ್ದೆ ಹೊಂದಿಕೊಂಡಿದ್ದೀರಾ, ಇದು ನೀವು ಸಾಹಿತ್ಯ ಕಟ್ಟಾಳಗಳಾಗಿ ಜನಪದ ಸಾಹಿತ್ಯವನ್ನು ಇನ್ನಷ್ಟು ವೃದ್ಧಿ ಮಾಡುವ, ಎಲ್ಲರನ್ನು ಸೇರಿಸಿಕೊಂಡು ಅಭಿವೃದ್ಧಿ ಮಾಡುವಂಥ ರಾಯಭಾರಿಗಳಾಗಿ ಕೆಲಸ ಮಾಡಬೇಕು ಅಂತ ನಾನು ಅಪೇಕ್ಷೆ ಪಡ್ತಾ ಇದ್ದೇನೆ. ನನ್ನನ್ನು ಸೇರಿಕೊಂಡು ಸ್ವಲ್ಪ ಇಳಿ ವಯಸ್ಸು ಆಗಲಿಕ್ಕಿಲ್ಲ, ಸಲಹೆ ಸೂಚನೆಗಳನ್ನು ಕೊಡಬಹುದೇ ವಿನಃ ನಾವು ನಿಮ್ಮೊಂದಿಗೆ ಎಲ್ಲ ಕಡೆ ಬರುವ ಹಾಗಂತ ಪರಿಸ್ಥಿತಿ ಇಲ್ಲ. ಆದ್ದರಿಂದ ಅಂಥ ಒಂದು ಕೆಲಸ ಆಗಲಿ. ದಾರಾ ಬೇಂದ್ರೆಯವರು ಹೇಳಿದ್ದಾರೆ, ತಾಯಿಯಂದಿರೆ ಅಕ್ಕಂದಿರೆ ಈ ಹಳ್ಳಿಯ ಹಾಡುಗಳು, ಹಳೆಯ ಹಾಡುಗಳು ಹೊಳೆಯನ್ನು ಇಂಗಿಸಬೇಡಿ. ಈ ಹಳ್ಳಿಯ ಹಾಡು, ಹೊಳೆಯ ಹಾಡು, ಅದನ್ನು ಇಂಗಿಸಲಿಕ್ಕೆ ಮನಸ್ಸು ಮಾಡಬೇಡಿ, ಅದು ಮತ್ತೆ ಹರಿಬೇಕು, ಹಾಗೆ ಪ್ರಯತ್ನಿಸಿ. ಹಾಗೆ ಪರಮಶಿವಯ್ಯವರು ಹೇಳ್ತಾರೆ, ಸಮೃದ್ಧವಾದ ಜನಪದ ಸಾಹಿತ್ಯ ಅಂದರೆ ನೋಡಿ ಎಷ್ಟು ಅರ್ಥ ಅದು. ದೇಶದ ಸೌಭಾಗ್ಯದಲ್ಲಿ ಒಂದು, ಏನೇ ಸೌಭಾಗ್ಯ ಇರ್ಬೋದು ದೇಶಕ್ಕೆ, ಆದರೆ ಜನಪದ ಸಾಹಿತ್ಯ ಅದು ಸಮೃದ್ಧವಾದ ಜನಪದ ಸಾಹಿತ್ಯ ಅದು ದೇಶದ ಸೌಭಾಗ್ಯ. ಅದನ್ನು ಕಾಯ್ದಿಟ್ಟುಕೊಳ್ಳುವುದು ಇಂದಿನ ಎಲ್ಲರ ಕರ್ತವ್ಯ ಅಂತ ಅವರು ಹೇಳ್ತಾ ಇದ್ದಾರೆ. ಯಾವಾಗಲೂ ನಾವು ಈ ಜನಪದ ಸಾಹಿತ್ಯದ ಬಗ್ಗೆ ಹೇಳಿದರೆ ಅದು ಆಕಾಶದಷ್ಟು ವಿಶಾಲ, ಸಮುದ್ರದಷ್ಟು ಆಳ, ನಮಗೆ ಆಗಲಿಕ್ಕಿಲ್ಲ. ಆದರೆ ನಮ್ಮ ಇತಿಮಿತಿಯಲ್ಲಿ ನಾವು ಆ ಗಾದೆ ಮಾತುಗಳು, ಒಗಟುಗಳು, ಕತೆಗಳು, ಗೀತೆಗಳ, ನಾಟಕವ, ಊಟ, ವಸತಿ, ಉಡುಗೆ ತೊಡುಗೆ, ಕಲೆ, ಸಾಹಿತ್ಯ ಹಿಂದೆ ಹೇಗಿತ್ತು, ಕುಣಿತ, ಮುಖ್ಯವಾಗಿ ನಮ್ಮ ಇವರು ಕುಣಿತ, ಯಕ್ಷಗಾನ, ಇಂಥ ಅದ್ಭುತ ಕಲೆ, ಇದನ್ನೆಲ್ಲ ಸೇರಿಸಿಕೊಂಡಿದ್ದಾರೆ ಈ ಸಮಗ್ರ ಸಾಹಿತ್ಯದಲ್ಲಿ. ಅಂಥ ವೈದ್ಯಕೀಯ ನೆರವು ಬರುವಂಥ ಜನರಿದ್ದಾರೆ. ನಾನು ಸುಮಾರು ಸಲ ನೋಡಿದ್ದೇನೆ, ಒಳ್ಳೆಯ ಈ ಕ್ಯಾನ್ಸರ್ನಂಥ ಕಾಯಿಲೆ ಕೂಡ ಗುಣ ಮಾಡುವಂಥ ನಾಟಿ ವೈದ್ಯರಿದ್ದಾರೆ. ಮೊಬೈಲ್ನಲ್ಲಿ ಬರ್ತದೆ, ಅಂಥವ್ರು ಯಾರು ಅಂತ ನೋಡಿ, ಮೊಬೈಲ್ನಲ್ಲಿ ಬಂದದ್ದು ಸತ್ಯ ಅಂತ ಹೇಳೋದಿಲ್ಲ ನಾನು, ಅಂಥವ್ರ ನಂಬರ್ ಕೊಟ್ಟಿರ್ತಾರೆ. ಅದನ್ನು ಪತ್ತೆ ಮಾಡಿ ಅವರನ್ನು ಭೇಟಿಯಾಗಿ ಹೌದಾದರೆ ನಮ್ಮಲ್ಲಿ ದಾಖಲಿಸಿ ಇಟ್ಟುಕೊಂಡು ಮುಂದೆ ನಮ್ಮ ಸಮಾಜದಲ್ಲಿ ಅಂಥವ್ರಿಗೆ ತೊಂದರೆ ಆದಾಗ ಇಂಥಲ್ಲಿ ಹೋಗಿ ಒಂದು ಒಳ್ಳೆಯ ಅವಕಾಶ ಇದೆ ಹೇಳಿ ನಾವು ಸಹಕರಿಸುವಂಥ ಸಾಧ್ಯತೆ ಇದೆ. ಆದ್ದರಿಂದ ಅಂಥ ಒಂದು ಕೆಲಸ ಕೂಡ ಈ ಪರಿಷತ್ತಿನಿಂದ ಆಗಲಿ. ಅದಾದಾಗ ಮಾತ್ರ ನಮ್ಮ ಸಾಹಿತ್ಯ ಪರಿಷತ್ತು, ಈ ಧಾರ್ಮಿಕ ಜಾನಪದ ಪರಿಷತ್ತಿಗೆ ವಿಶೇಷವಾದ ಬಲ ಬರ್ತದೆ. ಮುಂದುವರಿಯಬೇಕು ಎಂಬುದು ಮುಖ್ಯ ಉದ್ದೇಶ. ಕರ್ನಾಟಕ ಸರ್ಕಾರ ಇದಕ್ಕೆ ಕೆಲವು ಕೊಡುಗೆಗಳನ್ನು ಕೊಡ್ಬೋದು, ನನಗೆ ಗೊತ್ತಿಲ್ಲ, ಅದರಿಂದ ಏನಾದರೂ ನೆರವು ಸಿಗ್ಬೋದು. ಆ ನೆರವಿನಿಂದಲೇ ಎಲ್ಲ ಕಾರ್ಯ ಆಗ್ತದೆ ಅಂತ ಹೇಳಲಿಕ್ಕಾಗೋದಿಲ್ಲ. ಮನಸ್ಸು, ದುಡಿಮೆ, ನಿಸ್ವಾರ್ಥ ಸೇವಾ ಭಾವನೆ ಇವುಗಳು ಇದ್ದು ಬಿಟ್ಟರೆ ಖಂಡಿತ ಈ ಒಂದು ಕಾರ್ಯ ಅಚ್ಚುಕಟ್ಟಾಗಿ ನಿರ್ವಹಿಸುವಂಥ ಶಕ್ತಿ ಈ ಘಟಕಕ್ಕೆ ಬರ್ತದೆ. ಪ್ರಮೀಳಾ ಇವರ ಒಂದು ನೇತೃತ್ವದಲ್ಲಿ ಅದಾಗಲಿ. ನಾನು ತುಂಬ ಗೊತ್ತು ಅವರು ಪ್ರಮೀಳರ ಬಗ್ಗೆ. ಯಾವುದೇ ಒಂದು ದೇವರ ಕಾರ್ಯಗಳಲ್ಲಿ ಬಹಳ ಆಸಕ್ತಿ ಅವರಿಗೆ, ಏನಾದರೂ ಬಿಡುವುದಿಲ್ಲ. ಎಷ್ಟೋ ಕೆಜಿಯ ಬೆಳ್ಳಿ ಒಟ್ಟು ಮಾಡಿ ಕೊಳಲಿಯಲ್ಲಿ ಬ್ರಹ್ಮಕಲಶದ ಸಮಯದಲ್ಲಿ ಅದಕ್ಕೆ ನಂದು 2 ದ್ವಾರ ಆಗಬೇಕು. ಎಲ್ಲಿಗೆ ದ್ವಾರ ಮಾಡೋದು, ಅದರಲ್ಲಿ ನಿಶ್ಚಯ ಆಗಿದೆ. ಇಲ್ಲಿ ಕಿಟಕಿ, ನಾವು ನೋಡುವಂಥ ಕಿಟಕಿಗೆ ಒಂದಾಗಬೇಕು, ಆಚೆ ಕಿಟಕಿಗೆ ಒಂದಾಗಬೇಕು. ಎಷ್ಟು ಬೇಕು, ಇಷ್ಟುಗೆ ಎಲ್ಲಿ ಮಾಡ್ತೀನಿ ನೀನು, ಅದು ನಾನು ಏನಾದ್ರು ಮಾಡ್ತೀನಿ ಆಗಬೇಕು ಅಂತ ಅದು ಮಾಡಿಯೇ ತಿಳಿದ್ರು. ಮತ್ತೊಂದು ಹೂವಿನ ಬಟ್ಟಲು ಬೇಕು ಅಂತ ಯಾರು ಹೇಳಿದಾರಂತೆ, ಬೆಳ್ಳಿದ್ದು, ಅದಕ್ಕೆ ಎಲ್ಲಿಂದ ಪ್ರಯತ್ನ ಮಾಡಿ ಹೂವಿನ ಬಟ್ಟಲು ಸಮರ್ಪಣೆ ಮಾಡಿದ್ರು. ಇಲ್ಲೇ ಒಂದು ಧಾರ್ಮಿಕ ಕ್ಷೇತ್ರದಲ್ಲಿ ಒಂದು ಬ್ರಹ್ಮಕಲಶ ಆಯಿತು, ಅಲ್ಲಿಗೆ ಒಂದು ಬೆಳ್ಳಿಯ ದಾರಂದಾಗಬೇಕು ಅಂತ ಅದು ಸಹ ಮಾಡಿದರು. ತನ್ನಲ್ಲಿ ಏನು ಇಲ್ಲದಿದ್ದರೂ ತಾನು ಸಮಾಜಕ್ಕಾಗಿ ಕೊಡಬೇಕು ಎಂಬ ಒಂದು ಉದಾತ್ತ ಗುಣ ಇದೆ, ಅದನ್ನು ಮೆಚ್ಚಬೇಕಾಗುತ್ತೆ. ಆ ಉದಾತ್ತ ಗುಣಕ್ಕೆ ಪ್ರೋತ್ಸಾಹಿಸುವುದೇ ನಮ್ಮ ಕರ್ತವ್ಯ. ಹಾಗೆ ಮಾಡಿದಾಗ ಅದು ಅವಳು ಒಳ್ಳೆಯದಾಗ್ತದೆ, ಲೋಕಕ್ಕೂ ಕಲ್ಯಾಣವಾಗ್ತದೆ. ಹಾಗೆ ಅವರ ಒಂದು ನೇತೃತ್ವದಲ್ಲಿ ಈ ಒಂದು ಧಾರ್ಮಿಕ ಘಟಕ, ಪರಿಷತ್ತಿನ ಘಟಕ ಚೆನ್ನಾಗಿ ಕಾರ್ಯನಿರ್ವಹಿಸಲಿ. ನೀವು ಮಾಡುವಂಥ ಕೆಲಸಕ್ಕೆ ನೀವು ನಮ್ಮ ದೈವದೇವರು ನಿಮ್ಮ ಸಹಾಯಕರಾಗಿರಲಿ, ನಿಮ್ಮ ಬೆನ್ನಿರಲಿ. ಇವತ್ತು ಅವರು ಹೇಳಿದ ಪ್ರಾಸ್ತಾವಿಕ ಭಾಷಣದಲ್ಲಿ ನಾವು ಜಾನಪದ ಕಲಾಗಾರನ್ನೇ ಕರೆದಿದ್ದೇವೆ. ಇಲ್ಲೊಬ್ಬರು ಬಂದು ಕೂತಿದ್ದಾರೆ, ಅವರಿಗೊಂದು ಪ್ರಶಸ್ತಿ ಸಿಕ್ಕಿದಂತೆ. ಆ ಪ್ರಶಸ್ತಿಯನ್ನು ಇಲ್ಲೇ ಕೊಡುವಂಥ ಒಂದು ಯೋಗ ಭಾಗ್ಯವೂ ಬಂದಿದೆ. ಅವರು ಈ ಪ್ರಶಸ್ತಿಯನ್ನು ಸ್ವೀಕರಿಸಿ ಇಂಥದ್ದು ಜನರಿಗೆ ಮುಟ್ಟಲಿ, ಜನರಿಗೆ ಗೊತ್ತಾಗಲಿ, ಜನ ಇದನ್ನು ನಂಬಿ
ಒಳ್ಳೆಯ ಕೆಲಸ ನಡೀತಾ ಇದೆ, ನಾವು ಸೇರಿಕೊಳ್ಳುವ ಎಂಬ ಭಾವನೆ ಬರುವಂತಾಗಿ ಎಲ್ಲರಿಗೂ ಸನ್ಮಂಗಳವಾಗಲಿ. ಲೋಕ ಸಮಸ್ತ ಸುಖನೋ ಭವಂತು ಸವಿನೋ ಭವಂತು ಎಂಬಂತೆ ಎಲ್ಲರಿಗೂ ಸುಖ ಶಾಂತಿ ಸಮೃದ್ಧಿಯನ್ನು ಆ ದೇವರು ಅನುಗ್ರಹಿಸಲಿ, ಕೆಲಸ ಉತ್ತಮವಾಗಿ ನಡೆಯಲಿ ಹೇಳಿ ನನ್ನೊಂದೆರಡು ಮಾತುಗಳಿಗೆ ಕೊನೆಗಾಲ ಆಗಿರುವಂಥ ಶ್ರೀ ರಾಮ್ ಭಟ್ ಇವರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಇದೀಗ ಕರ್ನಾಟಕ ಜಾನಪದ ಪರಿಷತ್ ಬೆಂಗಳೂರು ದಕ್ಷಿಣ ಕನ್ನಡ ಜಿಲ್ಲಾ ಅಡಿಯಲ್ಲಿರುವಂಥ ಬಂಟ್ವಾಳ ತಾಲೂಕು ಘಟಕದ ನಮ್ಮ ಪದಾಧಿಕಾರಿಗಳನ್ನು ಈ ಸಂದರ್ಭದಲ್ಲಿ ಅವರಿಗೆ ಗುರುತಿನ ಚೀಟಿಯನ್ನು ವಿತರಿಸುವ ಮುಖಾಂತರ ನಮ್ಮವರು ಎನ್ನುವಂಥ ಈ ಹೊತ್ತಲ್ಲಿ ದಯವಿಟ್ಟು ನಮ್ಮ ನೂತನ ಸ್ಥಾಪಕ ಪದಾಧಿಕಾರಿಗಳ ಹೆಸರನ್ನು ಅವರ ಪಟ್ಟಿಯನ್ನು ಓದಿ ಹೇಳಬೇಕು ಅಂತೇಳಿ ಶ್ರೀಮತಿ ಲಕ್ಷ್ಮೀ ಯಶವಂತ್ ಶೆಟ್ಟಿ ಇವರಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಇಂದು ಸನ್ಮಾನವನ್ನು ಪಡೆಯುವರು 2023 ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡೆದಿರುವಂಥ ಶೇಖರ್ ಪಂಬದ ಸಜಿಪ ತಮ್ಮನ್ನು ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ಪ್ರಧಾನ ಕಾರ್ಯದರ್ಶಿ ಶ್ರೀ ರಮೇಶ್ ಬಿಲ್ಕಾರ್ ಇವರಲ್ಲಿ ವಿನಂತಿಸ್ತಾ ಇದ್ದೇವೆ. 2023 ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡೆದುಕೊಂಡ ಜಾನಪದ ಕ್ಷೇತ್ರದಲ್ಲಿ ದೈವ ನರ್ತನದಲ್ಲಿ ದೊಡ್ಡ ಸಾಧನೆಯನ್ನು ಮಾಡಿದಂಥ ಶೇಖರ್ ಪಂಬದ ಇವರ ಸನ್ಮಾನ ಪತ್ರ ವಂದಿಸುತ್ತಾ ಕರ್ನಾಟಕ ಜಾನಪದ ಪರಿಷತ್ತು ಬೆಂಗಳೂರು ಸುವರ್ಣ ಕರ್ನಾಟಕ ಜಾನಪದ ಲೋಕೋತ್ಸವ 2024 ಪ್ರಶಸ್ತಿ ಪತ್ರ ಶ್ರೀ ಶೇಖರ ಪಂಬದ ದೈವ ನರ್ತಕ ಕಲಾವಿದರು ದಿನಾಂಕ 11/1/2024 ಜಾನಪದ ಲೋಕದಲ್ಲಿ ನಡೆದ ಲೋಕೋತ್ಸವ ಸಮಾರಂಭದಲ್ಲಿ ಜಾನಪದ ಲೋಕ ಪ್ರಶಸ್ತಿ ಪುರಸ್ಕೃತರಾದ ಶ್ರೀ ಶೇಖರ ಪಂಬದ ಅವರಿಗೆ ನೀಡಿದ ಸನ್ಮಾನ ಪತ್ರ. ತುಳುನಾಡಿನಲ್ಲಿ ಜಾನಪದ ಮಾನಸಿಕ ಮತ್ತು ದೈಹಿಕ ವ್ಯಾಧಿಯ ನಿವಾರಣೆಗಾಗಿ, ಸಾಮಾಜಿಕ ನ್ಯಾಯಕ್ಕಾಗಿ, ಪ್ರಕೃತಿ ಮತ್ತು ಸಾಕು ಪ್ರಾಣಿಗಳನ್ನು ಸಂರಕ್ಷಿಸುವುದಕ್ಕಾಗಿ, ಭಯದೊಂದಿಗೆ ಭಕ್ತಿಯ ಸಂಪನ್ನತೆಯೊಂದಿಗೆ ಸ್ವಾಸ್ಥ್ಯ ಸಮಾಜದ ನಿರ್ಮಾಣಕ್ಕಾಗಿ ದೈವಾರಾಧನೆ, ಭೂತಾರಾಧನೆ, ಸತ್ಯಾರಾಧನೆ ಇಂತಹ ಆರಾಧನೆಯನ್ನು ವಂಶಪಾರಂಪರ್ಯವಾಗಿ ಸಂಪ್ರದಾಯಬದ್ಧವಾಗಿ ನಡೆಸಿಕೊಂಡು ಬಂದಿದ್ದಾರೆ. ಅಜ್ಜ ಮತ್ತು ತಂದೆಯಿಂದ ತಲೆಮಾರಿನಿಂದ ಬಂದಿರುವ ದೈವಾರಾಧನೆಯ ಸೇವೆಯನ್ನು ಅಚ್ಚುಕಟ್ಟಾಗಿ ಶಿಸ್ತುಬದ್ಧವಾಗಿ ನಡೆಸಿಕೊಂಡು ಬಂದಿರುವ ಶ್ರೀ ಶೇಖರ ಪಂಬದರವರಿಗೆ ಇವರ ಕಲೆಯನ್ನು ಗುರುತಿಸಿ ಕರ್ನಾಟಕ ಜಾನಪದ ಪರಿಷತ್ತು ದಿನಾಂಕ 11/2/2024 ಜಾನಪದ ಲೋಕದಲ್ಲಿ ನಡೆದ ಲೋಕೋತ್ಸವದಲ್ಲಿ ಶ್ರೀ HL ನಾಗೇಗೌಡರು ತಮ್ಮ ಅಜ್ಜಿಯಂದಿರು, ತಂದೆ ತಾಯಿ ಮತ್ತು ದೊಡ್ಡ ಮನೆ ಕುಟುಂಬದವರ ಹೆಸರಿನಲ್ಲಿ ನೀಡಿರುವ ದತ್ತಿನಿಧಿಯಿಂದ ಮತ್ತು ಶ್ರೀಮತಿ ಶಾಂತಮ್ಮ ಚೆನ್ನಸ್ವಾಮಿ ಅವರು ನೀಡಿರುವ ದತ್ತಿನಿಧಿಯಿಂದ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ. ನಾಡಿನ ಸಮಸ್ತ ಜನಪದ ಕಲಾವಿದರ ಪರವಾಗಿ ಶ್ರೀ ಶೇಖರ ಪಂಬದ ಅವರಿಗೆ ಹೃತ್ಪೂರ್ವಕ ವಂದನೆ, ಅಭಿನಂದನೆಗಳು, ಶುಭಾಶಯಗಳು ಸರ್. ಸಜಿಪ ಮೂಡ ಗ್ರಾಮದ ಸುಭಾಷ್ ನಗರ ದಿವಂಗತ ಪಂಬದರ ಪುತ್ರ ಶೇಖರ ಪಂಬದ ಸಜಿಪ ಇವರ ಅಜ್ಜ ದಿವಂಗತ ಮಂಜು ಪಂಬದರು ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು. ತಂದೆ ದಿವಂಗತ ಲೋಕಯ್ಯ ಪಂಬದರು ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು. ಈಗ ಶೇಖರ ಪಂಬದರು 2023 ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು. ಒಂದೇ ಸಂಸಾರಕ್ಕೆ 3 ರಾಜ್ಯೋತ್ಸವ ಪ್ರಶಸ್ತಿ ಪಡೆದಂಥ ಹೆಮ್ಮೆಯ ಸಂಸಾರ ಶೇಖರ ಪಂಬದರದ್ದು. ಕಟ್ಟುಪಾಡುಗಳ ಮೂಲಕ ಶ್ರದ್ಧೆಯಿಂದ ದೈವ ನರ್ತನವನ್ನು ಮಾಡಿ ಹೆಸರುವಾಸಿಯಾಗಿದ್ದ ಅವರು ಶ್ರೀ ಶೇಖರ್ ಪಂಬದ ಸಜಿಪ ದೈವದ ಕೊಡಿಯಡಿಯಲ್ಲಿ ತನ್ನ ನುಡಿಯ ಮೂಲಕ ಸಾವಿರಾರು ಭಕ್ತ ಜನರ ಕಷ್ಟಗಳಿಗೆ ಪರಿಹಾರ ನೀಡಿದವರು. ನಂಬಿಕೆ, ದೈವಾರಾಧನೆ ಮೀರದೆ ಮಾಡಿದ ದೈವ ಚಾಕ್ರಿ, ಶಿಸ್ತು, ಸಂಯಮ, ಸಮಯ ಪಾಲನೆ ನಿಮ್ಮ ಯಶಸ್ಸಿಗೆ ಕಾರಣ. ಕನಪಾಡಿ, ಅಮಟಾಡಿ, ಸಜಿಪ ಮುನ್ನೂರು, ನಾಲ್ಕೈತಾಯ, ಏರಿಯ ಬೀಡು ಹೀಗೆ ಹಲವಾರು ಕಡೆಗಳಲ್ಲಿ ದೈವಸ್ಥಾನದ ಧರ್ಮವಿರುವ ನಿಮಗೆ ಇನ್ನಷ್ಟು ಪ್ರಶಸ್ತಿ ಸನ್ಮಾನಗಳು ಲಭಿಸಲಿ. ಈ ಸಂದರ್ಭದಲ್ಲಿ ಈ ಸನ್ಮಾನವನ್ನು ನಿಮಗೆ ಮಡಿಲಿಗೆ ಅರ್ಪಿಸ್ತಾ ಇದ್ದೇವೆ. ಶೇಖರ ಪಂಬದ ಸಜಿಪ ತಾವು ಮಾಡಿದಂಥ ಅನನ್ಯ ಸಾಧನೆಗಾಗಿ ಕರ್ನಾಟಕ ಜಾನಪದ ಪರಿಷತ್ ಬೆಂಗಳೂರು ಇವರು ಸಲ್ಲಿಸುವಂಥ ಆ ಸನ್ಮಾನ ಬೆಂಗಳೂರಲ್ಲಿ ನಡೆಯಬೇಕಿತ್ತು. ಆಮೇಲೆ ಜಿಲ್ಲೆಯಲ್ಲಿ ನಡೆದಂಥ ಇಂದಿನ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಆ ಸನ್ಮಾನ ಅವರಿಗೆ ಅರ್ಪಣೆ ಆಗ್ತಾ ಇರೋದು ತುಂಬ ಸಂತೋಷ.
ಈ ಸುಸಂದರ್ಭದಲ್ಲಿ ಲಕ್ಷ್ಮೀ ಯಶವಂತ ಶೆಟ್ಟಿಯವರು ಕರ್ನಾಟಕ ಜಾನಪದ ಪರಿಷತ್ತು ಬಂಟ್ವಾಳ ತಾಲೂಕು ಘಟಕದ ನಮ್ಮ ಪದಾಧಿಕಾರಿಗಳಿಗೆ, ಸದಸ್ಯರಿಗೆ, ಸಾಂಖ್ಯದ ಅಧ್ಯಕ್ಷರು ಆಗಿರುವಂಥ ಶ್ರೀ ಪ್ರವೀಣ್ ಕುಮಾರ್ ಕೊಡಿಯಲ್ಬೈಲ್ರವರು ನೀಡಲಿಕ್ಕಿದ್ದಾರೆ. ಇಲ್ಲಿ ನೆರೆದಿರುವ ಎಲ್ಲರಿಗೂ ಸಭಿಕರಿಗೆ ನಮಸ್ತೆ. ಶ್ರೀಮತಿ ಪ್ರತಿಭಾ ಪಿ ಶೆಟ್ಟಿ ಉಪಾಧ್ಯಕ್ಷರು, ಇವರಿಗೆ ಗುರುತಿನ ಚೀಟಿ ಕೊಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಕೊಂಬು ಉಪಾಧ್ಯಕ್ಷರು, ಇವರಿಗೂ ಗುರುತಿನ ಚೀಟಿ ಕೊಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಕಾರ್ಯದರ್ಶಿ ರಮೇಶ್ ಮೆಲ್ಕಾರ್, ಇವರಿಗೂ ಗುರುತಿನ ಚೀಟಿ ಕೊಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಈ ತುಂಬೆ ಗೌರವ ಸಲಹೆಗಾರರು, ಇವರಿಗೂ ಗುರುತಿನ ಚೀಟಿ ಕೊಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಗೌರವ ಸಲಹೆಗಾರರು, ಇವರಿಗೂ ಗುರುತಿನ ಚೀಟಿ ಕೊಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಗೋಪಾಲ ಅಂಚನ್, ಗೌರವ ಸಲಹೆಗಾರರು. ಸಂಚಾಲಕರು ಮನೋಜ್ ಕನಪಾಡಿ, ಪ್ರಶಾಂತ್ ಕನಪಾಡಿ ಸಂಚಾಲಕರು. ರಾಜೇಶ್ ಆಚಾರ್ಯ, ಸಂಘಟನಾ ಕಾರ್ಯದರ್ಶಿ. ಶ್ರೀ ದಿನೇಶ್ ಅಮೀನ್, ಸಂಘಟನಾ ಕಾರ್ಯದರ್ಶಿ. ದಿನೇಶ್ ಶೆಟ್ಟಿ ಕೊಟ್ಟಿಂಜ, ಸಾಂಸ್ಕೃತಿಕ ಕಾರ್ಯದರ್ಶಿ. ಗೌರವ ಸಲಹೆಗಾರರು ಶ್ರೀ ಅನಿಲ್ ಪಂಡಿತ್, ಚಂದ್ರಾಸ ಕಡೆಗೋಲಿ. ಅಕ್ಬರ್ ಅಲಿ, ಸದಸ್ಯರು. HK ನಯನಾಡ್, ಸಾಂಸ್ಕೃತಿಕ ಕಾರ್ಯದರ್ಶಿ. ಶ್ರೀ ಅನಿಲ್ ಪಂಡಿತ್, ಗೌರವ ಸಲಹೆಗಾರರು. ಕೃಷ್ಣ ಟಿ ಕುಲಾಲ್, ಉಪಾಧ್ಯಕ್ಷರು. ಪ್ರಶಾಂತ್ ಕನಪಾಡಿ. ಕೋಶಾಧಿಕಾರಿ. ಜಲಜಾಕ್ಷಿ, ಸದಸ್ಯರು. ಒಂದು ಬೇಬಿ ಪ್ರತಿಭೆಗೂ ಕೊಡ್ತಾ ಇದ್ದೀವಿ, ಬಾಲ ಪ್ರತಿಭೆ ಅಂತ. ತನ್ವಿ. ಆಧಾರ್ ಕಾರ್ಡ್ ಎಲ್ಲ ಕೊಟ್ಟಿಲ್ಲದ ಕಾರಣದಿಂದ ಅವ್ರದ್ದೆಲ್ಲ ಬಾಕಿ ಉಳಿದಿದೆ. ಮಿಕ್ಕಿದವರದ್ದು ಕೂಡ ಆದಷ್ಟು ಬೇಗ ತಗೊಳ್ಬೇಕಂತ ಕೇಳಿಕೊಳ್ತಾ ಇದ್ದೀವಿ. ಸಂದರ್ಭದಲ್ಲಿ ಅಧಿಕಾರವನ್ನು ಅವರು ಪಡೆಯಲಿಕ್ಕಿದ್ದಾರೆ. ಅವರಿಗೆ ಗುರುತಿನ ಚೀಟಿಯನ್ನು ನಮ್ಮ ಜಿಲ್ಲಾ ಸಂಘದ ಅಧ್ಯಕ್ಷರು ಆಗಿರುವಂಥ ಅವರಿಗೆ ಅಧಿಕಾರವನ್ನು ಹಸ್ತಾಂತರ ಮಾಡಬೇಕು. ಕರ್ನಾಟಕ ಜಾನಪದ ಪರಿಷತ್ನ ಬೆಂಗಳೂರಿನ ಬಂಟ್ವಾಳ ತಾಲೂಕು ಘಟಕದ ಇನ್ನು ಮುಂದಿನ ಸಾರಥಿಯಾಗಿ ಎಲ್ಲ ಈ ತಂಡದ ನಾಯಕಿಯಾಗಿ ತನ್ನ ಅಧಿಕಾರವನ್ನು, ಪುಷ್ಪಗುಚ್ಛವನ್ನು ನೀಡುವುದರ ಮುಖಾಂತರ ಈ ಸಂದರ್ಭದಲ್ಲಿ ಅಧಿಕಾರವನ್ನು ಪಡೆದಿದ್ದಾರೆ. ಶ್ರೀಮತಿ ಪ್ರಮೀಳಾ ಮಾಣೂರು ಸಾಯಿ ಪ್ರಿಯ ಇವರು ಪ್ರಜ್ವಲಿಸಿದಂಥ ಶ್ರೀ ರಾಮ್ ಭಟ್ರವರು ದೇವಸ್ಥಾನದಲ್ಲಿ ಕೆಲಸದ ಒತ್ತಡ ಇರುವುದರಿಂದ ಅವರು ಬೀಳ್ಕೊಡ್ಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದಾರೆ. ಇಂದಿನ ಕಾರ್ಯಕ್ರಮಕ್ಕೆ ನಮ್ಮೊಂದಿಗೆ ಬಂದು ನಮ್ಮೊಡನೆ ಇದ್ದು ಸುಂದರವಾಗಿ ಮಾತನಾಡಿ ಶುಭವನ್ನು ಹಾರೈಸಿದಂಥ ತಮಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ ಸರ್. ಶ್ರೀ ರಾಮ್ ಭಟ್ ನಿವೃತ್ತ ಪದವೀಧರ ಶಿಕ್ಷಕರು ಹಾಗೂ ಆನುವಂಶಿಕ ಪ್ರಧಾನ ಅರ್ಚಕರು, ಶ್ರೀ ರಾಜರಾಜೇಶ್ವರಿ ದೇವಸ್ಥಾನ ಪೊಳಲಿ. ಕಾರ್ಯಕ್ರಮವನ್ನು ಮುಂದುವರಿಸ್ತೇವೆ ಇನ್ನು ಕೆಲವೇ ಕ್ಷಣಗಳಲ್ಲಿ. ಉದ್ಘಾಟನೆಯನ್ನು ನೆರವೇರಿಸಿದಂಥ ನಮ್ಮವರು, ಧಾರ್ಮಿಕ ಕ್ಷೇತ್ರದಲ್ಲಿ ದೊಡ್ಡ ಸಾಧನೆಯನ್ನು ಮಾಡಿದಂಥ ಉದ್ಯಮಿಗಳು ಆಗಿರುವಂಥ ಶ್ರೀ ರಘುನಾಥ್ ಸೋಮಯ್ಯಜಿ ನಮ್ಮ ಜೊತೆ ಇದ್ದಾರೆ. ಈ ಸಂದರ್ಭದಲ್ಲಿ ಉದ್ಘಾಟಕರ ಮಾತಿಗೆ ತಮಗೆ ಅವಕಾಶವನ್ನು ನೀಡ್ತಾ ಇದ್ದೇವೆ. ಶ್ರೀ ರಘುನಾಥ್ ಸೋಮಯ್ಯಜಿ ಎಲ್ಲರನ್ನು ಗೌರವಿಸ್ತಾ, ಈ ಒಂದು ನನಗೆ ಒಂದು ಸಂದರ್ಭ ಕೊಟ್ಟದ್ದಕ್ಕಾಗಿ ಇದರ ಎಲ್ಲ ಸಂಘಟಕರಿಗೆ ಮೊದಲನೇದಾಗಿ ನಾನು ವಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಶ್ರೀಮತಿ ಪ್ರಮೀಳಾ ಮಾಣೂರವರು ಕೆಲವು ದಿವಸದ ಹಿಂದೆ ನನಗೆ ಒಂದು ಫೋನ್ ಮಾಡಿದರು. ಫೋನಲ್ಲಿ ನಾನು ಇದೆಲ್ಲ
ಕನ್ನಡ ಜಾನಪದ ಪರಿಷತ್ತು, ಈ ಜಾನಪದ ಪರಿಷತ್ತಿನ ಬಂಟ್ವಾಳ ಘಟಕ, ಇದರ ಉದ್ಘಾಟನೆ ಅಂಥದ್ದೆಲ್ಲ ನನಗೆ ಫೋನಲ್ಲಿ ಎಕ್ಸ್ಪ್ಲೇನ್ ಮಾಡಿದರು. ಆಗ ನನಗೆ ಅನಿಸಿತು ನಾನು ಇದು ಸಿಕ್ಕಿಬಿದ್ದೆ ಇಲ್ಲಿ. ನಾನು ಅವರು ಫೋನ್ ಮಾಡಿದ ಮೇಲೆ, ನಾನು ಆ್ಯಕ್ಚುಲಿ ಸಂಡೇ ಯಾವಾಗಲೂ ಬೆಂಗಳೂರಲ್ಲಿ ಇರೋದು, ಶನಿವಾರದವರೆಗೆ ಮಂಗಳೂರಲ್ಲಿದ್ದು ಮತ್ತು ಆದಿತ್ಯವಾರ ಬ್ಯಾಂಗ್ಳೂರಲ್ಲಿ, ಶನಿವಾರ ಆದಿತ್ಯವಾರ ಬ್ಯಾಂಗ್ಳೂರಲ್ಲಿ ಹೋಗುವಂಥ ಪರಿಪಾಟಿ ತುಂಬ ವರ್ಷದಿಂದ 10-30 ವರ್ಷದಿಂದ ನಾನು ಮಾಡ್ತಾಯಿದ್ದೆ. ಆದರೆ ಇವತ್ತು ಅವರು ಫೋನ್ ಮಾಡಿದಾಗ ನನಗೆ ಇಲ್ಲ ಅಂತ ಹೇಳಲಿಕ್ಕಾಗಲಿಲ್ಲ, ಆಯಿತು ಅಂತ ಹೇಳಿದೆ. ಮತ್ತು ನನಗೆ ಖಂಡಿತ ಒಂದು ಸಂಡೇ ನಾನು ಬೆಂಗಳೂರಲ್ಲಿ ಇರಲೇಬೇಕು, ಏನು ಮಾಡಬೇಕು ಅಂತ ಹೇಳಿ 2-3 ದಿವಸ ಅವರು ನನಗೆ ಕ್ಷಮೆ ಕೊಡಬೇಕು, ನಾನು ಅವರ ಫೋನ್ ಎತ್ತಲಿಲ್ಲ. ಆದರೆ ನಿನ್ನೆ ನಾನು ದೇವಳದಲ್ಲಿದ್ದೆ, ಆಗ ಇವರ ತಂಡ ಬಂದಾಗ ನನಗೆ ಅನಿಸಿತು ನಾನು ಇಲ್ಲಿ ಸಿಕ್ಕಿಬಿದ್ದೆ ಅಂತ ಹೇಳಿ. ಅವರಿಗೆ ನಾನು ಪ್ರಾಮಿಸ್ ಮಾಡಿದೆ ನಾನು ಇವತ್ತು ಬರ್ತೇನೆ ಅಂಥೇಳಿ. ಆದರೆ ಆ ದೇವಳದ ಎದುರು ಏನು ಪ್ರಾಮಿಸ್ ಮಾಡಿದೆ ಅದು ನನಗೆ ಇಲ್ಲಿ ಬಂದು ಈ ಒಂದು ಎಲ್ಲ ಅವರ ಈ ಒಂದು ಸಭೆ ಮತ್ತು ಅದಕ್ಕೆ ಮಾಡಿದ ಪ್ರಿಪರೇಷನ್ನು ಮತ್ತು ಅದರ ಏನು ಉದ್ದೇಶ, ಅದು ಯಾಕಾಗಿ ಮಾಡಿದರು, ಜಾನಪದ ಯಾಕಾಗಿದೆ ಅಂಥೇಳಿ ಎಲ್ಲ ಅರಿತಾಗ ನನಗೆ ಅನಿಸಿತು ನಾನು ಬಹಳ ಪುಣ್ಯವಂತ, ಒಂದು ಒಳ್ಳೆಯ ಒಂದು ಪ್ರೋಗ್ರಾಮ್ ನಾನು ಮಿಸ್ ಮಾಡ್ತಾಯಿದ್ದೆ, ಇದು ಬಹಳ ಒಳ್ಳೆಯ ಕೆಲಸ ನಾನು ಮಾಡಿದೆ ಅಂಥೇಳಿ ನನಗೆ ಅನಿಸ್ತಾ ಇತ್ತು. ಅದಕ್ಕೆ ನಾನು ಶ್ರೀಮತಿ ಪ್ರಮೀಳಾ ಮಾಳೂರು ಅವರನ್ನು ತುಂಬ ಹೃದಯದ ಕೃತಜ್ಞತೆಯನ್ನು ಅವರಿಗೆ ಸಲ್ಲಿಸ್ತಾ ಇದ್ದೇನೆ. ನಾನು ಇವತ್ತು ಮೊದಲನೇದಾಗಿ ಅದು ಅಲ್ಲದೆ ಇವತ್ತು ಅವರು ಏನವರು ಅವರ ತಾಯಿಗೆ ಕೊಟ್ಟ ಗೌರವ, ಇದು ನನ್ನ ಹೃದಯ ಮಿಡಿತ ಇನ್ನೂ ಬಹಳ ನನಗೆ ಹೆಚ್ಚಾಯಿತು. ಯಾಕೆಂದರೆ ಯಾರು ಒಬ್ಬ ತನ್ನ ತಾಯಿಗೆ ಒಂದು ರೆಸ್ಪೆಕ್ಟ್ ಕೊಡ್ತಾರೆ, ಅವರ ಮಗಳನ್ನು ನೋಡಿದೆ, ಆ ಮಗಳು ಈ ತಾಯಿಗೆ ರೆಸ್ಪೆಕ್ಟ್ ಕೊಡುವ ಒಂದು ಗುಣ, ಅದುವೇ ಜಾನಪದ ಪರಿಷತ್ತು ಅಂತ ನನಗೆ ಅನ್ನಿಸ್ತಾ ಇತ್ತು. ಯಾಕೆಂತ ಹೇಳಿದರೆ 1979ರಲ್ಲಿ HL ನಾಗೇಗೌಡ ಅಂತ ಹೇಳುವವರು ಜಾನಪದ ಪರಿಷತ್ತು ಮತ್ತು ಅದರ 1994ರಲ್ಲಿ ಜಾನಪದ ಲೋಕ ಅಂತ ಹೇಳುವಂಥದ್ದು ಅವರು ಮೈಸೂರು ರೋಡಲ್ಲಿ ಮಾಡಿದ್ದು ನಾನು ನೋಡಿದೆ. ಒಂದು ದಿವಸ ನಾನು ಮೈಸೂರಿಂದ ಬೆಂಗಳೂರಿಂದ ಮೈಸೂರಿಗೆ ಹೋಗ್ತಾಯಿದ್ದೆ. ಹೋಗುವಾಗ ಮಧ್ಯಾಹ್ನದ ಹೊತ್ತು ಅಲ್ಲೆಲ್ಲ ತುಂಬ ಗಲಾಟೆ ಆಗ್ತಾಯಿತ್ತು. ಗಲಾಟೆ ಅಂದರೆ ಸೌಂಡು ಅದು ಇದು ಕೇಳ್ತಾಯಿತ್ತು, ಎಲ್ಲರೂ ನಗಾರಿ ಎಲ್ಲ ಬಾರಿಸ್ತಾಯಿದ್ರು. ಇದು ಏನಪ್ಪ ಅಂಥೇಳಿ ನಾನು ಅಲ್ಲಿಗೆ ಹೋದೆ. ಏನು ಅಂಥೇಳಿ ನೋಡಿದಾಗ ಅಲ್ಲಿ ಆಗ ಗೊತ್ತಾಯಿತು ಇದೊಂದು ಜಾನಪದ ಲೋಕ ಅಂತ ಹೇಳುವಂಥದ್ದು ಒಂದು ಇದೆ, ಅದಕ್ಕೆ ಹಿಂದುಗಡೆ ಒಂದು ಜಾನಪದ ಲೋಕ ಅಂತ ಪರಿಷತ್ತು ಅಂತ ಹೇಳುವಂಥದ್ದು ಇದೆ, ಇದು ಒಂದು NGO ಆಗಿ ಹುಟ್ಟಿತ್ತು ಅಂತ ಹೇಳುವಂಥದ್ದು ಆ ದಿವಸ ನನಗೆ ಗೊತ್ತಾಯಿತು. ಆದರೆ ಅದು ಮರೆತು ಹೋಗಿತ್ತು. ಈಗ ಅವ್ರು ಹೇಳಿದಾಗ ಅರ್ಥ ಆಗಲಿಲ್ಲ. ಯಾಕೆಂದರೆ ಕರ್ನಾಟಕ ಸಾಹಿತ್ಯ ಪರಿಷತ್ತು ಅಂತ ಒಂದು ನಾನು ಕೇಳಿದೆ, ಅದರ ಒಬ್ಬರು ಈಗಿನ ಅಧ್ಯಕ್ಷರು ನನಗೆ ಬಹಳ ಆತ್ಮೀಯರು. ಅವರು ನಾನು ಮಂಗಳೂರಿಗೆ ಬಂದಾಗ ನನಗೆ ಫೋನ್ ಮಾಡೋದು, ನಾನು ಅವರಿಗೆ ಬೆಂಗಳೂರಲ್ಲಿ ಸಿಕ್ಕೋದು, ಅದು ನನ್ನ ಒಂದು ಬಹಳ ಆತ್ಮೀಯ ಗೆಳೆಯ. ಹಾಗೆ ಇದು ಸಹ ಅದೇ ಥರ ಇರ್ಬೋದು ಅಂಥೇಳಿ ನಾನು ಹೇಳಿದಾಗ, ಆದರೆ ಅದರಿಂದ ಜಾಸ್ತಿ ಇದಕ್ಕೆ ನಾವು ಒತ್ತು ಕೊಡಬೇಕು. ಯಾಕೆಂತ ಹೇಳಿದರೆ ಶ್ರೀಯುತ ರಾಮ್ ಭಟ್ರವರು ಬಹಳ ಚೆನ್ನಾಗಿ ಹೇಳಿದರು, ಈ ದೇವಳ ಇನ್ನು ಮುಂದೆ ನಮ್ಮ ಪೊಳಲಿ ದೇವಳ ಅದರಲ್ಲಿ ಏನು ಪ್ರಾಚೀನತೆ ಇದೆ, ಆ ಪ್ರಾಚೀನತೆ ಹೇಗೆ ಉಳಿಸುವುದು, ಅದೇ ಥರ ಎಲ್ಲ ದೇವಳ ಪ್ರಾಚೀನತೆ ಏನಿದೆ ಅದನ್ನು ನಮ್ಮ ಮುಂದಿನ ಪೀಳಿಗೆಗೆ ನಾವು ಅದನ್ನು ಕೊಡದೇ ಇದ್ದರೆ ಅದು ನಾವು ಒಂದು ಅಪರಾಧಿ ಆಗ್ತೇವೆ ಅಂತ ಹೇಳಿ ನನಗೆ ಅನಿಸ್ತಾ ಇದೆ. ಈಗ ಯಾಕಾಗಿ ಶ್ರೀಮತಿ ಪ್ರಮೀಳಾ ಮಾಣೂರವರು ಇದನ್ನು ಒಪ್ಪಿದರು ಅಂತ ಹೇಳಿದಾಗ ಅದರ ಹಿಂದೆ ತುಂಬ ದೊಡ್ಡ ತ್ಯಾಗ ಇದೆ ಅಂತ ನನಗೆ ಅನಿಸ್ತಾ ಇದೆ. ಯಾಕೆಂದರೆ ಪ್ರತಿಯೊಬ್ಬರು ನೆನೆಸೋದು ಅಂತ ಹೇಳಿದರೆ ನನ್ನ ಮನೆ ಬಹಳ ಚೆಂದ ಇರಬೇಕು, ನನ್ನ ಊರು ಚೆಂದ ಇರಬೇಕು ಅಂತ ಯಾರು ಅನ್ನಿಸ್ತಾ ಇಲ್ಲ. ಆದರೆ ನನ್ನ ಊರು ಚೆಂದವಾಗಿರಬೇಕು ಮತ್ತು ಅದು ಪ್ರಾಚೀನತೆಯ ಏನು ನಮ್ಮ ಹಿರಿಯವರ ಏನು ಕೊಡುಗೆ ಇದೆ ಅದು ಮುಂದೆ ಹೋಗಬೇಕು.
ಅದು ಪರಂಪರೆಯಾಗಿ ನನಗೆ ಮಾತ್ರ ಅಲ್ಲ, ನನ್ನ ಪೀಳಿಗೆಗೆ, ನಮ್ಮ ಮಕ್ಕಳಿಗೆ ಅದು ಸಿಗಬೇಕು ಅಂಥೇಳಿ ಏನು ನೀವು ಜಾನಪದ ಪರಿಷತ್ತು ಮುಂದುವರಿಸ್ತಾ ಇದ್ದೀರಿ, ಇದು ಬಹಳ ಒಂದು ಪ್ರಶಂಸನೀಯವಾದ ಕೆಲಸ. ಇದು ಬಹಳ ಇವತ್ತಿನ ದಿವಸ ನಡಿಬೇಕಾದಂಥ ಒಂದು ವಿಷಯ. ನಾನು ಜಾನಪದ ಲೋಕದ ಅವರ ಏಮ್ ಎಂತಂತ ನೋಡಿದೆ. ಅದರ ಏಮ್ ನೋಡಿದಾಗ ಕರ್ನಾಟಕದ ನಾನಾ ಮೂಲೆಗಳಲ್ಲಿ ಅಡಗಿ ಹೋಗಿರುವ ಜಾನಪದ ಸಾಹಿತ್ಯ ಕಲೆಗಳನ್ನು, ಅದರ ಪರಿಚಯವನ್ನು ಮಾಡಿಕೊಡೋದು ಮತ್ತು ಅದರ ಪರಿಚಯ ಇರುವ ಕಲಾವಿದರನ್ನು ಗೌರವಿಸಿ ಅದನ್ನು ಬೆಳಕಿಗೆ ತರುವುದು. ಆಧುನಿಕ ನಾಗರಿಕತೆಯ ಭರದಲ್ಲಿ ನಶಿಸಿ ಹೋಗುವಂತಹ ಪ್ರಾಚೀನ ಕಲೆಯನ್ನು ಇಂದಿನ ಜನತೆಗೆ ಪರಿಚಯಿಸುವುದು ಮತ್ತು ಅದನ್ನು ನಶಿಸದಂತೆ ನೋಡಿಕೊಳ್ಳುವುದು ಒಂದು ಉದ್ದೇಶ ಅಂತ ಹೇಳಿ ನನಗೆ ಗೊತ್ತಾಯಿತು. ಇದು ಬಹಳ ಒಳ್ಳೆಯ ಕೆಲಸ, ಇದು ದೇವರು ಮೆಚ್ಚುವಂಥ ಕೆಲಸ ಅಂಥೇಳಿ ನಾನು ಇವತ್ತು ಬಹಳ ಗಂಟಾಗಟ್ಟಿಯಿಂದ ಹೇಳ್ತಾ ಇದ್ದೇನೆ. ನಿಮಗೆ ಬಹಳ ಒಳ್ಳೆಯದು ಮಾಡ್ತಾರೆ. ನೀವು ಈ ಒಂದು ಕಲೆಯನ್ನು ಮುಂದೆ ನಡೆಸಲಿಕ್ಕೆ ಒಂದು ಬ್ರಿಡ್ಜ್ ಆಗಿ ಈ ಮುಂದೆ ನಡೆಸಿ ಇವತ್ತು ಇದೊಂದು ಎಲ್ಲ ರೀತಿಯಿಂದ ಸಹ ಇದು ಬೆಳಗಬೇಕು, ಈ ನಮ್ಮ ಕಲೆ ಅದು ಮುಂದುವರಿಸಬೇಕು ಅಂತ ನಾನು ಹೇಳ್ತಾ, ಇವತ್ತು ನೀವು ಚಂದ್ರ ಶೆಟ್ಟಿ ಅವರನ್ನು ಕರೆದಿದ್ದೀರಿ. ಬಹಳ ಒಂದು ನನಗೆ ಬಹಳ ಅವರ ಒಂದು ನಡತೆ ಮತ್ತು ಇವತ್ತು ಎಲ್ಲ ನಮ್ಮ ಕರ್ನಾಟಕದ ಕರಾವಳಿಯ ದೇವಳದ ಕೊಡುಗೆ ಅವ್ರದ್ದು ಮತ್ತು ಜಗನ್ನಾಥ್ ಚೌಟ್ರದ್ದು ತುಂಬ ಇದೆ. ಇವತ್ತು ಚಂದ್ರ ಶೆಟ್ಟಿ ಅವರು ಮಾಡುವ ಕೆಲಸ ನಾನು ಪೊಳಲಿಯಲ್ಲಿ ಬಹಳ ಹತ್ತಿರದಿಂದ ನೋಡಿದೆ. ಇವತ್ತು ಜಗನ್ನಾಥ್ ಶೆಟ್ಟರು ಬದಿಗುಡ್ಡೆಯವರು ಮೊನ್ನೆ ನಮ್ಮ ಭಯಂಕೇಶ್ವರ ದೇವರ ಏನು ಬ್ರಹ್ಮಕಲಶದ ಒಂದು ಕಾರ್ಯಕ್ರಮದಲ್ಲಿ ಅವರನ್ನು ತೊಡಗಿಸಿದ್ದು ನೋಡಿದರೆ ನಮಗೆಲ್ಲ ಆಶ್ಚರ್ಯ ಆಗ್ಬೋದು. ನಿಸ್ವಾರ್ಥತೆಯಿಂದ ಯಾವ ಥರ ಇರಬೇಕು ಅಂತ ಹೇಳುವಂಥದ್ದು ಒಂದು ದೇವಳಕ್ಕೆ ಒಂದು ಮಾದರಿಯಾಗಿ ಎಲ್ಲರಿಗೆ, ದೇವಳದ ನಮ್ಮೆಲ್ಲ ಸಹಕಾರಿಗಳಿಗೆ, ಎಲ್ಲ ಭಕ್ತರಿಗೆ ಒಂದು ಹಿರಿಯಣ್ಣನಾಗಿ ಅವರು ನಡ್ಕೊಂಡದ್ದು ಬಹಳ ಪ್ರಶಂಸೆಯ. ಹಾಗೆ ಇವತ್ತು ತುಕಾರಾಮ್ ಪೂಜಾರಿಯವರು ಬಂದಿದ್ದಾರೆ. ನನಗೆ ಬಹಳ ಹಳೆಯ ಆತ್ಮೀಯರು. ಅವರು ಮಾಡುವಂಥ ನಿಸ್ವಾರ್ಥ ಸೇವೆ ಸಹ ಈ ನಮ್ಮ ದಕ್ಷಿಣ ಕನ್ನಡಕ್ಕೆ ಬಹಳ ದೊಡ್ಡದು. ಅದೇ ಥರ ನಮ್ಮ ಮೋಹನ್ ಕೊಟ್ಟಾರಿಯವರು ಬಂದಿದ್ದಾರೆ. ಇವತ್ತು ಬೆಳಿಗ್ಗೆನೂ ನಾವು ಒಂದು ಸಭೆಯಲ್ಲಿ ಸೇರಿದೆವು. ಮೋಹನ್ ಕೊಟ್ಟಾರಿಯವರ ಏನು ಅವರು ನಡೆಸ್ತಾ ಇರುವಂತಹ ಇವತ್ತು ಕಿನ್ನರ ಲೋಕ ಇರ್ಬೋದು, ಅವರ ಜಾನಪದ ಏನು ಕೊಡುಗೆ ನನಗೆ ಮೊನ್ನೆ ಬ್ರಹ್ಮ ಕಲಶದಲ್ಲಿ ಗೊತ್ತಾಯಿತು. ಇಂಥ ವ್ಯಕ್ತಿಗಳು ಇದ್ದಾರಾ ಅಂತ ಹೇಳಿ ನನಗೆ ಆಶ್ಚರ್ಯ ಆಗ್ತಾಯಿತ್ತು. ಯಾಕೆಂದರೆ ನಾನು BC ರೋಡ್ನವನೇ, ತುಂಬ ವರ್ಷದಿಂದ BC ರೋಡು, ಆದರೆ ಅಲ್ಲಿಂದ ಮಂಗಳೂರಿಂದ ಬೆಂಗಳೂರಿಗೆ ಓಡಾಡ್ತಾ ಇರುವನು. ಸಾಧಾರಣ 20 ವರ್ಷದ ಹಿಂದೆ ಈ ಬಿಲ್ಡಿಂಗ್ ಕಟ್ಟುವಾಗ ನಾನು ಬರ್ತಾಯಿದ್ದೆ. ಅಲ್ಲಿ ಎಲ್ಲ ಇನಾಗ್ರೇಷನ್ಗೆ ಇದೇ ಥರ ನಾನು ಎಲ್ಲರೊಟ್ಟಿಗೆ ಸೇರ್ತಾ ಇದ್ದೆ. ಅದರ ಮೇಲೆ ನಾನು ಬೆಂಗಳೂರಿಗೆ ಹೋದೆ, ದೂರ ಆದೆ. ಆದರೆ ಈ ಪುನಃ ಬಂಟ್ವಾಳದ ಜನತೆ, ನಮ್ಮ ನರಿಕೊಮ್ಮಿನ ಆತ್ಮೀಯರು, ನನ್ನ ಬಂಧುಗಳು ಮತ್ತು ನನ್ನ ಸಹೋದರರು ಅಲ್ಲಿಗೆ ನನ್ನನ್ನು ಪುನಃ ಬರುವಾಗೆ ಮಾಡಿದರು. ಮೋಹನ್ ಕೊಟ್ಟಾರಿಯವರ ಆತ್ಮೀಯತೆ ಬಂದು ಆ ಥರ ನನಗೆ ಬಹಳ ಒಂದು ಹೆಮ್ಮೆ ಅನ್ನಿಸ್ತಾ ಇದೆ. ಈಗ ನಾನು ಒಂದು ದೇವಳದ ಒಂದು ಮುಖ್ಯಸ್ಥನಾಗಿ ಅದರ ಆ ಒಂದು ಪ್ರಾಚೀನತೆಯ ಏನು ಕೊಡುಗೆ ಇದೆ, ನಿಮ್ಮ ಪರಿಷತ್ತಿನ ಏನು ಒಂದು ನಿಮ್ಮ ಏಮ್ ಇದೆ, ಅದನ್ನು ನಮ್ಮ ಟೆಂಪಲಲ್ಲಿ ಸಹ ನಾವು ಮಾಡ್ತೇವೆ ಅಂತ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತಾ ಇದೆ. ಯಾಕೆಂದರೆ ಈ ನಮ್ಮ ದೇವಳದಲ್ಲಿ ನಡೆಯುವಂಥ ಬೇರೆ ಬೇರೆ ಕ್ರಿಯೆಗಳು ಅದು ಹಿಂದಿನದ್ದು ಮತ್ತು ಮುಂದಿನದ್ದು ಈಗಿನ ಕಾಲಕ್ಕೆ ತಕ್ಕಂತೆ ಅದನ್ನು ಜೋಡಣೆ ಮಾಡಿ ಅದನ್ನು ಮುಂದೆ ಕೊಡುವುದು ಬಹಳ ವಿಶೇಷ. ಅಂದರೆ ನಾವು ಮೊನ್ನೆ ಬ್ರಹ್ಮಕಲಶದಲ್ಲಿ ಅದು ಸ್ವಲ್ಪ ಮಟ್ಟಿಗೆ ನಮ್ಮ ಸಹೋದರಾದ ಮೋಹನ್ ಕೊಟ್ಟಾರಿಯಿಂದ ಸಕ್ಸಸ್ ಆಯಿತು ಅಂತ ನನಗೆ ಹೇಳಲಿಕ್ಕೆ ಆಗ್ತಾಯಿದೆ. ಯಾಕೆಂದರೆ ಬೆಳಿಗ್ಗೆ ನಾವು ಭರತನಾಟ್ಯ ಇಟ್ಟೆವು, ಯಕ್ಷಗಾನ ಇಟ್ಟೆವು ಮತ್ತು ತುಳು ನಾಟಕ, ಬೇರೆ ಬೇರೆ ನಾಟಕಗಳನ್ನು ಇಟ್ಟೆವು. ಆಧುನಿಕತೆಯದ್ದು ಬೇಕಲ್ಲ, ಈಗಿನ ಹುಡುಗರನ್ನು ನಾವು ಸ್ವಲ್ಪ ಮಟ್ಟಿಗೆ ಸೆಳೆದು ಅವರಿಗೆ ಹೇಳಿದರೆ, ಪ್ರಾಚೀನ ಹೇಳಿದರೆ ಮಾತ್ರ ಅವರು ಕೇಳ್ತಾರೆ. ಇವತ್ತು ಪ್ರಾಚೀನತೆ ಹೇಳಿದರೆ ಜನ ಬರುವುದಿಲ್ಲ. ಇದನ್ನು ಜೋಡಣೆ ಮಾಡಬೇಕಾಗಿದೆ. ಅಂಥ ಒಂದು ಜೋಡಣೆ ಕೆಲಸ ನಾವೆಲ್ಲರೂ ಸೇರಿ ಮುಂದೆ ಮಾಡುವ. ನಿಮ್ಮೊಟ್ಟಿಗೆ ನಾನಿದ್ದೀನಿ. ನಾನು ಬಂಟ್ವಾಳದ ಬಿ ರಘುನಾಥ ಸೋಮಯಾಜಿ ಅದು ನನಗೆ ಬಹಳ ಹೆಮ್ಮೆ. ಅದು ಈ BC ರೋಡು ನಮ್ಮ ಹೆಮ್ಮೆಯ ಜಾಗ. ಇದಕ್ಕೆ ನೀವೆಲ್ಲ ಇವತ್ತು
ಎಲ್ಲ ರೀತಿಯಿಂದ ಈ ಒಂದು ಏನು ಒಂದು ಜಾನಪದ ಪರಿಷತ್ತನ್ನು ಪರಿಷತ್ತಿನ ಮೂಲಕ ನಮ್ಮ ಹಿಂದಿನ ಏನು ತಲೆಮಾರಿನ ನಮ್ಮ ಹಿಂದಿನ ಪೀಳಿಗೆ ಬಹಳ ಉತ್ತಮ. ನಾನು ಒಂದು ಸರಿ ನಮ್ಮ ಒಬ್ಬರು ಮಿನಿಸ್ಟರ್ ಸಿಕ್ಕಿದ್ರು. ಆ ಟೈಮ್ನಲ್ಲಿ ನನ್ನ ಬಹಳ ಆತ್ಮೀಯರು ಅವರು. ನಾನು ಯಾಕಾದ್ರೆ ಹೇಳ್ತಾ ಇದ್ದೆ, ಆ ಟೈಮ್ನಲ್ಲಿ ಆತ್ಮೀಯರು, ಈಗ ಗೊತ್ತಿಲ್ಲ. ಆಗ ಅವರು ಕರ್ನಾಟಕಕ್ಕೆ ಬೆಂಗಳೂರಲ್ಲಿ ನನ್ನ ಹೋಟೆಲಲ್ಲಿ ಒಂದು ಸಲ ಸಿಕ್ಕಿದ್ರು. ಅವರು ಹೇಳಿದರು, ನಿಮ್ಮ ಸೌತ್ ಕೆನಡಾದಲ್ಲಿ ಏನು ಮಾಡ್ಬೋದು ಅಂತ. ಆಗ ನಾನು ಕೇಳಿದೆ, ನಮ್ಮಲ್ಲಿ ಒಂದು ಕಾರಂಜೇಶ್ವರ ಅಂತ ಹೇಳಿ ಒಂದು ದೊಡ್ಡ ಮಹತ್ವವಾದ ಊರಿದೆ, ಅದು ನೋಡಿದರೆ ವಿಸ್ಮಯ ಆಗುತ್ತೆ, ನೀವು ಬನ್ನಿ, ಅಲ್ಲಿಗೆ ಒಂದು ಹೆಲಿಪ್ಯಾಡ್ ಮಾಡಬೇಕು, ಮೇಲ್ಗಡೆಯಿಂದ ಹೊಂದಿಕೆ. ಅಂದರೆ ಪ್ರಾಚೀನವಾದ ಒಂದು ದೇವಸ್ಥಾನ, ಬಹಳ ಹಿಂದಿನ ದೇವಸ್ಥಾನ. ಅಲ್ಲಿಯ ಮಂಗಗಳು ಮಧ್ಯಾಹ್ನ ಊಟ ಮಾಡೋದು ಇದೆಲ್ಲ ಒಂದು ನೆನೆಸ್ಲಿಕ್ಕೆ ಆಗೋದಿಲ್ಲ. ಅಂಥ ಒಂದು ವಿಸ್ಮಯವಾದ ಒಂದು ವಾತಾವರಣ ಅಲ್ಲಿದೆ. ಅದರಲ್ಲಿ ನೀವು ಆಧುನಿಕತೆಯ ಇವತ್ತಿನ ಹೆಲಿಕಾಪ್ಟರನ್ನು ಇಳಿಸಬೇಕು, ಅದನ್ನು ಇಳಿಸಿ ಅಲ್ಲಿಗೆ ಜನ ಬರುವಂತೆ ಮಾಡಬೇಕು. ಅದು ಆಗ ನೀವು ಹಿಂದಿದ್ದು ಇಂಥ ಒಂದು ದೇವಳ, ಎಷ್ಟೋ ಎತ್ತರದಲ್ಲಿ ಇರುವಂತಹ ಒಂದು ದೇವಳ ಹಿಂದಿನವರು ಹೇಗೆ ಮಾಡಿದರು? ಹಾಗಾದರೆ ಹಿಂದಿನವರಿಗೂ ಕೆಪಾಸಿಟಿ ಇತ್ತ? ಅಷ್ಟು ದೊಡ್ಡ ದೇವಳ, ಅಲ್ಲೆಲ್ಲ ಬೇರೆ ಬೇರೆ ವಿಚಿತ್ರ ಇದೆ. ಸಣ್ಣದು, ಈಗ ನಾವು ಮಾತಾಡೋದು ನಮ್ಮ ಬಂಟ್ವಾಳದ ಒಂದು ಹೆಮ್ಮೆಯ ವಿಚಾರ. ಈ ವಿಚಾರವನ್ನು ನಾನು ಅವರಿಗೆ ಹೇಳಿದಾಗ ಅವರಿಗೆ ಆಶ್ಚರ್ಯ ಇತ್ತು, ಮತ್ತು ಬರ್ತೇನೆ ಅಂತ ಹೇಳಿದರು. ಮತ್ತು ಅವರಿಗೂ ಮರ್ತೋಯ್ತು, ನಮಗೂ ಮರ್ತೋಯ್ತು. ಈ ಥರ ಈ ಜಾನಪದ ಪರಿಷತ್ತು ಈ ಹಳೆತನ್ನು ಮುಂದೆ ಮುಂದೆ ಕೊಂಡೋಗುವಾಗ ಒಂದು ಇವತ್ತಿನ ನಮ್ಮ ಶ್ರೀಮತಿ ಪ್ರಮೀಳಾ ಮಾಣೂರು ಥರ ಒಬ್ಬರು ಛಲದಂಕ ಮಲ್ಲನವರು ಇರಬೇಕು. ಯಾಕೆಂದರೆ ಅದನ್ನು ಮರ್ತೋಗಬಾರ್ದು. ಸ್ವಲ್ಪ ಮುಂದೆ ಹೋಗುವಾಗ ಟಕ್ ಅಂತ ಮರ್ತೋಗ್ತದೆ, ಯಾರೋ ಇನ್ನೊಬ್ಬರು ಬರ್ತಾರೆ, ಮತ್ತೊಬ್ಬರು ಬರ್ತಾರೆ. ಅದು ಆ ಎನ್ ಜಿ ಒ ಅಂಥೇಳಿ ಅದನ್ನು ನಾವು ಮರಿಬಾರ್ದು. ಅದನ್ನು ಮುಂದೆ ಮುಂದೆ ಬಹಳ ಉತ್ತಮ ರೀತಿಯಲ್ಲಿ ಅದನ್ನು ಕೊಂಡೋಗುವಂತಹ ಈ ಒಂದು ಜವಾಬ್ದಾರಿ ನಿಮ್ಮೆಲ್ಲ ಸಹೋದರಿಗೆ ನಮಗೆಲ್ಲ ಇದೆ ಅಂತ ಹೇಳಿ ನಾನು ಹೇಳ್ತಾ, ನನಗೆ ಈ ಒಂದು ಆಸ್ಪದ ಕೊಟ್ಟಿದ್ದೀರಿ, ಇದಕ್ಕೆ ನಿಮಗೆಲ್ಲರಿಗೆ ಸಹ ನಾನು ತುಂಬ ಹೃದಯದ ಕೃತಜ್ಞತೆ ಸಲ್ಲಿಸ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಉದ್ಘಾಟಕರಾಗಿ ಉದ್ಘಾಟಕ ಭಾಷಣವನ್ನು ಮಾಡಿದಂಥ ಪದಾಧಿಕಾರಿಗಳು ಆಗಿರುವಂಥ ಚಂದ್ರಾಸ್ ಕಡೆಗೋಳಿ ಗುರುತಿನ ಚೀಟಿಯನ್ನು ತಾವು ತಗೊಳ್ಬೇಕು ಅಂತೇಳಿ ನಮ್ಮ ಜಿಲ್ಲಾಧ್ಯಕ್ಷರಿಂದ ಇವರಿಗೆ ಅದನ್ನು ನೀಡಬೇಕು ಅಂತೇಳಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಸಂಘಟನಾ ಕಾರ್ಯದರ್ಶಿ ಶ್ರೀ ಚಂದ್ರಾಸ್ ಕಡೆಗೋಳಿ ಯನ್ನು ಕೊಟ್ಟರೂ ಅದನ್ನು ನಿಭಾಯಿಸುವಂತಹ ತಾಕತ್ತು ಇರುವಂತಹ ಕಲೆ ಸಾಹಿತ್ಯ ರಂಗದಲ್ಲಿ ತನ್ನ ಸೇವೆಯನ್ನು ಮಾಡಿದಂಥ ಈ ಸಾಮಾಜಿಕ ಸೇವೆಯಲ್ಲಿ ನಿರಂತರವಾಗಿ ಹಲವು ಪುರಾಣ ಪಾತ್ರಗಳಿಗೆ ಜೀವ ತುಂಬಿದರೂ ನಟನಾಗಿ ಬಂಟ್ವಾಳದ ಯಕ್ಷ ನಟ ಇದು ಭಾಗ್ಯ ನಮಗಾಗಿ ಯಕ್ಷರಂಗದಲ್ಲಿ ಇಂದಿಗೂ ಯುವಕರನ್ನು ನಾಚಿಸುವಂಥ ನಟನಾಗಿ ಮೆರೆಯುವಂಥ ನಮ್ಮ ಅತಿಥಿಗಳು ಶಿವರಾಮ್ ಜೋಗಿ, ಹಿರಿಯ ಯಕ್ಷಗಾನ ಕಲಾವಿದರು. ಈ ಸಂದರ್ಭದಲ್ಲಿ ಮಾತಿಗೆ ಅವಕಾಶವನ್ನು ನೀಡ್ತಾ ಇದ್ದೇವೆ. ಹಿರಿಯ ಯಕ್ಷಗಾನ ಕಲಾವಿದರು ಆಗಿರುವಂಥ ಎಲ್ಲರಿಗೂ ನಮನಗಳು. 65 ವರ್ಷಗಳಿಂದ ಯಕ್ಷಗಾನದ ಸೇವೆಯನ್ನು ಮಾಡ್ತಾ ಇದ್ದೇನೆ. ನಾನು ವಯೋಸಹಜವಾದಂತಹ ಗುಣದಿಂದಲಾಗಿ ಈಗ ನಿವೃತ್ತಿ. ಹಾಗೆ ಅಂತ ಇಲ್ಲಿಗೆ ಬರಬೇಡ ಅಂತ ಯಾಕೆ ಅಂತ ನನಗೇ ಗೊತ್ತಿಲ್ಲ. ಒಂದು ದಿವಸ ಫೋನ್ ಮಾಡಿದರು ನಮ್ಮ ಪ್ರಮೀಳಕ್ಕ. ಆಮೇಲೆ 3-4 ಜನ ಹೆಂಗಸರು ಗಂಡಸರು ಎಲ್ಲ ಮನೆಗೆ ಬಂದರು. ನನ್ನಂಥ ಬಡವನ ಮನೆಗೆ ಯಾಕೆ ಬರ್ತಾರೆ ಅಂತ ಕಂಡಿದ್ದು ನನಗೆ. ಆವಾಗ ಹೀಗೆ ಹೇಳಿದರು. ಭಾಳ ಸಂತೋಷವಾಯಿತು. ಇಂಥ ಒಂದು ಪರಿಷತ್ತು ನಡೆಯುತ್ತದೆ ಅಂದರೆ ನಮ್ಮಿಂದ ಆಗದಿದ್ದರೆ ಯಾರು ಮಾಡ್ತಾರೋ ಅವರಿಗೆ ನಮ್ಮಿಂದ ಆದಷ್ಟು ಕೈ ಸಹಾಯ ಮಾಡಬೇಕಾದ್ರೆ ನಮ್ಮ ಕರ್ತವ್ಯ ಎಂಬುದನ್ನು ತಿಳಿದು ಬರ್ತೇನೆ ಅಂದಿದ್ದೆ ನಾನು. ಹಾಗೆ ಬಂದಿದ್ದೇನೆ. ಬಹಳ ಸಂತೋಷವಾಯಿತು. ಹೀಗೆ ಪ್ರಮೀಳಕ್ಕನಿಗೆ ಇಂತಹ ಸೇವೆಯನ್ನು ಮಾಡುವಂತಹ ಆ ಸೌಭಾಗ್ಯ ದೇವರು ಕೊಡಲಿ ಎಂಬ ಹಾಗೆ ಕೇಳುತ್ತಾ ಮಾತು ಮುಗಿಸ್ತೇನೆ. ನಮಸ್ಕಾರ. ಇದೀಗ ವೇದಿಕೆಯಲ್ಲಿ ನಮ್ಮ ಜೊತೆಯಲ್ಲಿ ಇದ್ದಾರೆ ಪ್ರೊಫೆಸರ್ ತುಕಾರಾಮ್ ಪೂಜಾರಿ ಅವರು, ರಾಣಿ ಅಬ್ಬಕ್ಕ ತುಳು ಅಧ್ಯಯನ ಕೇಂದ್ರದ ಅಧ್ಯಕ್ಷರಾಗಿ ಪ್ರೊಫೆಸರ್ ಆಗಿ ಇದೀಗ ನಿವೃತ್ತಿಯನ್ನು ಹೊಂದಿ ಸಾಮಾಜಿಕ ಸೇವೆಯಲ್ಲಿ ಧಾರ್ಮಿಕ ಸೇವೆಯಲ್ಲಿ ತೊಡಗಿಸಿಕೊಂಡಿರುವಂಥ ನಮ್ಮ ಆತ್ಮೀಯರು ತುಕಾರಾಮ್ ಪೂಜಾರಿ ಅವರು. ಈಗ ನೂತನವಾಗಿ ಜವಾಬ್ದಾರಿಯನ್ನು ತೆಗೆದುಕೊಂಡಿರ್ತಕ್ಕಂತಹ ಪ್ರಮೀಳಾ ಮಾನೂರವರ ತಂಡ ಏನಿದೆ ಅವರಿಗೆ ಶುಭವನ್ನು ಕೋರುತ್ತಾ 1-2 ಮಾತುಗಳನ್ನಷ್ಟೇ ನಾನು ಆಡ್ತೇನೆ. ಪ್ರಾಮಾಣಿಕವಾಗಿ ಹೇಳೋದಿದ್ರೆ ನಾನು ಏನಿಂದಲ್ಲ ಅವೇನೋ ಒಯ್ತದ ಕೊಡತ್ತನೆ ಬಂಡಾರ್ಲೆ ಕೊಟ್ಟಾರ್ಲೆ ಅಂಚದ ಹತ್ರ ಒಂಜಿ ನಾನು
ನನಗೆ ಬಹುಶಃ ಈ ರೀತಿಯ ಒಂದು ಘಟಕ ಬಂಟ್ವಾಳದಲ್ಲಿ ಪ್ರಾರಂಭ ಆಗಿರುವಂಥದ್ದು ನಿಜವಾಗಿಯೂ ಸಂತೋಷದ ವಿಚಾರ. ಯಾಕೆಂತಂದರೆ ರಾಜ್ಯ ಇದೆ, ಜಿಲ್ಲೆ ಇದೆ, ಈ ನೆಲದಲ್ಲಿ ಅಥವಾ ಬಂಟ್ವಾಳದಲ್ಲಿ ಏನಾದರೂ ಈ ಒಂದು ಪರಿಷತ್ತಿಗೆ ಪೂರಕವಾದ ಕೆಲಸಗಳಾದರೆ ಅದು ಬೆಂಗಳೂರಿಗೆ ಅಥವಾ ರಾಮನಗರಕ್ಕೆ ತಲುಪ್ತದೆ. ಈ ಸಂದರ್ಭದಲ್ಲಿ ನನಗೆ ಬಹಳ ಒಂದು ಪರಿಣಾಮ ಬೀರಿದಂತಹ ಒಂದು ಮಾತು ಅಂತಂದರೆ ರಾಮಭಟ್ರದ್ದು. ಉದ್ಘಾಟಕರಾಗಿ ಒಂದು ಮಾತು ಹೇಳಿದ್ರಲ್ಲ, ಶರಾವತಿ ಇವತ್ತು ಬತ್ತಿದ್ರೆ ನಾಳೆ ಉಕ್ಕಿ ಹರಿದಾಳು, ಜಾನಪದ ಬತ್ತಿ ಹೋದರೆ ಶಾಶ್ವತವಾಗಿ ಬತ್ತಿ ಹೋಗ್ತದೆ ಅಂತ. ಜಾನಪದ ಅನ್ನುವಂಥದ್ದು ಎಲ್ಲರನ್ನೂ ಆವರಿಸಿಕೊಂಡಂತಹ ಸಂಸ್ಕೃತಿ ರಸ. ಯಾರೂ ಕೂಡ ನಾವು ಜಾನಪದವನ್ನು ಬಿಟ್ಟು ಇಲ್ಲ. ಹಾಗಿರುವಾಗ ಇಲ್ಲಿ ಹೆಚ್ಚು ನಾನು ಸಮಯವನ್ನು ತಗೊಳ್ಳೋದಿಲ್ಲ. ಒಂದೇ ಒಂದು ವಿಚಾರ ಸಾಕು. ಪರ್ಟಿಕ್ಯುಲರ್ಲಿ ನಮ್ಮ ತುಳುನಾಡಿನ ತುಳು ಜಾನಪದದ ಒಂದು ಆಳ ಅಗಲ ಏನು ಅಂಥದ್ದನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಮಾಚಾರು ಗೋಪಾಲ್ ನಾಯ್ಕರ ಸಿರಿಪಾಡ್ದನ ಒಂದು ಸಾಕು. ಸೇರಿರುವವರು ಸಂಖ್ಯೆಯಲ್ಲಿ ಕಡಿಮೆಯಲ್ಲಿದ್ದರೂ ಕೂಡ ಬಹುಶಃ ಭಟ್ರು ಹೇಳಿದ ಹಾಗೆ ಅದು ಆಯ್ದು ನಾವು ಇಟ್ಕೊಂಡಿರತಕ್ಕಂತಹ ಒಂದು ಜನಮಂದೆ ಅನ್ನುವಂಥದ್ದು ನಮ್ಮ ಪ್ರಜ್ಞೆಯಲ್ಲಿ ಇದೆ. ಅದಕ್ಕಾಗಿ ನಾನು ಹೇಳ್ತಾ ಇದ್ದೇನೆ, ಇಡೀ ಜಗತ್ತಿಗೆ ಶ್ರೇಷ್ಠ ಕಾವ್ಯ ಅಂತ ಅನ್ನಿಸಿಕೊಂಡಿರತಕ್ಕಂತಹ ಗ್ರೀಕಿನ ಹೋಮರನ ಮಹಾಕಾವ್ಯಕ್ಕೆ ಸರಿತೂಗುವಂತಹ ಒಂದು ಕಾವ್ಯ ಇದ್ದರೆ ಅದು ತುಳುನಾಡಿನ ಸಿರಿಪಾಡ್ದನ ಅನ್ನುವಂಥದ್ದು. ಎಲ್ಲಿಯ ಗ್ರೀಕ್, ಎಲ್ಲಿಯ ಹೋಮರ್, ಎಲ್ಲಿಯ ತುಳುನಾಡು, ಎಲ್ಲಿಯ ಸಿರಿಪಾಡ್ದನ. ಇಂತಹ ಅದೆಷ್ಟು ಪಾಡ್ದನಗಳು ನಮ್ಮಲ್ಲಿವೆ, ಅದೆಷ್ಟು ಗಾದೆಗಳಿವೆ, ಅದೆಷ್ಟು ಒಗಟುಗಳಿವೆ, ಅದೆಷ್ಟು ಕತೆಗಳಿವೆ. ಈವನ್ ಉರಲಂತ ಇದೆಯಲ್ಲ ಕೊಟ್ಟರೆ, ಅದನ್ನು ನಾವು ವಿಶ್ಲೇಷಣೆ ಮಾಡಿದರೆ ಏನು ಅದ್ಭುತವಾದಂತಹ ಒಂದು ಸಾಹಿತ್ಯವೋ, ಒಂದು ಇತಿಹಾಸವೋ, ಒಂದು ಸಂಸ್ಕೃತಿಯೋ ಸಿಗ್ತದೆ ಅನ್ನುವಂಥದ್ದನ್ನು ಬಹುಶಃ ನಾವು ಒಂದಷ್ಟು ಕಣ್ಣು ಬಿಡಿಸಿ ನೋಡಬೇಕು. ಒಬ್ಬ ಜಾನಪದ ವಿದ್ವಾಂಸ ಹೇಳ್ತಾನೆ, ಒಂದು ಪ್ರದೇಶದ ಮೌಖಿಕ ಸಾಹಿತ್ಯ, ಭೌತಿಕ ಸಂಸ್ಕೃತಿ, ಸಾಮಾಜಿಕ ಧಾರ್ಮಿಕ ಆಚರಣೆಗಳು, ರಂಗಕಲೆಗಳು, ಈ ನಾಲ್ಕನ್ನು ಆಧಾರವಾಗಿಟ್ಟುಕೊಂಡು ಒಂದು ಪ್ರದೇಶದ ಚರಿತ್ರೆಯನ್ನು ಅಥವಾ ಜನಸಮುದಾಯದ ಚರಿತ್ರೆಯನ್ನು ನಾವು ಕಟ್ಟಬಹುದು ಅಂತ ಹೇಳಿ. ಇವತ್ತು ಪುದ್ವಾರ್ ಅನ್ನುವಂಥ ಶಬ್ದವೇ ಮರೆಯಾಗಿ ಬಿಟ್ಟಿದೆ. ಪುದ್ವಾರ್ ಅನ್ನುವಂಥ ಒಂದು ಆಚರಣೆಯನ್ನು ನಾವು ವಿಶ್ಲೇಷಣೆ ಮಾಡಿದರೆ ಏನು ಅದ್ಭುತವಾದ ಮಾಹಿತಿಗಳು ನಮ್ಮ ಹಿರಿಯರ ಜೀವನ ಶೈಲಿ ನಮ್ಮ ಕಣ್ಣೆದುರಿಗೆ ಬರುತ್ತದೆ. ಇವತ್ತು ಆಟಿ ಉತ್ಸವ ಅನ್ನುವಂತಹ ನೆಪದಲ್ಲಿ ಅದೇನೋ ನಾವು ಅದ್ದೂರಿ ಆಡಂಬರ ನಡೆಸಿ ಅದರ ಮೂಲ ಸಿದ್ಧಾಂತವನ್ನೇ ಮರೆತು ಯುವ ಪೀಳಿಗೆಯನ್ನು ದಾರಿ ತಪ್ಪಿಸ್ತಾ ಇದ್ದೇವೋ ಅಂತ ಅನ್ನಿಸ್ತದೆ ನನಗೆ. ಒಪ್ಪತ್ತಿನ ಊಟಕ್ಕೆ ತತ್ವಾರ ಇದ್ದ ಆ ಕಾಲವನ್ನು, ಆ ದಿನವನ್ನು ನಾವು ಇವತ್ತು ಆಚರಣೆ ಮಾಡೋದು ನೋಡುವಾಗ ನಿಜವಾಗಿಯೂ ನಮ್ಮ ಯುವಕರನ್ನು, ಯುವ ಪೀಳಿಗೆಯನ್ನು ದೇವರೇ ಕಾಪಾಡಬೇಕು. ರಘುವಣ್ಣ, ಆಟಿ ಅಂತ ಹೇಳಿದರೆ ಭಯ, ಆಟಿ ಅಂತ ಹೇಳಿದರೆ ರೋಗ, ಆಟಿ ಅಂತ ಹೇಳಿದರೆ ಸಾವು. ಇಂತಹ ಒಂದು ದಿನವನ್ನು ನಾವು ವೈಭವೀಕರಿಸಿ ಮುಂದಿನ ಪೀಳಿಗೆಗೆ ರವಾನಿಸ್ತೇವೆ ಅಂತಂದರೆ ಇದರಿಂದ ದೊಡ್ಡ ದುರಂತ ಇಲ್ಲ. ಹಾಗಾಗಿ ಈ ಜಾನಪದ ಪರಿಷತ್ತಿಗೆ, ಈ ಘಟಕಕ್ಕೆ ವಿಶೇಷವಾದಂತಹ ಜವಾಬ್ದಾರಿ ಇದೆ. ಈ ರೀತಿಯ ಒಂದು ಬೇಕಾಬಿಟ್ಟಿ ಕಾರ್ಯಕ್ರಮಗಳು ಮಾಡಿದರೆ ಅದನ್ನು ಪ್ರಶ್ನಿಸುವ ಅಥವಾ ವಿರೋಧಿಸುವಂತಹ ಒಂದು ಸಂದರ್ಭಗಳು ಬಂದರೆ ಅನ್ಯರು ಖಂಡಿತ ತಪ್ಪು ತಿಳಿಬಾರ್ದು. ನಾವು ಯಾವುದೇ ಒಂದು ದ್ವೇಷದಿಂದ ಇದನ್ನು ಮಾಡುವುದಲ್ಲ. ನಮ್ಮ ಹಿರಿಯರ ಬದುಕು ಏನಿತ್ತು, ಹೇಗಿತ್ತು ಅನ್ನುವಂಥದ್ದನ್ನು ನಮ್ಮ ಮುಂದಿನ ಪೀಳಿಗೆಗೆ ತಿಳಿಸ್ಬೇಕು. ಇವತ್ತು ಮತ್ತೆ ರಾಮಭಟ್ರು ಹೇಳಿದರು, ಅವರ ಪ್ರತಿಯೊಂದು ಶಬ್ದಗಳು ಕೂಡ ಎಷ್ಟು ಪರಿಣಾಮಕಾರಿಯಾಗಿತ್ತು ಅಂತಂದರೆ ನನಗಂತೂ ನಿಜವಾಗಿಯೂ ರಘುವಣ್ಣ, ನಮ್ಮ ಬಿ ಎಸ್ ಮಾಮಲ್ರ ಅಪ್ಪ ಶೇಷಪ್ಪ ಪೂಜಾರಿ ಅಂತ ಒಬ್ಬರು ಇದ್ದರು. ಅವರು ದೊಡ್ಡ ಮಂತ್ರವಿದ್ಯೆಯ ಒಬ್ಬ ತಜ್ಞ. ಅವರಲ್ಲಿ ಎಂತಹ ಸಾಮರ್ಥ್ಯ ಇತ್ತು ಅಂತಂದರೆ, ಒಂದು ವೇಳೆ ಯಾರಿಗಾದರೂ ಹಾವು ಕಡಿತ ಆದರೆ ಆ ಹಾವಿನ ವಿಷವನ್ನು ಹೀರುವಂಥ ಒಂದು ಕಲ್ಲಿದೆ, ಅದನ್ನು ಅದಕ್ಕೆ ಹಚ್ಚಿ ಆ ವಿಷ ಹೀರುವಂಥ ಕೆಲಸ ಅವರಿಂದ ಆಗ್ತಾಯಿತ್ತು. ಆ ಕಚ್ಚಿದ ಹಾವಿದೆಯಲ್ಲ, ನಾಗರ ಹಾವೋ ಇನ್ಯಾವುದೋ ವಿಷಜಂತು ಇದೆಯಲ್ಲ, ಅದು ಎಲ್ಲಿದೆಯೋ ಅಲ್ಲಿಯೇ ಇರುವ ಹಾಗೆ ಅದನ್ನು ದಿಗ್ಬಂಧನದಲ್ಲಿಡುವಂಥ ಶಕ್ತಿ ಅವರ ಮಂತ್ರಶಕ್ತಿಗಿತ್ತು. ಅಂತಹ ಶಕ್ತಿಯನ್ನು ಅವರು ಹೊಂದಿದರು. ಇಂಥ ಅಭೂತಪೂರ್ವವಾದಂತಹ ಮಾಂತ್ರಿಕ ವಿದ್ಯೆಯೋ ಅಥವಾ ನಾಟ್ಯ ವೈದ್ಯವೋ ಇದೇ ನಮ್ಮ ಪಕ್ಕದಲ್ಲಿರುವಂತಹ ಮೀನಾಕ್ಷಿ ಆಚಾರ್ತಿಯವರಿದ್ದಾರಲ್ಲ, ಬಹುಶಃ ನಮ್ಮ ಏರಿಯರಿರುವಾಗ ಇದೇ ನಮ್ಮ ರಾಮನಗರದಲ್ಲಿ ಅವರಿಗೆ ವಿಶೇಷವಾದಂಥ ಒಂದು ಸನ್ಮಾನವನ್ನು ಏರ್ಪಡಿಸಲಾಗಿತ್ತು. ಇವತ್ತು ಅವರ ಆ ಕೆಂಪು ರೋಗ, ಏನು ಕೆಂಪು ಅಂತ ಹೇಳಿ ಏನು ನಾವು ಗುರುತಿಸ್ತೇವಲ್ಲ, ಒಂದು ರೀತಿಯ ಅದೊಂದು ವಿಭಿನ್ನವಾದಂತಹ ಒಂದು ರೋಗ. ಅದು ಬಹುಶಃ ನಮ್ಮ ಅಲೋಪತಿಯಲ್ಲಿ ಅದಕ್ಕೆ ಮದ್ದಿಲ್ಲ.
ಎಲ್ಲರೂ ಅವರ ಬಳಿ ಓಡುವಂಥದ್ದು. ಕೇವಲ ಒಂದು ದೈವದ ಒಂದು ಬಲದಿಂದ ದೈವವನ್ನು ನಂಬಿ ಅವರು ಕೊಡುವಂಥ ಒಂದು ನೀರು ಸಾಮಾನ್ಯ ನೀರು ಅಂತ ನಮಗೆ ಅನ್ನಿಸ್ತದೆ. ಅದು ಎಂಥ ಒಂದು ಪರಿಣಾಮಕಾರಿಯಾದಂಥ ಒಂದು ದಿವ್ಯ ಔಷಧ ಅನ್ನುವಂಥದ್ದನ್ನು ನಾವು ಗಮನದಲ್ಲಿಟ್ಟುಕೊಳ್ಬೇಕು. ಒಂದೇ ಒಂದು ಈಗ ನಾನು ಹೇಳುವಂಥದ್ದುಂಟು, ವೇದ ಸುಳ್ಳಾದರೂ ಆಗಬಹುದು, ಗಾದೆ ಸುಳ್ಳಾಗಲಿಕ್ಕಿಲ್ಲ ಅಂತೇಳಿ. ನೋಡಿ, ನಮ್ಮ ಹಿರಿಯರು ಕೆಲವೆಲ್ಲ ಮೂಲಿಗೆ ಅಂದುಂಟು, ಮೂಲಿಗೆ ಮಲ್ಪನೆ ಕೊಂಚ ಮೂಲಿಗೆ ಮಲ್ಪುಗ ಮೂಲಿಗೆ ಅಂತ ಹೇಳಿದರೆ ಏನು ಅದ್ಭುತ. ನನ್ನ ಮಿತ್ರರು ಒಬ್ಬರಿದ್ದಾರೆ, ವಾದಿರಾಜ್ ಭಟ್ರು ಅಂತೇಳಿ ಕಾರ್ಕಳದಲ್ಲಿ. ಅವರ ಅತ್ತೆ ಸುಮಾರು 99 ವರ್ಷ ಪ್ರಾಯದವರು. ಅವರು ಹೇಳಿದ ಒಂದು ಮಾತು ಕೇಳಿ. ಈಗ ಹೆಜ್ಜೆಗೆ ನಮಗೆ ವೆಟರ್ನರಿ ಡಾಕ್ಟರ್ಸ್ ಸಿಗ್ತಾರೆ. ಮನುಷ್ಯರಿಗೆ ಸಂಬಂಧಪಟ್ಟ ಹಾಗೆ ಅಲೋಪತಿ ಡಾಕ್ಟರ್ಗಳು ಖಂಡಿತ ನಿಮಗೆ ಗೊತ್ತಿದೆ. ಈವನ್ನ ನಮ್ಮ ದನಕರುಗಳಿಗೆ ಏನಾದರೂ ಬಾಧೆ ತಟ್ಟಿದರೆ ಅದನ್ನು ಗುಣಪಡಿಸುವಂಥ ಒಂದು ವಾತಾವರಣ ಇವತ್ತು ಅಫ್ಕೋರ್ಸ್ ಡಾಕ್ಟರ್ಸಿಂದ ಆಗ್ತದೆ. ಆದರೆ ಹಿಂದಿನ ಕಾಲದಲ್ಲಿ 50, 100, 200 ವರ್ಷಗಳ ಹಿಂದೆ ಎಲ್ಲಿದ್ರು ಈ ರೀತಿಯ ವೆಟರ್ನರಿ ಡಾಕ್ಟರ್ಸು? ನೋಡಿ, ಆ ಸಂದರ್ಭದಲ್ಲಿ ಈ ಕರು ಹಾಕುವ ದನ ಇದೆಯಲ್ಲ, ಅಲ್ಲಿ ಏರುಪೇರಾಗಿ ಏನಾದರೂ ಸಮಸ್ಯೆ ಹುಟ್ಟಿಕೊಂಡ್ರೆ ಗಬ್ಬದಿಂದ ಕರು ಹೊರಗೆ ಬರುವುದಕ್ಕೆ ಕಷ್ಟ ಆದರೆ ಒಂದು ಮೂಲಿಗೆ. ಏನು ಮೂಲಿಗೆ ಅಂತಂದರೆ ಅದೇ ದನವನ್ನು ಕಟ್ಟಿ ಹಾಕಿದಂಥ ಬೈಪಣೆ ಇದೆಯಲ್ಲ, ನಮ್ಮ ಹಿರಿಯರಿಗೆ ಅರ್ಥ ಆಗ್ಬೋದು, ಸಾಮಾನ್ಯ ಈಗ ಯುವ ಪೀಳಿಗೆಗೆ ಅರ್ಥ ಆಗ ಬೈಪಣೆ ಅಂತಿದೆ. ಆ ಬೈಪಣೆದು ಮಣ್ಣಿನದು. ಆ ಮಣ್ಣಿನ ಬೈಪಣೆಯಲ್ಲಿ ಒಂದು ಸಣ್ಣ ಒಂದು ಹುಳ ಒಂದು ಮಣ್ಣನ್ನು ಕೆದಕಿ ಹಾಕಿ ಸುರುಳಿ ಬಿದ್ದಿರ್ತದೆ. ಆ ಸುರುಳಿ ಒಳಗೆ ಒಂದು ಗಂಗೆ ಅಂತ ಒಂದು ಕ್ರಿಮಿ ಇದೆ. ಈ ರೀತಿಯ ಸಮಸ್ಯೆಯಲ್ಲಿರುವಂಥ ಗಬ್ಬದ ಹಸು ಒದ್ದಾಡ್ತಾ ಇದ್ದರೆ ಶೀಘ್ರ ಹೋಗಿ ಆ 4 ಗಂಗೆಯನ್ನು ಹೆಕ್ಕಿ ತಂದು ಸದಾಶಿವರೇ ಒಂದು ಬಿಳಿ ಬಟ್ಟೆಯಲ್ಲಿ ಕಟ್ಟಿ ಆ ದನದ ಕೊಂಬಿಗೆ ಕಟ್ಟಬೇಕಂತೆ. ಕಟ್ಟಿದ 5-10 ನಿಮಿಷದೊಳಗೆ ಆ ಗಬ್ಬದ ಹಸು ಕರು ಹಾಕ್ತದೆ ಅಂತೇಳಿ. ಒಂದು ವೇಳೆ ನಿಮಗೆ ಮರೆತು ಹೋದರೆ ಅದನ್ನು ಬಿಚ್ಚುವುದಕ್ಕೆ ಆ ಹಸುವಿನ ಗರ್ಭವೇ ಹೊರಗೆ ಬರಬಹುದು. ಅಷ್ಟು ಪರಿಣಾಮಕಾರಿ ಅಂತೇಳಿ. ಸಪೋಸ್ ಆ ಸಂದರ್ಭದಲ್ಲಿ ನಿಮಗೆ ಆ ಗಂಗೆ ಹುಳ ಸಿಗದೇ ಇದ್ದರೆ ಇನ್ನೇನು ಮಾಡೋದು? ಆಚೆ ಹಿಂದಿನ ದಿನಗಳಲ್ಲಿ ಸಾಮಾನ್ಯವಾಗಿ ನಮ್ಮ ಹಟ್ಟಿ ಎದುರಿಗೆ ಪಾಜೇವು ಅನ್ನುವಂತಹ ಒಂದು ಗಿಡ ಬೆಳೀತದೆ. ಆ ಪಾಜೇವು ಗಿಡದ ಎಲೆಯನ್ನು ತಂದು ಹಾಕಿ ತಿಂದ 10-15 ನಿಮಿಷದೊಳಗೆ ದನ ಕರು ಹಾಕ್ತದೆ. ಏನದು? ಯಾರು ಹೇಳಿಕೊಟ್ರು ಅವರಿಗೆ? ಎಂತಹ ಒಂದು ಜ್ಞಾನ ಪರಂಪರೆ! ಇದನ್ನು ನಾವಿವತ್ತು ಕಳ್ಕೊಳ್ತಾ ಇದ್ದೇವೆ. ಇದರ ರಕ್ಷಣೆ ಆಗಬೇಕು, ಇದರ ಸಂಗ್ರಹಣೆ ಆಗಬೇಕು. ಈ ರೀತಿಯ ವಿದ್ಯೆಯನ್ನು ಕಲಿತವರನ್ನು ಗೌರವಿಸುವ ಕೆಲಸ ನಮ್ಮ ಪರಿಷತ್ತಿನಿಂದ ಆಗಬೇಕು ಅನ್ನುವಂತಹ ಮಾತನ್ನು ಹೇಳ್ತಾ, ಖಂಡಿತವಾಗಿಯೂ ಬಹುಶಃ ಆ ಕೆಲಸ ನಿಮ್ಮಿಂದ ಆಗ್ತದೆ ಅನ್ನುವಂತಹ ಒಂದು ಧೈರ್ಯದೊಂದಿಗೆ ನನ್ನ ಮಾತನ್ನು ಮುಗಿಸ್ತೇನೆ. ಮೂಡಬಿದ್ರೆ ಘಟಕದ ನಮ್ಮ ಪದಾಧಿಕಾರಿಗಳು ಆಗಮಿಸಿದ್ದಾರೆ. ವೇದಿಕೆಯಲ್ಲಿರುವಂಥ ನಮ್ಮ ಅತಿಥಿ ಶ್ರೀ ಪ್ರವೀಣ್ ಕುಮಾರ್ ಕೋಡಿಯಾಲ್ ಬೈಲ್, ಜಿಲ್ಲಾ ಘಟಕದ ಅಧ್ಯಕ್ಷರು ನಮ್ಮ ಜೊತೆಯಲ್ಲಿ ಇದ್ದಾರೆ. ಇದೀಗ ಮಾತಿಗೆ ಅವಕಾಶವನ್ನು ನೀಡ್ತಾ ಇದ್ದೇವೆ. ಕಲೆ, ಸಾಹಿತ್ಯ, ಧಾರ್ಮಿಕ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ದುಡಿಯುವುದು ಮಾತ್ರ ಅಲ್ಲ, ಚಲನಚಿತ್ರ ನಿರ್ಮಾಪಕರಾಗಿಯೂ ತನ್ನ ಸೇವೆಯನ್ನು ಮಾಡಿದಂಥ ಪಮ್ಮಿ ಕೋಡಿಯಾಲ್ ಬೈಲ್ ತಮ್ಮ ಮಾತಿಗೆ ಅವಕಾಶವನ್ನು ನೀಡ್ತಾ ಇದ್ದೇವೆ. ಇದರ ಎದುರಲ್ಲಿರುವ ಅತಿಥಿಗಳೇ, ಜಾನಪದ ಪರಿಷತ್ನ ಬಗ್ಗೆ ಹೇಳುವುದೆಲ್ಲ ಅವರ ಹೇಳಿ ಆಗಿದೆ. ಈಗ ಇರುವುದು ನಮ್ಮ 8 ತಾಲೂಕುಗಳಲ್ಲಿ ಇದು 2ನೇ ತಾಲೂಕಿನ ಪದಗ್ರಹಣ ಆಗಿದೆ. ಇದರ ನಮ್ಮ ಬೀಸು ರೋಡಿನ ಅಧ್ಯಕ್ಷರಾಗಿ ಮೊದಲು ಮೋಹನ್ ದಾಸ್ ಕೊಟ್ಟೇರಿ ಅವರು ಆಗಿದ್ದರು. ಈಗ ಅವರನ್ನು ನಮ್ಮ ಜಿಲ್ಲೆಗೆ ಅವರನ್ನು ಪದಾಧಿಕಾರಿಯಾಗಿ ನಾವು ಸೇರಿಸಿದ್ದೇವೆ. ಹಾಗೆ ಅವರು ನಮ್ಮ ಪರಿಷತ್ನಲ್ಲಿ ಇದ್ದಾರೆ. ಹಾಗೆ ಅವರನ್ನು ಏನು ಅಪಾರ್ಥ ನೆನೆಸಬಾರ್ದು. ಅವರಿಗೆ ಗೊತ್ತಿದೆ ಇಲ್ಲೋ ಗೊತ್ತಿಲ್ಲ, ಗೊತ್ತಿದೆ. ಹಾಗೆ ಎಲ್ಲ ಜವಾಬ್ದಾರಿ ತಗೊಂಡ ಪದಾಧಿಕಾರಿಗಳು ಒಳ್ಳೊಳ್ಳೆ ಕೆಲಸ ಮಾಡಿ ಅಂತ ಹೇಳಿ ಇದು ಜಾನಪದ ಪರಿಷತ್ನ ಬಗ್ಗೆ ಎಲ್ಲರೂ ಹೇಳಿದ್ದಾರೆ. ಹಾಗೆ ನಮ್ಮ ಜವಾಬ್ದಾರಿ ತಗೊಂಡವರು ಇನ್ನೂ ಒಳ್ಳೊಳ್ಳೆ ಕಾರ್ಯಕ್ರಮ ಮೂಡಬಿದ್ರೆಯಲ್ಲಿ ಈಗಾಗಲೇ 6 ತಿಂಗಳಿಂದ 2 ಕಾರ್ಯಕ್ರಮಗಳು ನಡೆದಿದೆ. ಇನ್ನು ಬಿ ಸಿ ರೋಡ್ನಲ್ಲಿ ಈಗ ನೆಕ್ಸ್ಟ್ ಕಾರ್ಯಕ್ರಮಗಳಾಗ್ತದೆ. ಹಾಗೆ 8 ತಾಲೂಕುಗಳಿದೆ ಜಾನಪದ ಪರಿಷತ್. ಇದು ಒಳ್ಳೊಳ್ಳೆ ಕಾರ್ಯಕ್ರಮಗಳು ನಿಮ್ಮಿಂದ ಆಗಲಿ ಅಂತ ಹೇಳಿ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕನ್ನಡ. ವಂದನೆಗಳನ್ನು ಸಲ್ಲಿಸುತ್ತಾ ನಮ್ಮ ಅಧ್ಯಕ್ಷರು ಆಗಿರುವಂಥ ಪ್ರವೀಣ್ ಕುಮಾರ್ ಕೋಡಿಯಾಲ್ ಬೈಲ್ ಇವರಿಗೆ, ನಮ್ಮ ಅತಿಥಿಗಳು, ನಮ್ಮ ಉದ್ಘಾಟಕರು ಆಗಿರುವಂಥ ಶ್ರೀ ರಘುನಾಥ್ ಸೋಮಯಾಜಿ ಉದ್ಯಮಿಗಳು ಅವರು ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿ ಇದೀಗ ಬೇರೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿಕ್ಕೆ ಅವರನ್ನು ನಾವು ಕಳಿಸಿಕೊಡ್ತಾ ಇದ್ದೇವೆ. ಈ ದಿನ ಬಂದು ನಮ್ಮ ಅತಿಥಿಗಳು ಆಗಿರುವಂಥ ಅಮೃತ ಪ್ರಕಾಶನ ಇದರ ಸಂಪಾದಕಿ, ಕವಿ, ಸಾಹಿತಿ ಆಗಿರುವಂಥ ಡಾಕ್ಟರ್ ಮಾಲತಿ ಶೆಟ್ಟಿ ಮಾಣೂರು ಇವರು ನಮ್ಮ ಜೊತೆಯಲ್ಲಿದ್ದಾರೆ. ಜಿಲ್ಲಾ ಈ ಘಟಕದ ಪ್ರೀತಿಯಿಂದ ಬಂದಿರುವಂಥ ತಮಗೆ ಈಗ ಮಾತಿಗೆ ಅವಕಾಶ. ಡಾಕ್ಟರ್ ಮಾಲತಿ ಶೆಟ್ಟಿ ಮಾಣೂರು. ಪರಿಷತ್ ಬೆಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆ ಹಾಗೂ ಬಂಟ್ವಾಳ ತಾಲೂಕು ಘಟಕದ ಪದಗ್ರಹಣ ಸಮಾರಂಭದ
ವೇದಿಕೆಯನ್ನು ಅಲಂಕರಿಸಿರುವಂಥ ಎಲ್ಲ ಗಣ್ಯರಿಗೆ, ಹಿರಿಯರಿಗೆ, ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ಹಿರಿಯರಿಗೆ ವಂದಿಸ್ತೇನೆ. ನಾನು ಈ ಕಾರ್ಯಕ್ರಮಕ್ಕೆ ಬರಲು ಮುಖ್ಯ ಕಾರಣ, ನಾನು ಹುಟ್ಟಿ ಬೆಳೆದ ಊರು ಬಂಟ್ವಾಳ ತಾಲೂಕಿನ ತುಂಬೆ ಗ್ರಾಮದ ಮಾಣೂರು. ನಮ್ಮೂರಲ್ಲಿ ಕಾರ್ಯಕ್ರಮವಾಗುವಾಗ ನಮ್ಮೂರಿನ ಪ್ರೀತಿ ಖಂಡಿತ ಸೆಳೆಯುತ್ತೆ. ಇದು ನನ್ನ ಇವತ್ತಿನ 4ನೇ ಕಾರ್ಯಕ್ರಮ. ಒತ್ತಡದ ನಡುವೆಯೂ ನಾನು ಓರ್ವ ಮಹಿಳೆ ಪ್ರಮೀಳಾ ಸಾಯಿ ಮಾಣೂರವರು ಓರ್ವ ಸಂಘಟಕಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಒಬ್ಬ ಮಹಿಳೆ ಒಂದು ಸಂಘಟನೆಯನ್ನು ಮಾಡಿ ಒಂದು ಕಾರ್ಯವನ್ನು ಅಥವಾ ಕಾರ್ಯಕ್ರಮಗಳನ್ನು ಮಾಡೋದು ಕಷ್ಟದ ಕೆಲಸ. ಆದರೆ ಬಂಟ್ವಾಳ ತಾಲೂಕಿನ ಈಗಿರುವ ಎಲ್ಲ ಘಟಕವನ್ನು ವಜ್ರಕ್ಕೆ ಹೋಲಿಸಬಹುದು. ಯಾಕೆಂದರೆ ಘಂಟಾನುಘಟಿಗಳು ಇಲ್ಲಿದ್ದಾರೆ. ನಿಮ್ಮ ಮೂಲಕ ಮುಂದಿನ ದಿನಗಳಲ್ಲಿ ಉತ್ತಮ ಕಾರ್ಯವು ನಡೆಯಲಿ. ನಾನೀಗ ವಾಸ್ತವ್ಯದಲ್ಲೂ ಮಂಗಳೂರಲ್ಲಿದ್ದರೂ ಕಳೆದ 18 ವರ್ಷದಿಂದ ಸಾಹಿತ್ಯ ಪರವಾದ ಅಮೃತ ಪ್ರಕಾಶ ಪತ್ರಿಕೆಯನ್ನು ನಡೆಸ್ತಾ ಇದ್ದೇನೆ. ಹುಟ್ಟೂರಿನಲ್ಲಿ ಬೆಳೆದ ಆಡಿದ ಸವಿ ನೆನಪುಗಳು ಮತ್ತೆ ಮತ್ತೆ ಮರುಕಳಿಸುತ್ತವೆ. ಈ ದಿನ ಹಲವು ವರ್ಷಗಳ ಹಿಂದೆ ಕಂಡಂಥ ಹೊಸ ಮುಖಗಳನ್ನು ನಾನಿನ್ನು ಕಂಡಿದ್ದೇನೆ. ನಿಮ್ಮೆಲ್ಲರ ಊರಿನವರ ಆಶೀರ್ವಾದದಿಂದ, ಪ್ರೋತ್ಸಾಹದಿಂದ ನಾನು ಈ ಹಂತಕ್ಕೆ ಬಂದಿದ್ದೇನೆ. ನಿಮ್ಮೆಲ್ಲರ ಸಹಕಾರವು ಮುಂದೆಯೂ ಇರಲಿ. ಕರ್ನಾಟಕ ಜನಪದ ಪರಿಷತ್ತಿನ ಜಿಲ್ಲಾ ಘಟಕದ ಮಾಧ್ಯಮ ಪ್ರತಿನಿಧಿಯಾಗಿ, ಬಂಟ್ವಾಳ ತಾಲೂಕಿನ ಮಾಣೂರಿನ ಮಗಳಾಗಿ ಈ ಕಾರ್ಯಕ್ರಮಕ್ಕೆ ಮುಂದಿನ ಕಾರ್ಯಕ್ರಮಗಳಿಗೆ ಶುಭವನ್ನು ಹಾರೈಸ್ತೇನೆ. ನನ್ನಿಂದಾಗುವ ಸಹಾಯವನ್ನು ಖಂಡಿತ ಮಾಡುತ್ತೇನೆ. ಪ್ರಮೀಳಾ ಅವರೇ, ನೀವು ಏನೂ ಕಾರ್ಯಕ್ರಮ ಮಾಡುವ ಹೆದರಬೇಡಿ, ನಿಮ್ಮ ಜೊತೆ ನಾವಿದ್ದೇವೆ. ನಿರಂತರ ಕಾರ್ಯಕ್ರಮಗಳನ್ನು ಮಾಡುತ್ತಾ ಇರಿ. ಒಂದು ಕಾರ್ಯಕ್ರಮ ಮಾಡುವಾಗ ಜನ ಸೇರಿಸುವುದು ಬಲು ಕಷ್ಟ. ಈಗಿನ ದಿನಗಳಲ್ಲಿ ಇಲ್ಲಿರುವ ಜನರು ಕಡಿಮೆ ಇರಬಹುದು, ಆದರೆ ಮೌಲ್ಯಯುತ ಯೋಗ್ಯವಾದ ವ್ಯಕ್ತಿಗಳು ಇಲ್ಲಿದ್ದಾರೆ. ಇಲ್ಲಿರುವ ಒಬ್ಬರನ್ನು 10 ತಲೆಗೆ ಹೋಲಿಸ್ಬೋದು. ನಮ್ಮ ಚಿತ್ರಕಲಾವಿದರಾದ ಮನೋಜ್ ಅವರಿದ್ದಾರೆ, ಕೊಟ್ಟಾರಿ ಅವರಿದ್ದಾರೆ, ಈಗ ತಾರನಾಥ್ ಕೊಟ್ಟಾರ್ ಅವರು ಬಂದು ಹೋದರು, ಅನಿಲ್ ಸರ್ ಇದ್ದಾರೆ, ಮೂಡಬಿದಿರೆ ಘಟಕದ ಪದ್ಮಶ್ರೀ ನಿಡ್ಡೋಡಿ ಅವರು ಬಂದಿದ್ದಾರೆ, ಡಾಕ್ಟರ್ ರಾಜೇಶ್ ಭಟ್ ಅವರು ಬಂದಿದ್ದಾರೆ, ನಮ್ಮ ಜಿಲ್ಲಾಧ್ಯಕ್ಷರಾದ ಪಮ್ಮಿ ಕೊಡಿಯಲ್ಬವರು. ಎಲ್ಲ ಕಾರ್ಯಕ್ರಮಕ್ಕೆ ನೀವೇನು ಕಾರ್ಯಕ್ರಮ ಮಾಡ್ತೀರಿ ಮಾಡಿ, ನಾನಿದ್ದೇನೆ, ಜೊತೆಗಿದ್ದೇನೆ ಎಂದು ಹೇಳುತ್ತಾರೆ. ಆದ್ದರಿಂದ ಪ್ರಮೀಳಾ ಅವರೇ, ಇನ್ನು ಮುಂದೆ ಹೆದರಬೇಡಿ, ನಿಮ್ಮ ಜೊತೆ ನಾವಿದ್ದೇವೆ. ನೀವು ನಿರಂತರ ಕಾರ್ಯಕ್ರಮವನ್ನು ಮಾಡಿ. ನಾವು ಮಾಡುವ ಒಳ್ಳೆಯ ಕಾರ್ಯಗಳನ್ನು ಜನ ಮೆಚ್ಚದಿದ್ದರೂ ದೇವರ ಆಶೀರ್ವಾದ ಇದೆ. ಈಗ ನಿಮಗೆ ತಕ್ಷಣ ಪ್ರತಿಫಲ ಸಿಗದಿದ್ದರೂ ಮುಂದೊಂದು ದಿನ ಖಂಡಿತ ಸಿಗುತ್ತೆ. ಈ ಕಾರ್ಯಕ್ರಮಕ್ಕೆ ಶುಭವಾಗಲಿ. ಈ ಘಟಕವು ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಮಿಂಚಲಿ. ಇದನ್ನು ಕಂಡು ನಾನು ತುಂಬ ಸಂತೋಷ ಪಡುತ್ತೇನೆ. ಅವಕಾಶಕ್ಕಾಗಿ ವಂದಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಇದೀಗ ಕರ್ನಾಟಕ ಜಾನಪದ ಪರಿಷತ್ ಬೆಂಗಳೂರು ದಕ್ಷಿಣ ಕನ್ನಡ ಜಿಲ್ಲಾ ತಾಲೂಕು ಘಟಕ ಬಂಟ್ವಾಳದ ನೂತನ ಅಧ್ಯಕ್ಷೆಯಾಗಿ, ಸಾರಥಿಯಾಗಿ ಆಯ್ಕೆಯಾಗಿ ಉತ್ತಮ ಯೋಚನೆಗಳನ್ನು ತನ್ನ ತಲೆಯಲ್ಲಿಟ್ಟು ಎಲ್ಲ ಪದಾಧಿಕಾರಿಗಳ ದಂಡಿನೊಂದಿಗೆ ಮುನ್ನಡೆಯಲು ಹೆಜ್ಜೆಯನ್ನಿಟ್ಟಂಥ ನಮ್ಮ ಅಪೂರ್ವ ಸಾಧಕಿ ಶ್ರೀಮತಿ ಪ್ರಮೀಳಾ ಮಾಣೂರು ಈ ಸಂದರ್ಭದಲ್ಲಿ ಮಾತಿಗೆ ಅವಕಾಶವನ್ನು ನೀಡ್ತಾ ಇದ್ದೇವೆ. ಏನು ಮಾತಾಡಬೇಕಂತ ಗೊತ್ತಾಗ್ತಿಲ್ಲ. ನನ್ನನ್ನು ನಿಜವಾಗ್ಲೂ ಹೇಳಬೇಕಾದ್ರೆ ಈ ಒಂದು ಸ್ಥಾನಕ್ಕೆ ತಂದಿರುವುದು ನಾನು ಅದಕ್ಕೆ ಅರ್ಹಳ ಅಲ್ವಾ ಅಂತ ನನಗೆ ಗೊತ್ತಿಲ್ಲ. ಅದೇ ನಮ್ಮ ಗುರುಗಳು ಶ್ರೀಯುತ ರಾಮ್ ಭಟ್ ಅವರು ನನ್ನ ಗುರುಗಳು. ಅವರು ಅದನ್ನು ಹೇಳಲಿಲ್ಲ, ನನಗೆ ವಿದ್ಯೆ ಕಲಿಸಿದ ಗುರುಗಳು. ಅವರು ನನ್ನನ್ನು ಇಲ್ಲಿ ಬಂದು ತುಂಬ ಹಿತವಚನಗಳನ್ನ ಹೇಳಿದ್ದಾರೆ. ಅವರಿಗೂ ನಾನು ತುಂಬ ಹೃದಯದ ಧನ್ಯವಾದವನ್ನು ಹೇಳ್ತಾ ಇದ್ದೀನಿ. ಅವರಿಗೆ ನಾನು ಚಿರಋಣಿ. ಯಾಕಂದರೆ ಪ್ರತಿಯೊಂದು ಹೆಜ್ಜೆ ಇಡಬೇಕಾದ್ರೂ ನಾನು ನನ್ನ ಗುರುಗಳ ಸಲಹೆ ಕೇಳಿಕೊಂಡೇ ಮುಂದೆ ಹೋಗ್ತಿದ್ದೆ. ಈವರೆಗೆ ನಾನು ಮಾಡಿದಂಥ ಕೆಲವು ಸಾಧನೆಗಳ ಬಗ್ಗೆ ಹೇಳಿದರು, ಆದರೆ ನಾನು ಅಂಥ ಸಾಧನೆ ಏನೂ ಮಾಡಿಲ್ಲ. ಆದರೂ ಅವರು ನನ್ನ ಬಗ್ಗೆ ತುಂಬಾ ಹೇಳಿದರು. ಅವರಿಗೆ ನಾನು ಯಾವಾಗಲೂ ನಾನು ಅವರ ಪಾದಾರವಿಂದಕ್ಕೆ ವಂದಿಸ್ತಾ, ಹಾಗೆ ವೇದಿಕೆಯಲ್ಲಿರುವಂತಹ ಇನ್ನೋರ್ವ ನನ್ನ ಅವರು ಗುರುಗಳಂತಲೇ ಹೇಳ್ಬೋದು, ಪ್ರವೀಣ್ ಕುಮಾರ್ ಕೊಡಿಯಲ್ಬೈಲ್. ಇವತ್ತು ನಾನು ಈ ಮಟ್ಟಕ್ಕೆ ಇಲ್ಲಿ ಬಂದು ನಿಂತಿದ್ದೀನಿ ಅಂದರೆ ಅದಕ್ಕೆ ಮೊದಲನೆಯದಾಗಿ ನಾನು ಅವರಿಗೆ ತುಂಬ ಹೃದಯದ ನನ್ನ ಅಭಿನಂದನೆ ಸಲ್ಲಿಸಬೇಕು. ಯಾಕಂದರೆ ನನ್ನಲ್ಲಿ ಏನಿದೆ ಶಕ್ತಿ ಅಂತ ನನಗೆ ಗೊತ್ತಿಲ್ಲ. ನಾನು ನಂಬಿದ ಶ್ರೀ ರಾಜರಾಜೇಶ್ವರಿ ತಾಯಿಗೆ ನಾನು ಸ್ಮರಿಸುತ್ತಾ, ನನ್ನ ಅಣ್ಣನಾದ ಪೊಮ್ಮಿ ಕೊಡಿಯಲ್ಬೈಲ್ ಅವರಿಗೂ ನಾನು ಒಂದು ಗುರುಗಳ ಸ್ಥಾನದಲ್ಲೇ ಇಟ್ಟು ನಾನು ಅವರನ್ನು ಗೌರವಿಸ್ತಾ ಈ ಮಾತು ಹೇಳ್ತಾ ಇದ್ದೀನಿ. ಅವರು ಅಷ್ಟೇ, ಪ್ರಮೀಳಾ, ನೀನು ಈ ಒಂದು ಕರ್ನಾಟಕ ಜಾನಪದ ಪರಿಷತ್ತಿಗೆ ಬಂಟ್ವಾಳ ಘಟಕಕ್ಕೆ ನನ್ನ ತಾಲೂಕು ಘಟಕಕ್ಕೆ ನನ್ನನ್ನು ಆಯ್ಕೆ ಮಾಡಿದ್ದೀನಿ ಅಂದಾಗ ನಾನು ನಿಜವಾಗಲೂ
ಏನೋ ತಮಾಷೆಗೆ ಹೇಳ್ತಾರೆ ಅಂತ ತಿಳ್ಕೊಂಡೆ. ಆ ಸ್ಥಾನಕ್ಕೆ ನಿಜವಾಗಲೂ ನನ್ನನ್ನು ಕೋರಿಸಿದಂತಹ ಪ್ರವೀಣ್ ಕೊಡಿಯಲ್ ಬೈಲ್ ಅವರಿಗೂ ನಾನು ಹೃತ್ಪೂರ್ವಕ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ. ಹಾಗೂ ವೇದಿಕೆಯಲ್ಲಿರುವಂಥ ನಮ್ಮ ಹಿರಿಯ ಕಲಾವಿದರಾದಂತಹ ಶಿವರಾಮ್ ಜೋಗಿ ಅವರಿಗೂ ನಾನು ನನ್ನ ಹೃತ್ಪೂರ್ವಕ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ. ಅವರು ನನ್ನ ಪ್ರೀತಿಗೆ ಓಗೊಟ್ಟು ಬಂದು ನನ್ನನ್ನು ಆಶೀರ್ವದಿಸಿದ್ದಾರೆ. ಹಾಗೂ ತುಕಾರಾಮ್ ಪೂಜಾರಿ ಅವರು ಒಬ್ಬರು ಹಿರಿಯ ಶಿಕ್ಷಕರು. ಅವರ ಬಗ್ಗೆ ನಾನು ಚಿಕ್ಕಂದಿನಿಂದ ಕೇಳಿದ್ದೀನಿ. ತುಳು ಅಕಾಡೆಮಿಯ ಅವರು ಮಾಡಿದಂತಹ ಸಾಧನೆಗಳ ಬಗ್ಗೆ ನಾವು ಹೇಳುವಷ್ಟು ದೊಡ್ಡವರು ಅಲ್ಲ. ಅವರ ಎದುರಲ್ಲಿ ನಾವು ತುಂಬ ಇನ್ನೂ ಕಲಿಯುವ ಕೂಸುಗಳು. ಅವರು ತುಂಬ ಚೆನ್ನಾಗಿ ನಾವು ಹೋದಾಗ ನಮಗೆ ಪ್ರತಿಯೊಂದು ವಿಷಯದಲ್ಲೂ ಹುರಿದುಂಬಿಸಿದ್ದಾರೆ. ನೀವು ಈ ರೀತಿಯ ಕಾರ್ಯಕ್ರಮ ಮಾಡ್ತೀರಂದಾಗ ನನಗೆ ತುಂಬ ಖುಷಿಯಾಯಿತು. ಖಂಡಿತ ನಾನು ಬರ್ತೀನಿ ಅಂತ ಹೇಳಿದ ಮಾತಿನ ಹಾಗೆ ನಿಜವಾಗ್ಲೂ ಅವರನ್ನು ನಾವು ಮೊನ್ನೆ ಅತಿಥಿಗಳಾಗಿ ನಮ್ಮ ಒಂದು ಆಮಂತ್ರಣ ಪತ್ರಿಕೆಯಲ್ಲಿ ಹಾಕಬೇಕಿತ್ತು. ಆದರೆ ಅವರಿಗೆ ನಾವು ನಾಳ್ದು ಬರುವ ಮೇ 19 ತಾರೀಕಿಗೆ ಒಂದು ವಿಶಿಷ್ಟವಾದಂತಹ ಒಂದು ಕಾರ್ಯಕ್ರಮ ಇದೆ. ಅದರ ಬಗ್ಗೆ ಎಲ್ಲರೂ ಹೇಳೋಕ್ಕೆ ಮರ್ತೋಗಿದ್ದಾರೆ. ಪತ್ತನಾಜೆ ಎಂಬ ಒಂದು ಕಾರ್ಯಕ್ರಮವನ್ನು ನಾವು ವಿಜೃಂಭಣೆಯ ರೀತಿಯಲ್ಲಿ ಮಾಡಬೇಕು. ಅದು ಒಂದು ಜನಪದದಲ್ಲಿ ಬರುವಂತಹ ಒಂದು ವೈಶಿಷ್ಟ್ಯ ಕಲೆ. ಅದರ ಬಗ್ಗೆ ನಾವು ಒಂದು ದೊಡ್ಡ ಕಾರ್ಯಕ್ರಮ ಮಾಡೋಕ್ಕೆ ನಮ್ಮ ಪದಾಧಿಕಾರಿಗಳು, ನಮ್ಮ ತಂಡ ರೆಡಿಯಾಗಿದೆ. ಅದಕ್ಕೂ ನೀವೆಲ್ಲರೂ ಆಶೀರ್ವದಿಸಬೇಕು. ಅದಕ್ಕೂ ನಾನು ತುಕಾರಾಮ್ ಸರ್ ಹತ್ರ ಕೇಳಿದ್ದಕ್ಕೆ ಖಂಡಿತ ಮಾಡಿ ಅಂತ ನಮಗೆ ಅವರು ತುಂಬ ಸಪೋರ್ಟ್ ಮಾಡಿದ್ದಾರೆ. ತಮಗೂ ನಾನು ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಸರ್. ಹಾಗೂ ನಮ್ಮ ಜೊತೆ ಮಾಲತಿ ಮೇಡಮ್ ಅವರು ಅಷ್ಟೇ ನನಗಿಂತ ತುಂಬ ಚಿಕ್ಕವಳು. ನಾನು ಸಣ್ಣದಿರುವಾಗದಿಂದ ಅವಳ ಜೊತೆ ಒಡನಾಟ ಇತ್ತು. ನನ್ನ ಮನೆಗೆ ಬಂದು ಹೋಗ್ತಿದ್ದ ಒಂದು ಸಂದರ್ಭ ಚಿಕ್ಕದಿರುವಾಗ. ಇವತ್ತು ಆ ಪ್ರೀತಿ ಇಟ್ಕೊಂಡು ಪ್ರಮೀಳಕ್ಕ ನನ್ನನ್ನು ನೀವು ಕರೆಯುವುದಿಲ್ವಂತ ತಾನಾಗಿ ಕೇಳಿದಾಗ ನನಗೆ ನಿಜವಾಗ್ಲೂ ಕಣ್ಣಲ್ಲಿ ನೀರು ಬಂತು. ನಾನು ಅವರನ್ನು ನಾಳ್ದು ಬರುವ ದೊಡ್ಡ ಫಂಕ್ಷನಲ್ಲಿ ಕರೆಯುವುದು ಅಂತ ಸುಮ್ಮನಾಗಿದ್ದೆ. ಆದರೆ ನನ್ನ ಊರಲ್ಲಿ ನನಗೆ ನೀವು ಕರೆಯಲ್ವ ಅಂತ ಕೇಳಿದ್ದಕ್ಕೆ ನಾನು ಕರಿಬೇಕಾ, ಅವರು ಈ ಊರಿನ ಮಗಳೇ ಅಲ್ವಾ ಅಂತ ಹೇಳಿದ್ದಕ್ಕೆ ಸಂತೋಷದಲ್ಲಿ ಇವತ್ತು ಬಂದಿದ್ದಾರೆ. ಅವರಿಗೂ ನಾನು ನನ್ನ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ. ಹಾಗೂ ಚಂದ್ರಶ ಶೆಟ್ಟಿ ರಂಗೋಳಿ ಅವರು ಅಷ್ಟೇ ನಾನು ಕರೆದದ್ದಕ್ಕೆ ಇವತ್ತು ಬಂದು ನಮ್ಮ ಜೊತೆ ಇದ್ದು ಇಷ್ಟೊತ್ತು ಅವರ ಸಮಯವನ್ನು ಅವರು ಇಲ್ಲ ನಾನು ಹುಬ್ಬಳ್ಳಿಯಲ್ಲಿದ್ದೀನಿ ಅಂದರು. ಆದರೂ ಇವತ್ತಿನ ದಿವಸಕ್ಕೆ ನಮ್ಮ ಜೊತೆ ಸೇರಿ ನಮ್ಮ ಇಷ್ಟು ಸ್ವಲ್ಪ ಜನ ಇದ್ದಾರೆ ಅಂತ ನನಗೆ ಸ್ವಲ್ಪ ಫೀಲಿಂಗ್ಸ್ ಇತ್ತು. ಬಟ್ ನನಗೆ ಆ ಥರ ಅನಿಸ್ತಾ ಇಲ್ಲ. ಇಲ್ಲಿರೋರು ಎಲ್ಲರೂ ಮುಂದಕ್ಕೆ 10 ಮಂದಿಯನ್ನು ಕರ್ಕೊಂಡು ಬಂದ್ರು ನಮ್ಮ ಜಾನಪದ ಪರಿಷತ್ತಿನ 4 ದಿನ ಕಾರ್ಯಕ್ರಮ ತುಂಬ ಚೆನ್ನಾಗಿ ಆಗುತ್ತೆ ಎಂಬ ನಂಬಿಕೆ ಇಟ್ಕೊಂಡಿದ್ದೀನಿ. ಹಾಗೆ ಜಗದೀಶ್ ಚೌಟ ಅವರು ಅಷ್ಟೇ ಇವತ್ತು ತುಂಬಿ ಮಾಲಿಂಗೇಶ್ವರ ದೇವಸ್ಥಾನದಲ್ಲಿ ಅವರಿಗೆ ನಿಜವಾಗ್ಲೂ ಅಲ್ಲಿ ಅವರು ಅತಿಥಿಯಾಗಿ ಹೋಗುವವರು. ಅದರ ಮಧ್ಯದಲ್ಲೂ ಬಂದು ನಮ್ಮನ್ನು ಆಶೀರ್ವಾದಿಸಿ ಹೋಗಿದ್ದಾರೆ. ಅವರಿಗೂ ನಾನು ಹೃತ್ಪೂರ್ವಕವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಹಾಗೂ ನನ್ನ ಪ್ರಧಾನ ಕಾರ್ಯದರ್ಶಿಯಾಗಿ ರಮೇಶ್ ಮೆಲ್ಕರ್ ಅವರು ನನ್ನ ಜೊತೆಗೆ ಸಹಕರಿಸ್ತಾ ಇದ್ದಾರೆ. ಹಾಗೂ ನಮ್ಮ ಜೊತೆ ಪ್ರತಿಯೊಬ್ಬರನ್ನು ನಾನು ಇಲ್ಲಿ ಗುರುತಿಸಬೇಕಾಗ್ತದೆ. ಸದಾಶಿವ ಡಿ ತುಂಬೆ ಅವರು ಪ್ರತಿದಿನ ನನಗೆ ಇದರ ಬಗ್ಗೆ ಈ ರೀತಿ ಕೆಲಸ ಮಾಡಿ ಪ್ರತಿಯೊಂದು ಅವರು ನಮಗೆ ಅಚ್ಚುಕಟ್ಟಾಗಿ ಮಾಡೋರು ಯಾವ ರೀತಿ ಸಹಕರಿಸಬೇಕು, ಯಾವ ರೀತಿ ಹೋಗಬೇಕು ಮುಂದಕ್ಕೆ ಅಂತ ತೋರಿಸ್ಕೊಟ್ಟಿದ್ದಾರೆ. ತಮಗೂ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಚಂದ್ರಹಾಶ್ ಕಡೆಗೋಳಿ, ಪ್ರಶಾಂತ್ ಕಣಪಾಡಿ, ಲೋಹಿತಾಶ್ವ, ಹಾಗೆ ಅನಿಲ್ ಪಂಡಿತರು ಅವರು ಅಷ್ಟೇ. ಅವರು ಪ್ರತಿಯೊಂದು ನಾನು ಆಮಂತ್ರಣ ಪತ್ರಿಕೆ ಕೊಡಲಿಕ್ಕೆ ಹೋಗಬೇಕಾದ್ರೆ ನಮಗೆ ಖಂಡಿತ ಅವರೂ ಸಹಕರಿಸಿದ್ದಾರೆ. ಸದಾನಂದ ತುಂಬೆ ಅವರನ್ನು ನಾನು ಎಷ್ಟು ಹೊಗಳಿದರೂ ಕಡಿಮೆ. ಇವತ್ತಿನ ಈ ಕ್ಷಣ ತನಕೂ ಅವರು ನಮ್ಮ ಜೊತೆ ಇದ್ದು ಪ್ರತಿಯೊಂದು ಕೆಲಸದಲ್ಲೂ ನನ್ನ ಜೊತೆ ಸಹಕರಿಸಿದ್ದಾರೆ. ಹಾಗೆ ಮೋಹನ್ ದಾಸ್ ಕೊಟ್ಟಾರಿ ಅವರ ಬಗ್ಗೆ ನಾನು ಏನು ಹೇಳಬೇಕು ಅಂದರೆ ಅವರ ಸ್ಥಾನವನ್ನು ನನಗೆ ಬಿಟ್ಟುಕೊಟ್ಟಿದ್ದಾರೆ. ಸೊ ಅವರಿಗೆ ನಾನು ಆಭಾರಿಯಾಗಿದ್ದೀನಿ. ಯಾಕಂದರೆ ದಕ್ಷಿಣ ಕನ್ನಡದ ಬಂಟ್ವಾಳ ತಾಲೂಕು ಜಿಲ್ಲಾ ಘಟಕದಿಂದ ಅವರನ್ನು ಗೌರವ ಸಲಹೆಗಾರರಾಗಿ ಆಯ್ಕೆ ಮಾಡಿ ಪ್ರವೀಣ್ ಕೊಡಿಯಲ್ ಸರ್ ಅವರು ನನ್ನನ್ನು ಈ ಘಟಕದ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ. ಸೊ ನಾನು ಅವರ ಹತ್ರ ಒಂದು ಸಲ ಹೇಳಿದೆ, ಸರ್ ನೀವು ನಿಮ್ಮ ಸ್ಥಾನದಲ್ಲಿ ಇರ್ತೀರಾ, ನಾನು ಅದಕ್ಕೆ ಸೂಟೇಬಲ್ ಅಲ್ಲ ಅಂತ. ಆದರೆ ಮೋಹನ್ ದಾಸ್ ಕೊಟ್ಟಾರಿ ಅವರು ಇಲ್ಲ ಪ್ರಮೀಳ ನೀವು ಮಾಡಿ, ನಿಮಗೆ ಆ ಅರ್ಹತೆ ಇದೆ, ನಾನು ನಿಮ್ಮ ಜೊತೆ ಇದ್ದೀನಿ ಅಂತ ಹೇಳಿ ನಿಜವಾಗ್ಲೂ ನಾನು ಅವರಿಗೆ ಆಮಂತ್ರಣ ಪತ್ರಿಕೆಯಲ್ಲಿ ಅವರ ಹೆಸರು ಹಾಕಬೇಕಿತ್ತು. ಕ್ಷಮೆ ಕೊಡಿ ಮೋಹನ್ ದಾಸ್ ಕೊಟ್ಟಾರಿ ಅವರು, ಯಾಕಂದರೆ ನನ್ನ ಕೈಯಿಂದ ಒಂದು ಸಣ್ಣ ಪುಟ್ಟ ತಪ್ಪು ಆಗಿದೆ. ಅದನ್ನು ಮುಂದಕ್ಕೆ ಸರಿ ಮಾಡಿಕೊಂಡು ಪ್ರತಿಯೊಬ್ಬರನ್ನು ತುಕಾರಾಮ್ ಪೂಜಾರಿ ಸರಿ ಅವರ ಹತ್ರನೂ ಅಷ್ಟೇ
ನನ್ನಿಂದ ಹೆಸರು ಹಾಕೋದು ಮರ್ತು ಹೋಗಿದೆ, ಕ್ಷಮೆ ಕೊಡಿ ಅಂತ ಕೇಳ್ಕೊಳ್ತಾ ಮುಂದಿನ ಕಾರ್ಯಕ್ರಮದಲ್ಲಿ ಖಂಡಿತವಾಗಲೂ ನಿಮ್ಮನ್ನು ನಾವು ಗುರುತಿಸ್ತೀವಿ ಅಂತ ಹೇಳ್ತಾ ಇದ್ದೀನಿ. ಹಾಗೆ ಇನ್ನೊಬ್ಬರು ದಾಮೋದರ ಮಾಸ್ಟ್ರು, ಅವರು ಅಷ್ಟೇ ನಾನು ಬರ್ತೀನಮ್ಮಂತ ಹೇಳಿದ ಮಾತಿನಂತೆ ಇವತ್ತು ಬಂದು ನಮ್ಮನ್ನು ಖಂಡಿತ ಆಶೀರ್ವದಿಸಿದ್ದಾರೆ. ಜೊತೆಗೆ ಇಲ್ಲಿ ಬಂದಿರುವಂತಹ ದಾಮೋದರ ಏರಿಯಾ ದಾಮೋದರ ಮಾಸ್ಟರ್ ಅವರು ಬಂದಿದ್ದಾರೆ. ದಿನೇಶ್ ಕೊಟ್ಟಿಂಜ ದಿನೇಶ್ ಶೆಟ್ಟಿ ಸರ್, ನಿಮಗೂ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಹಾಗೂ ನಮ್ಮ HK ನಾಯನಾಡ್ ಅವರಂತೂ ನಮ್ಮ ಜೊತೆ ಪ್ರತಿ ಹೆಜ್ಜೆಯಲ್ಲೂ ನನಗೆ ಸಪೋರ್ಟ್ ಮಾಡಿದ್ದಾರೆ, ಅವರನ್ನು ನಾನು ಈ ಕ್ಷಣದಲ್ಲಿ ಅಭಿನಂದಿಸ್ತೀನಿ. ಹಾಗೂ ಇನ್ನೊಬ್ಬರು ಹೇಳಬೇಕಾದ್ರೆ ಅವರ ಬಗ್ಗೆ ತುಂಬ ಹೆಮ್ಮೆ ಅನ್ನಿಸ್ತದೆ. ಗೋಪಾಲ್ ಅಂಚನವರು, ಅವರು ಒಬ್ಬರು ಜಾನಪದ ಸಾಹಿತಿ. ಅವರನ್ನು ಈ ಸಂದರ್ಭದಲ್ಲಿ ನಾನು ಮತ್ತೊಮ್ಮೆ ಅಭಿನಂದನೆ ಅವರಿಗೆ ಸಮರ್ಪಿಸ್ತಾ ಇದ್ದೀನಿ. ಯಾಕಂದರೆ ಅವರ ಆರೋಗ್ಯ ಸರಿ ಇಲ್ಲ, ಅನಾರೋಗ್ಯದಲ್ಲಿ ಇದ್ದರೂ ಕೂಡ ಮೊನ್ನೆಯ ದಿವಸ ನಮ್ಮದು ಒಂದು ಮೀಟಿಂಗ್ ಅಂದಾಗ ಹಾಸ್ಪಿಟಲಿಂದ ಡಿಸ್ಚಾರ್ಜ್ ಆಗಿ ನನ್ನ ಹತ್ರ ಬಂದು ಮೀಟಿಂಗ್ ಅಟೆಂಡ್ ಮಾಡಿದ್ದಾರೆ, ನಮ್ಮ ಜೊತೆ ಸೇರಿಕೊಂಡಿದ್ದಾರೆ. ಇದಕ್ಕಿಂತ ದೊಡ್ಡ ಭಾಗ್ಯ ಬೇಕಾ ನನಗೆ ಹೇಳಿ? ಯಾರು ಕೂಡ ಹಾಸ್ಪಿಟಲಿಂದ ಡಿಸ್ಚಾರ್ಜ್ ಆಗಿ ಅವರ ಮನೆಗೆ ಹೋಗ್ತಾರೆ, ಆದರೆ ದಿನೇಶ್ ಅಂಚನವರು ನಮ್ಮ ಮೀಟಿಂಗಿಗೆ ಬಂದು ನಮ್ಮನ್ನು ಈ ಕಾರ್ಯಕ್ರಮ ಚೆನ್ನಾಗಿ ಆಗುತ್ತೆ ಅಂತ ಹೇಳಿ ನಮಗೆ ಸಪೋರ್ಟ್ ಮಾಡಿದ್ದಾರೆ. ಜೊತೆಗೆ ಇಲ್ಲಿ ಬಂದಿರುವಂತಹ ಎಲ್ಲ ಅತಿಥಿಗಳನ್ನು ನಾನು ಪ್ರೀತಿಪೂರ್ವಕವಾಗಿ, ಹಾಗೂ ನನ್ನ ಗೆಳತಿ ವಾಣಿಯವರು ಬಂದಿದ್ದಾರೆ. ಜೊತೆಗೆ ಮೂಡಬಿದ್ರೆಯಿಂದ ನಮ್ಮ ಪ್ರೀತಿಯ ಗೆಳತಿ ಪದ್ಮಶ್ರೀ ನಿಟ್ಟೋಡಿ ಅವರು, ಅವರ ಮಗಳು ಕೂಡ ಒಂದು ದೊಡ್ಡ ಕಲಾವಿದೆ, ಮಹಾನಟಿಯಾಗಿ ಆಯ್ಕೆಯಾಗಿದ್ದಾರೆ. ಅವರಿಗೂ ನಾವು ಅಭಿನಂದನೆಯನ್ನು ಈ ಮೂಲಕ ಸಲ್ಲಿಸ್ತಾ ಇದ್ದೀನಿ. ಹಾಗೂ ಡಾಕ್ಟರ್ ಮಂದಾರ ರಾಜೇಶ್ ಅವರು ನಿಜವಾಗ್ಲೂ ಬ್ಯುಸಿ ಇರುವ ವ್ಯಕ್ತಿ, ಎಲ್ಲೋ ಯಾವುದೋ ಸ್ಟುಡಿಯೋದಲ್ಲಿ ಇರಬೇಕಿತ್ತು. ತಾವು ಕೂಡ ಇಲ್ಲಿ ಬಂದು ನಮ್ಮನ್ನು ಆಶೀರ್ವದಿಸೋಕ್ಕೆ ತಮಗೂ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ, ನನ್ನ ಸ್ವರ ಸ್ವಲ್ಪ ಸರಿ ಇಲ್ಲ, ಅದಕ್ಕಾಗಿ ನಾನು ಒಂದು ಕ್ಷಮೆ ಕೇಳ್ತಾ ಇದ್ದೀನಿ. ಹಾಗೆ ಎಲ್ಲ ಬಂದಿರುವಂಥ ಎಲ್ಲ ನನ್ನ ಅತಿಥಿಗಳನ್ನು ಪ್ರತಿಯೊಬ್ಬರ ಹೆಸರು ಹೇಳಲಿಕ್ಕಾಗೋದಿಲ್ಲ. ಹಾಗೆ ನನ್ನ ಸಂಘಟನೆಯಲ್ಲಿ ಲಕ್ಷ್ಮೀ ಯಶವಂತ್ ಅವರು ಹಾಗೂ ಬಬಿತಾ ಕೋಶಾಧಿಕಾರಿ, ಪ್ರತಿಯೊಬ್ಬರು ನಾನೀಗ ನೆನಪಿಸ್ಕೊಳ್ಬೇಕಾಗ್ತದೆ. ಯಾರನ್ನಾದರೂ ಬಿಟ್ಟು ಹೋಗಿದ್ದರೆ ಕ್ಷಮೆ ಕೊಡಿ. ಹಾಗೂ ಮನೋಹರ್ ಪಡಿಕೆಲಕೋಡಿ ಅವರು ಬಂದಿದ್ದೀರಿ, ತಮಗೂ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಸುರೇಶ್ ಕುಳಾಲ್ ಆ್ಯಕ್ಟರ್, ಅವರು ಇಲ್ಲಿ ಬಂದಿದ್ದಾರೆ, ತಮ್ಮ ನಟನೆಯ ಮಧ್ಯದಲ್ಲಿ ಎದ್ದು ಬಂದಿದ್ದಾರೆ. ಹಾಗೆ ಇನ್ನೂ ಸುಮಾರು ಮಂದಿ ಇದ್ದಾರೆ, ನನಗೆ ಕೆಲವರ ಹೆಸರು ಬಿಟ್ಟಿರ್ಬೋದು, ನಾನು ಕ್ಷಮೆ ಕೇಳ್ತಾ ಒಂದೆರಡು ಮಾತನ್ನು ನಾನು ಹೇಳಿ ಒಂದು ಸಣ್ಣದಾಗಿ ಹೇಳ್ತೀನಿ. ನನಗೆ ಇದೊಂದು ಸಿಕ್ಕಿದ ಭಾಗ್ಯನೇ. ನಮ್ಮ ಪ್ರವೀಣ್ ಕುಮಾರ್ ಕೊಡಿಯಲ್ಬೈಲ್ ಅವರ ಸೂಚನೆಯಂತೆ ಬಂಟ್ವಾಳ ತಾಲೂಕು ಘಟಕದ ಕರ್ನಾಟಕ ಜಾನಪದ ಪರಿಷತ್ ಇದರ ಅಧ್ಯಕ್ಷಗಿರಿಯನ್ನು ವಹಿಸಿಕೊಳ್ಳಬೇಕೆಂದು ಅವರು ಕೇಳಿದಾಗ ನನ್ನಿಂದ ಸಾಧ್ಯವಿಲ್ಲ ಎನ್ನುವ ಒಂದು ಹೆದರಿಕೆ ಇತ್ತು. ಹಾಗೆ ನಾನು ಮುಂದಡಿ ಇಡಲು ಪ್ರಯತ್ನಿಸಿದಾಗ ನನಗೆ ಸಿಕ್ಕ ಈ ಉತ್ತಮವಾದಂತಹ ಒಂದು ಅವಕಾಶವನ್ನು ನಾನು ಅದರ ಒಂದು ದೊಡ್ಡ ಒಂದು ಅಧಿಕಾರವನ್ನು ನನಗೆ ಕೊಟ್ಟಿದ್ದಾರೆ. ಅದನ್ನು ಮುನ್ನಡೆಸುವುದು ಕಷ್ಟನೋ ಎಂದು ನನಗೆ ಗೊತ್ತಿಲ್ಲ, ಆದರೆ ದೇವರ ಒಂದು ಆಶೀರ್ವಾದ ಇದ್ದರೆ ಖಂಡಿತವಾಗಲೂ ಇದನ್ನು ನಾವು ಮುಂದಿನ ದಿನಗಳಲ್ಲಿ ಇದು ನಿಂತ ನೀರಾಗದೆ ಹರಿಯುವ ನದಿ ಆಗಬೇಕು ಅಂತ ನಮ್ಮ ಎಲ್ಲ ಹಿರಿಯರು ಹೇಳಿದ್ದಾರೆ. ಅದೇ ಮೂಲಕ ಈ ಒಂದು ಕಾರ್ಯಕ್ರಮವನ್ನು ಉತ್ತಮ ರೀತಿಯಲ್ಲಿ ಮುಂದುವರಿಸಲಿಕ್ಕೆ ತಮ್ಮೆಲ್ಲರ ಸಹಕಾರ, ಪದಾಧಿಕಾರಿಗಳ ಸಹಕಾರನೂ ಆಶಿಸುತ್ತಾ ನನ್ನೆರಡು ಮಾತಾಡಲು ಅವಕಾಶ ಕೊಟ್ಟ ತಮಗೆಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸುತ್ತಾ ನನ್ನೆರಡು ಮಾತನ್ನು ಮುಕ್ತಾಯಗೊಳಿಸ್ತೇನೆ. ಜೈ ಹಿಂದ್. ಮಾತನ್ನು ಆಡಿದಂಥ ನಮ್ಮ ನೂತನ ಅಧ್ಯಕ್ಷರು ಶ್ರೀಮತಿ ಪ್ರಮೀಳಾ ಮಾಣೂರು ಸಾಯಿಪ್ರಿಯ ಇವರಿಗೆ ವಂದನೆಗಳನ್ನು ಸಲ್ಲಿಸುತ್ತಾ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ನಾವು ಬರ್ತಾ ಇದ್ದೇವೆ. ಕರ್ನಾಟಕ ಜಾನಪದ ಪರಿಷತ್ ಬೆಂಗಳೂರು ದಕ್ಷಿಣ ಕನ್ನಡ ಜಿಲ್ಲಾ ತಾಲೂಕು ಘಟಕ ಬಂಟ್ವಾಳದ ಉದ್ಘಾಟನೆ ಈ ಸಂದರ್ಭದಲ್ಲಿ ಮೂಡುಬಿದಿರೆಯಿಂದ ಬಂದಿರುವಂಥ ಮೂಡುಬಿದಿರೆ ಘಟಕದ ನಮ್ಮ ಆತ್ಮೀಯರೂ ಆಗಿರುವಂಥ ಮಂದಾರ ರಾಜೇಶ್ ಭಟ್ರವರು ಈ ಸಂದರ್ಭದಲ್ಲಿ ಶುಭ ಹಾರೈಕೆಗೆ ಅವಕಾಶವನ್ನು ನೀಡ್ತಾ ಇದ್ದೇವೆ. ಪದಗ್ರಹಣ ಸಮಾರಂಭ ಅಥವಾ ಪದಗ್ರಹಣದಲ್ಲಿ ಪಾಲ್ಗೊಂಡ ಬಂಟ್ವಾಳ ತಾಲೂಕಿನ ಜನಪದ ಪರಿಷತ್ತಿಗೆ ಸಂಬಂಧಿಸಿದ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳನ್ನು ಮೊದಲನೇದಾಗಿ ನಾನು ಅಭಿನಂದಿಸ್ತಾ ಇದ್ದೇನೆ. ಹಾಗೂ ಜಿಲ್ಲಾಧ್ಯಕ್ಷರ ಅನುಮತಿ ಮೇರೆಗೆ ಒಂದೆರಡು ವಿಚಾರವನ್ನು ನಾನಿಲ್ಲಿ ಪ್ರಸ್ತಾವನೆ ಮಾಡಲಿಕ್ಕಿದ್ದೇನೆ. ಮೊದಲಿಗೆ ನಾನು ನನ್ನ ಪರಿಚಯ ಮಾಡಿಕೊಳ್ತೇನೆ. ನನ್ನ ಹೆಸರು ಮಂದಾರ ರಾಜೇಶ್ ಭಟ್ ಅಂತ.
ನಾನು ಪತ್ರಕರ್ತನಾಗಿ ಮತ್ತು ದೃಶ್ಯ ಮಾಧ್ಯಮ ನಿರೂಪಕನಾಗಿ ಕೆಲಸ ಮಾಡ್ತಾ ಇರುವವನು, ಜೊತೆಗೆ ಕೃಷಿಕ. ತುಳುವಿಗೆ ಮಂದಾರ ರಾಮಾಯಣ ಹೇಳತಕ್ಕಂಥದ್ದು ದೊಡ್ಡ ಗ್ರಂಥ. ಆ ಕುಟುಂಬದಲ್ಲಿ ನಾನು ಹುಟ್ಟಿರೋದ್ರಿಂದ ನನಗೆ ಮಂದಾರ ರಾಜೇಶ್ ಭಟ್ಟ ಹೇಳುವಂಥ, ಮಂದಾರ ಕೇಶವ ಭಟ್ರ ಕುಟುಂಬದಲ್ಲಿ ಹುಟ್ಟಿದ್ರಿಂದ ನನಗೆ ಮಂದಾರ ರಾಜೇಶ್ ಭಟ್ಟ ಅಂತ ಹೆಸರು ಬಂತು. ಈ ಮಂದಾರ ರಾಮಾಯಣದ ಪ್ರಸ್ತಾವನೆಯನ್ನು ನಾನು ಯಾಕೆ ತೆಕ್ಕೊಂಡೆ ಅಂತಂದರೆ, ಮಂದಾರ ರಾಮಾಯಣವನ್ನು ಇಲ್ಲಿ ಹಿರಿಯರಿದ್ದಾರೆ, ವಿಶ್ವವಿದ್ಯಾನಿಲಯದಿಂದ ಬಂದವರಿದ್ದಾರೆ, ಅವರಿಗೆ ಚೆನ್ನಾಗಿ ಗೊತ್ತು ಆ ಬಗ್ಗೆ. ಮಂದಾರ ರಾಮಾಯಣದಲ್ಲಿ ಜನಪದಕ್ಕೆ ಬೇಕಾದ ಬಹಳಷ್ಟು ವಿಚಾರಗಳು ಸಿಗ್ತವೆ. ಮಂದಾರ ಕೇಶವ ಭಟ್ರು ಆ ಮಂದಾರ ರಾಮಾಯಣ ಪುಸ್ತಕ ಬರೀಲಿಕ್ಕೆ ಸುಮಾರು 15 ವರ್ಷಗಳ ಕಾಲ ಸಮಯವನ್ನು ತಗೊಂಡಿದ್ದರು. ಅವರ ಶಿಕ್ಷಕರಾಗಿದ್ದರು. ಅವರ ನಿವೃತ್ತಿ ನಂತರ ಸುಮಾರು 70ರ ದಶಕದ ನಂತರ, 75ರ ದಶಕದ ನಂತರ ಅವರು ಆ ಕೆಲಸವನ್ನು ಮಾಡಿದರು. ನಮ್ಮ ಅಧ್ಯಕ್ಷರು ನನ್ನನ್ನು ಜಿಲ್ಲಾ ಉಪಾಧ್ಯಕ್ಷನಾಗಿ ಮಾಡಲಿಕ್ಕೆ ಒಂದು ಆ ಕಾರಣವೂ ಇರ್ಬೋದು. ಯಾಕಂದರೆ ನಮ್ಮ ಮಂದಾರ ಪ್ರತಿಷ್ಠಾನದ ವತಿಯಿಂದ ಪ್ರತಿ ವರ್ಷ ಆಷಾಢ ಮಾಸದಲ್ಲಿ ನಾವು ಮಂದಾರ ರಾಮಾಯಣ ಸಪ್ತಾಹವನ್ನು ಮಾಡ್ತೇವೆ. ನಮ್ಮ ಜಿಲ್ಲಾಧ್ಯಕ್ಷರು ಕೂಡ ಪ್ರತಿ ವರ್ಷ ನಮ್ಮ 7 ದಿವಸಗಳ ಕಾರ್ಯಕ್ರಮದಲ್ಲಿ 1 ದಿನದ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಬರ್ತಾರೆ. ಆ ಒಂದು ಆತ್ಮೀಯತೆ ಮತ್ತು ಅಲ್ಲಿ ಕಂಡ ಸತ್ಯದಿಂದಾಗಿ ನನ್ನನ್ನು ಅವರು ಉಪಾಧ್ಯಕ್ಷ ಸ್ಥಾನಕ್ಕೆ ಇಟ್ಟಿದ್ದಾರೆ ಅಂತ ನಾನು ಭಾವಿಸ್ತೇನೆ. ಅವರಿಗೆ ಮತ್ತೊಮ್ಮೆ ಈ ವೇದಿಕೆ ಮುಖಾಂತರ ನಾನು ಧನ್ಯವಾದವನ್ನು ಹೇಳ್ತಾ ಇದ್ದೇನೆ. ಜಾನಪದ ಪರಿಷತ್ತು ಈಗಾಗಲೇ ಹಿರಿಯರು ತುಂಬ ಜನ ಅದರ ಬಗ್ಗೆ ಹೇಳಿದರು. ನಾವು ನಮ್ಮ ಹಿರಿಯರು ನಡೆಸ್ಕೊಂಡು ಬಂದಂಥ ವಿಚಾರಗಳನ್ನು ಮುಂದಿನ ಪೀಳಿಗೆಗೆ ನಾವು ಯಥಾವತ್ತಾಗಿ ಯಾವುದೇ ಆಧುನಿಕತೆಯ ಒಪ್ಪ ಓರಣವನ್ನು ಮಾಡದೆ ಯಥಾವತ್ತಾಗಿ ಹಿಂದಿನವರು ಜನಪದ ಅಂತ ಏನು ಕರಿತಾ ಇದ್ರು, ಜನರ ಬಾಯಿಂದ ಬಂದಂಥದ್ದು, ಅದನ್ನು ಯಥಾವತ್ತಾಗಿ ಮುಂದಿನ ಪೀಳಿಗೆಗೆ ನಾವು ತಗೊಂಡು ಹೋಗೋದಿದ್ರೆ ಮಾತ್ರ ಅದು ಜನಪದ ಅಂತ ಅನ್ನಿಸ್ಲಿಕ್ಕೆ ಸಾಧ್ಯ. ಇಲ್ಲದ್ರೆ ಆಲ್ಟ್ರೇಷನ್ ಅದು ಅಗತ್ಯ ಇಲ್ಲ. ಈಗಾಗಲೇ ವಿಶ್ವವಿದ್ಯಾನಿಲಯದಿಂದ ತುಳು ವಿಭಾಗಕ್ಕೆ ಸಂಬಂಧಿಸಿ ಅವರು ತುಂಬ ವಿಚಾರವನ್ನು ಹೇಳಿದರು. ಯಾವುದೇ ಆಲ್ಟ್ರೇಷನ್ನ ಮಾಡದೆ ಯಥಾವತ್ತಾಗಿ ಜನಪದವನ್ನು ಜನರಿಗೆ ಮುಂದಿನ ಪೀಳಿಗೆಗೆ ತಲುಪಿಸುವಂಥ ಕೆಲಸವನ್ನು ಜನಪದ ಮಾಡಬೇಕಾಗಿದೆ. ನಾವೆಲ್ಲರೂ ಸೇರಿ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನನ್ನನ್ನು ಕರೆದೋದಕ್ಕೆ ಮತ್ತೊಮ್ಮೆ ತಮಗೆಲ್ಲರಿಗೆ ಅಭಿನಂದಿಸ್ತಾ ಶುಭವಾಗಲಿ, ಒಳ್ಳೆಯದಾಗಲಿ ಅನ್ನೋ ಮಾತನ್ನು ಹೇಳ್ತಾ, ಜೊತೆಗೆ ನಾವು ಇವತ್ತು ಮೂಡುಬಿದಿರೆ ಘಟಕದಲ್ಲಿ ಸಕ್ರಿಯವಾಗಿ ನಾನು ಮೂಡುಬಿದಿರೆ, ಈಗ ನಾನು ಮಂಗಳೂರಲ್ಲಿ ಇಲ್ಲ, ಕೆಲವಾರು ಕಾರಣದಿಂದ ವಾಸ್ತವ್ಯವನ್ನು ನಾನು ಮೂಡುಬಿದಿರೆಗೆ ಬದಲಾಯಿಸಿದ್ದೇನೆ. ಹಾಗಾಗಿ ಮೂಡುಬಿದಿರೆ ಘಟಕ ನನಗೆ ಹತ್ತಿರ ಆಗಿದೆ. ಮೂಡುಬಿದಿರೆ ಘಟಕದವರು ಇತ್ತೀಚೆಗೆ ಕೆಡ್ಡಸ ಆಚರಣೆ ಅಂತ ಮಾಡಿದರು. ಈ ಸಲ ಇಲ್ಲಿ ಬಂಟ್ವಾಳದಲ್ಲಿ ಇನ್ನೊಂದು ಅದೇ ಆಚರಣೆ ಅದಕ್ಕೆ ಸಂಬಂಧಿಸಿ ಮಾಡ್ತಾರೆ ಅಂತ ಗೊತ್ತಾಯಿತು, ಸಂತೋಷ. ಕೆಡ್ಡಸ ಆಚರಣೆ ಈಗಿನ ಜನ್ರೇಷನ್ ಅಂತ, ನಾವು ಈಗಿನ ಯುವ ಪೀಳಿಗೆ ಅಂತ ನಾವು ಏನು ಕರಿತೇವೆ, ಅವರಿಗೆ ಕೆಡ್ಡಸ ಆಚರಣೆ ಕಳೆದ ಒಂದು 40 ವರ್ಷದ ನಂತರ ಜೀವಿಸಿದವರಿಗೆ ಕೆಡ್ಡಸ ಆಚರಣೆ ಬಹುಶಃ ಪ್ರಥಮ ಅನುಭವ ಅಂತ ಇರಲಿಕ್ಕೂ ಸಾಕು. ಮೂಡುಬಿದಿರೆಯಲ್ಲಿ ಮಾಡಿದ್ದು. ಇಲ್ಲಿ ಪತ್ತನಾಜೆ ಹೇಳುವಂಥ ವಿಚಾರ, ಪತ್ತನಾಜೆ ಕೂಡ ಈಗಿನ ಒಂದು 40 ವರ್ಷಗಳನ್ನು ನಾವು ಕಂಡಾಗ, ಅಥವಾ 45 ಇತ್ತೀಚಿನ 50 ವರ್ಷ ಅಂತ ತಗೊಳ್ಳೋದು, 50 ವರ್ಷದಲ್ಲಿ ಪತ್ತನಾಜೆ ಆಗಲಿ ಕೆಡ್ಡಸ ಆಗಲಿ ಆಚರಣೆ ಮರೆತು ಹೋಗಿದೆ. ಮತ್ತು ನಾನು ಈಗ ಮತ್ತೊಮ್ಮೆ ಪ್ರಸ್ತಾಪಿಸಬೇಕಾಗ್ತದೆ, ಏನು ಆಟಿ ಆಚರಣೆಯನ್ನು ಸರ್ ನೆನಪಿಸಿದರು. ಆಧುನಿಕ ಆಟಿ ಆಚರಣೆ ಆಗಿಬಿಟ್ಟಿದೆ, ಅದನ್ನು ಬದಲಾವಣೆ ಬೇಕು ಅನ್ನೋದನ್ನು ಸರ್ ಈಗ ವಿಚಾರದಲ್ಲಿ ನನಗಿಂತ ಮೊದಲು ಹೇಳಿದರು. ಅದು ಸತ್ಯ. ಆಧುನಿಕತೆ ಆಷಾಢ ಮಾಸದಲ್ಲಿ ಅತಿ ಕಷ್ಟದ ದಿವಸ ರಾಮನನ್ನು ಅಥವಾ ರಾಮಾಯಣವನ್ನು ಅಥವಾ ಏನು ಗ್ರಂಥಗಳನ್ನು ಪಠಣ ಮಾಡಬೇಕು, ದೇವರ ನೆನಪನ್ನು ಮಾಡಬೇಕು, ಹೀಗಿರುವಂಥ ವಿಚಾರಗಳನ್ನು ಹಿಂದಿನವರು ಹೇಳಿದರು. ಯಾಕಂದರೆ ತುಂಬ ಕಷ್ಟ ಕಾಲ ಆಗಿತ್ತು ಆಷಾಢ ಮಾಸ. ಹಾಗಾಗಿ ಆಷಾಢ ಮಾಸದಲ್ಲಿ ನಾವು ಅದರ ಪ್ರತಿರೂಪವಾಗಿ ಮಂದಾರ ಪ್ರತಿಷ್ಠಾನದ ವತಿಯಿಂದ ಪ್ರತಿ ವರ್ಷ ನಾವು ಮಂದಾರ ರಾಮಾಯಣ ಸಪ್ತಾಹವನ್ನು ಮಾಡ್ತೇವೆ. ಅಂದರೆ ಒಂದಷ್ಟು 7 ದಿನಗಳ ಕಾಲ ಸುಮಾರು 300ರಿಂದ 350 ಜನ ದಿನಂಪ್ರತಿ ಹೇಳುವ ರೀತಿಯಲ್ಲಿ ಬಂದು ಭಾಗವಹಿಸ್ತಾರೆ. ಅದೊಂದು ಸಂತೋಷದ ವಿಷಯ. ಅದೇ ರೀತಿ ಆಷಾಢ ಮಾಸದಲ್ಲಿ ಇನ್ನೊಂದಷ್ಟು ಹಿರಿಯರ ಹತ್ರ ಕೇಳಿ ತಿಳ್ಕೊಂಡು ನಾವು ಜನಪದಕ್ಕೆ ಸಂಬಂಧಿಸಿ ಏನು ಆಚರಣೆ ಮಾಡಲಿಕ್ಕೆ ಸಾಧ್ಯ ಅನ್ನೋದರ ಬಗ್ಗೆ ಅಧ್ಯಕ್ಷರಾದಿಯಾಗಿ ನಾವೆಲ್ಲರೂ ಅಧ್ಯಕ್ಷರ ಹತ್ರ ಅನುಮತಿ ಪಡ್ಕೊಂಡು ಆ ಚಿಂತನೆಯನ್ನು ಮಾಡೋಣ. ಗ್ರಾಮೀಣ ಮಟ್ಟದಲ್ಲಿ ಅಧ್ಯಕ್ಷರ ಮತ್ತು ನಾನು ಕೆಲಸ ಮಾಡ್ತಾ ಇರುವ ಈ ಜನಪದ ಸಂಸ್ಥೆಯ
ವ್ಯಾಪ್ತಿಯಲ್ಲಿ 8 ತಾಲೂಕುಗಳು ಬರ್ತವೆ. ಆ 8 ತಾಲೂಕುಗಳಲ್ಲಿ ಜನಪದವನ್ನು ಸಮಗ್ರವಾಗಿ ಅಭಿವೃದ್ಧಿಪಡಿಸೋಣ ಮತ್ತು ಜನಪದವನ್ನು ಯಥಾವತ್ತಾಗಿ ಮುಂದಿನ ಪೀಳಿಗೆಗೆ ಕಳಿಸೋಣ ಅಂತ ಹೇಳ್ತಾ, ಇಲ್ಲಿ ನಾನು ಪದ್ಮಶ್ರೀ ಭಟ್ರ ಬಗ್ಗೆ ಒಂದು ಮಾತನ್ನು ಹೇಳಬೇಕು. ಅವರ ಮಗಳು ಮಹಾನಟಿ ಹೇಳ್ತಕ್ಕಂಥ ರಿಯಾಲಿಟಿ ಶೋ ಏನು ಬರ್ತಾಯಿದೆ ಅದರಲ್ಲಿ ಅವಳು ಆಯ್ಕೆಯಾಗಿದ್ದಾಳೆ. ಆಳ್ವಾಸ್ ವಿದ್ಯಾಸಂಸ್ಥೆಯ ಡಿಗ್ರಿ ಕಾಲೇಜಿನಲ್ಲಿ ಮಾಡತಕ್ಕಂಥ ಅವಳು ಈಗ ಮಹಾನಟಿಯಲ್ಲಿ ಯಶಸ್ವಿಯಾಗಿ ಅವಳು ಕಿರೀಟವನ್ನು ಎತ್ಕೊಂಡು ಬರಲಿ ಹೇಳುವಂಥ ಹಾರೈಕೆಯನ್ನು ನಾವೆಲ್ಲರೂ ಮಾಡ್ತಾ ಸಭಾಂಗಣದಲ್ಲಿ ಸೇರಿದ ಎಲ್ಲರಿಗೆ ಮತ್ತೊಮ್ಮೆ ಶುಭ ಹಾರೈಸ್ತಾ ಅವಕಾಶಗಳಿಗೆ ವಂದಿಸ್ತಾ ಎಲ್ರಿಗೂ ನಮಸ್ಕಾರ, ಶುಭವಾಗಲಿ. ನಮ್ಮ ಪದಾಧಿಕಾರಿಗಳ ಇಬ್ಬರ ಹೆಸರು ಬಿಟ್ಟು ಹೋಗಿದೆ, ಮತ್ತು ಅವರನ್ನು ಬಿಟ್ಟು ಹೋಗಿದ್ದು ಬೇಸರ ಆಗಬಾರ್ದು. ಮನೋಜ್ ಕಣಪಾಡಿ ಹಾಗೂ ಪ್ರತಿಭಾ ಶೆಟ್ಟಿ ಉಪಾಧ್ಯಕ್ಷರು, ಅವರಿಗೂ ನಾನು ಅಭಿನಂದನೆ ಸಲ್ಲಿಸ್ತಿದ್ದೀನಿ. ಹಾಗೂ ಪತ್ರಿಕಾ ಮಾಧ್ಯಮದ ಎಲ್ಲರಿಗೂ ನಾನು ಅಭಿನಂದನೆಯನ್ನು ಸಮರ್ಪಿಸುತ್ತಿದ್ದೇನೆ. ಕೊನೆಯ ಭಾಗಕ್ಕೆ ನಾವು ಬರ್ತಾ ಇದ್ದೇವೆ. ಕರ್ನಾಟಕ ಜಾನಪದ ಪರಿಷತ್ ಬೆಂಗಳೂರು ದಕ್ಷಿಣ ಕನ್ನಡ ಜಿಲ್ಲಾ ತಾಲೂಕು ಘಟಕ ಬಂಟ್ವಾಳದ ಉದ್ಘಾಟನೆ ಹಾಗೂ ಪದಗ್ರಹಣ ಸಮಾರಂಭದ ಕೊನೆಯ ಕ್ಷಣದಲ್ಲಿ ವೇದಿಕೆ ಮೇಲಿರುವ ಗಣ್ಯರಿಗೆ ಹಾಗೂ ನಮಗೆಲ್ಲರಿಗೂ ಧನ್ಯವಾದವನ್ನು ಸಮರ್ಪಣೆ ಮಾಡ್ತಾರೆ ಪ್ರಧಾನ ಕಾರ್ಯದರ್ಶಿ ರಮೇಶ್ ಮೆಲ್ಕಾರ್. ಆರಂಭಿಸಿದಷ್ಟೇ ಆ ಕಾರ್ಯಕ್ರಮಕ್ಕೆ ಇತಿಶ್ರೀ ಹಾಡುವುದು ಅಷ್ಟೇ ಪ್ರಧಾನವಾಗಿರುತ್ತೆ. ಕರ್ನಾಟಕ ಜಾನಪದ ಪರಿಷತ್ತು ಬೆಂಗಳೂರು ದಕ್ಷಿಣ ಕನ್ನಡ ಜಿಲ್ಲಾ ತಾಲೂಕು ಘಟಕ ಬಂಟ್ವಾಳ ಇದರ ಉದ್ಘಾಟನೆ ಹಾಗೂ ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ಈಗಾಗಲೇ ಲೋಕಾರ್ಪಣೆಗೊಂಡಿದೆ. ಈ ಒಂದು ಕಾರ್ಯಕ್ರಮವನ್ನು ದೀಪ ಪ್ರಜ್ವಲನೆಯ ಮೂಲಕ ಉದ್ಘಾಟಿಸಿದಂಥ ಶ್ರೀರಾಮ್ ಭಟ್ ನಿವೃತ್ತ ಪದವೀಧರ ಶಿಕ್ಷಕರು ಹಾಗೂ ಆನುವಂಶಿಕ ಪ್ರಧಾನ ಅರ್ಚಕರು ಶ್ರೀ ರಾಜರಾಜೇಶ್ವರಿ ದೇವಸ್ಥಾನ ಪೊಳಲಿ ಇವರಿಗೆ ನಮ್ಮೆಲ್ಲರ ಪರವಾಗಿ ಹಾಗೂ ಈ ನೂತನ ಪದಾಧಿಕಾರಿಗಳ ಘಟಕದ ಪರವಾಗಿ ಹೃತ್ಪೂರ್ವಕವಾದ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಇನ್ನೋರು ಆದಂಥ ಶ್ರೀ ರಘುನಾಥ ಸೋಮಾಯಜಿ ಉದ್ಯಮಿಗಳು, ಇವರಿಗೂ ಕೂಡ ಇವರ ಅನುಪಸ್ಥಿತಿಯ ಸಂದರ್ಭದಲ್ಲಿ ಇವರಿಗೆ ಹೃತ್ಪೂರ್ವಕವಾದ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆಯೇ ಈ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿ ನಮ್ಮನ್ನು ಆಶೀರ್ವದಿಸಿದಂಥ ಶ್ರೀ ಚಂದ್ರಹಾಸ ಶೆಟ್ಟಿ ರಂಗೋಲಿ, ಅಧ್ಯಕ್ಷರು ಬಂಟ್ವಾಳ ತಾಲೂಕು ಬಂಟರ ಸಂಘ, ಅದೇ ರೀತಿಯಾಗಿ ಶ್ರೀ ಜಗನ್ನಾಥ ಚೌಟ ಬದಿಗುಡ್ಡೆ ಸದಸ್ಯರು, ಜಿಲ್ಲಾ ಧಾರ್ಮಿಕ ಪರಿಷತ್ತು ದಕ್ಷಿಣ ಕನ್ನಡ, ಶ್ರೀ ಪ್ರವೀಣ್ ಕುಮಾರ್ ಕೊಡಿಯಲ್ ಬೈಲು ಅಧ್ಯಕ್ಷರು ಕರ್ನಾಟಕ ಜಾನಪದ ಪರಿಷತ್ ಬೆಂಗಳೂರು ಜಿಲ್ಲಾ ಘಟಕ, ಶ್ರೀ ರಾಜೇಶ್ ಕೈಲಾರ್ಕ ಪ್ರಧಾನ ಕಾರ್ಯದರ್ಶಿ ಕರ್ನಾಟಕ ಜಾನಪದ ಪರಿಷತ್ ಬೆಂಗಳೂರು ಜಿಲ್ಲಾ ಘಟಕ, ಲಯನ್ ತಾರನಾಥ ಶೆಟ್ಟಿ ಬೋಳಾರ, ಶ್ರೀ ಶಿವರಾಮ್ ಜೋಗಿ ಹಿರಿಯ ಯಕ್ಷಗಾನ ಕಲಾವಿದರು, ಶ್ರೀಮತಿ ಪ್ರಮೀಳಾ ಮಾಣೂರು ಸಾಯಿಪ್ರಿಯ ಅಧ್ಯಕ್ಷರು ಕರ್ನಾಟಕ ಜಾನಪದ ಪರಿಷತ್ ಬಂಟ್ವಾಳ ತಾಲೂಕು ಘಟಕ, ಇವರೆಲ್ಲರಿಗೂ ಒಂದೇ ಮಾತಿನಲ್ಲಿ ಈ ಕಾರ್ಯಕ್ರಮಕ್ಕೆ ನಾನು ಹೃತ್ಪೂರ್ವಕವಾದ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಎಲ್ಲರಿಗೂ, ಹಾಗೆ ಇನ್ನೋರ್ವ ಅತಿಥಿಗಳಾಗಿರುವಂಥ ಪ್ರೊಫೆಸರ್ ತುಕಾರಾಮ್ ಪೂಜಾರಿ ಇವರಿಗೂ ಕೂಡ ಪ್ರೀತಿಪೂರ್ವಕವಾದ ಹೃತ್ಪೂರ್ವಕ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಸರ್ವರಿಗೂ ಒಂದೇ ಮಾತಿನಲ್ಲಿ ಅನಂತಾನಂತ ವಂದನೆಗಳು. ಭದ್ರ